ಆಸನೆ ವಲೀಯತೆ ಋಷ್ಯಮೋಕ ಮತಂಗ ಹಿರಣ್ಯಶೃಂಗ ವಲ್ಯವತ ಕಿಷ್ಕಿಂದಾಖ್ಯ ಮಹಾನಗರ ಸುದಿಷ್ಟ ಪ್ರತಿಷ್ಠಿತೆ ವಿದ್ಯಾರಣ್ಯ ದಂಡಕಾರಣ್ಯ ಚಂಪಾಕಾರಣ್ಯ ಶ್ವೇತಾರಣ್ಯ ನೈಮಿಷಾರಣ್ಯ ದೈತಾರಣ್ಯ ಗುಹಾರಣ್ಯ ದೇವದಾರುವನೇಕ್ಷವ ಕದಲೀವನಾಖ್ಯ ದಶಾರ್ಣ ಪರಿಮಂಡಿದೆ ಭಾಗೀರಥಿ ಭೀಮರಥಿ ಸರಸ್ವತಿ ಗೌತಮಿ ನರ್ಮದಾ ಯಮುನಾ ಕೃಷ್ಣವೇಣಿ ವೇಣುಕಾ ತುಂಗಭದ್ರ ಚಂದ್ರಭಾಗ ವರುಣ ಮಲಾಪಹಾರಿಣಿ ಕಾವೇರಿ ಕಪಿಲ ಕೌಂಡಿನಿ ಕೃತಮಾಲ ವಿಶಾಲ ತಾಪಿನಿ ಪೂರ್ಣಿಮಾ ತಾಮ್ರವರ್ಣೆ ವೇಗವರ್ಣೆ ಯಹಿಲವತಿ ವೇತ್ರಾವತಿ ವಿಶೋಕ ಶೌಕಿನಿ ಕಾಕಿನಿ ಗಂಡಕಿ ಗೋಮುಖಿ ಪಿನಾಕಿ ಪುಣ್ಯದಾರ ಕುಮಾರದಾರ ಸುವರ್ಣ ಪಯಸ್ವಿನಿ ಶಕ್ತಿಮುಕ್ತಿ ಚಕ್ಷುಷ್ಮಿತಿ ವಶಿನ್ಯಾದಿ ಮಹಾಪಾಪನಾಶನ ಮಹಾನದಿ ಪವಿತ್ರತೆ ವಾರಣಾಸಿ ಪ್ರಯಾಗ ಗಯ ಪುರುಷೋತ್ತಮಪುರಿ ಶ್ರೀಶೈಲ ಕೋಬಲ ವೆಂಕಟಾಚಲ ಘಟಿಕಾ ಅರುಣಾಚಲ ವೃದ್ಧಾಚಲ ಸಪ್ತಗಿರಿ ಕಾಂಚೀಪುರಿ ಶ್ರೀರಂಗ ಕಿಂಬರ ಶ್ರೀಮುಷ್ಣ ಕುಂಭಭವನ ಜಂಬುಕೇಶ್ವರ ಆಲಸ್ಯ ತೋತಾದ್ರಿ ಗಜಾರಣ್ಯ ರಾಮನಾಥ ಸೇತು ಕನ್ಯಾಕುಮಾರಿ ವಲ್ಕನಾಧೀಶಯನ ಸುಬ್ರಹ್ಮಣ್ಯ ರಜತಪೀಠ ಪಾಜಕ ಗೋಕರ್ಣ ವರ್ತುನಾಪುರ ಗಿರಿ ಯಾದವಗಿರಿ ಕರಿಗಿರಿ ಕುಬ್ಗಿರಿ ಶ್ವೇತಗಿರಿ ನೀಲಗಿರಿ ವಿಮಾನಗಿರಿ ವರಾಹಗಿರಿ ಶೃಂಗಗಿರಿ ಗೋವರ್ಧನಗಿರಿ ಪುಣ್ಯಕ್ಷೇತ್ರ ಪರಿಪಾಲಿತೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ದ್ವಾರತಾ ವಾಕ್ಯ ಸಪ್ತಮುಕ್ಷಿ ಕ್ಷೇತ್ರ ಸಮಲಂಕೃತೆ ರಪ್ಯವೀರ ಕುಮಾರಾದ್ರಿ ಕುಂಭಾಸಿ ದೇಜೇಶ್ವರ ಕ್ರೋಢ ಗೋಕರ್ಣ ಮುಖಾಂಬಿಕಾ ಆಖ್ಯ ಸಪ್ತಮುಕ್ಷಿ ಕ್ಷೇತ್ರ ಸಮಷ್ಟಿದೆ ಅಂಗವಂಗತರಂಗ ಕಳಿಂಗ ಕಾಶ್ಮೀರ ಕಾಂಬೋಜ ಕಾಮರೂಪ ಸೌವರ ಸೌರಾಷ್ಟ್ರ ಮಹಾರಾಷ್ಟ್ರ ಬಂಗಾಳ ನೇಪಾಳ ಮಲಯಾಚಲ ಕೇರಳ ಸಿಂಹಲ ಚೋಳ ಪಾಂಚಾಲ ಕೋಶಲ ಕುಂತಲ ಜ್ವಾಲ ಸಾಲ್ವ ಮುದ ಮಗಧ ಮಾಗಧ ಮಾಲವ ವತ್ಸ್ಯ ವತ್ಸ ವದ್ರ ನೈಂದ್ರ ಸಿಂಧು ದೈವಾಂಧ್ರ ಗಾಂಧಾರ ಲಲಾಟ ವರಾಟ ಕರ್ನಾಟಕ ದ್ರಾವಿಡ ದ್ರವೀಡ ಪಾಂಡ್ಯ ಕುಲಿಂದ ಪಾಸಿಕ ಬಹಲಿಕ ಬರ್ಬರ ವಿದರ್ಭ ಕೇಕೇಯ ಕುರು ಕಿರಾತ ದಶಾರ್ಣ ಹೂಣ ಟಿಂಕಣ ಕೊಂಕಣ ಯವನ ಶೂರಸೇನ ಗರ್ಜರ ವೇದ ಚೇದಿ ಭೋಜನಾಂತಾಖ್ಯ ಅಷ್ಟಶದ್ದೇವತ ಸಮಲಂಕೃತೆ ಬಿಂದವಾಳ ದಂಡ ಮುಷಿಡ್ಡಿ ನಲಿಕ ಮುಸರ ಚಕ್ರ ಸವಿತ್ರ ಕಾಲರಾತ್ರಿ ಗಗಣ ಬಾಣ ಸ್ಥೂಣ ಶಕ್ತಿತೋಮರ ಹರಿಗ ಷಟ್ಕೋಟಿ ಸಮೋಷ್ಟಿಕ ಕುಂತ ದಶಗಂಟಕ ಪ್ರಾಸ ಪಾಶ ಮುದ್ಗರ ಶತ್ರಘ್ನ ಕ್ಷೀರ ಗದ ಗೋಶೇಷ ಮಯೂಖಿ ಯಾಪನ ವಿನಾಕಾಸಿ ಧನೋಸ್ತೆ ತರಾಳ ಮುಕ್ತಿದ ವಜ್ರನಾಟ್ಯ ದ್ವಾತ್ರಿಂಶತ್ ದಾಯುಧಾದು ಮಂಡಲ ಮಧ್ಯೆ ಅಧೋ ಭಾಗೆ ದೋರ್ದಂಡ ಶ್ರೀರಾಮ ರಾಮದಜ್ಞ ದಿಲೀಪ ಅಂಗ ಗಯ ಅಂಬರೀಷ ಶಶಬಿಂದ ಶಿಬಿ ಮಾಂದಾತ್ರ ಮರುತ ಭರತ ಜಯಾದಿ ಪೃಥೋ ಭಗೀರಥ ರಂತಿದೇವ ಸುಹೋಂದ್ರಾಜ್ಯ
मध्यमरूपम् अनुस्वारश्चान्त्यरूपम् बिन्दुरुत्तररूपम् नादसन्धानम् सकम्भिता सन्धिः सैषारणेश विद्या गणकऋषिः निरुद्धायते छन्दः श्रीमहागणपतिर्देवता ॐ गङ्गणपतये नमः एकदन्ताय विद्महे वक्रतुण्डाय धीमहि तन्नो गणपतिः प्रचोदयात् एकदन्तं चतुर्हस्तं पाशमङ्कुशधारिणं रथं च वरदं हस्ते बिभ्राणं मूषकद्वयं रक्तं लम्बोदरं शूर्पकर्णकं रक्तवाससं रक्तगन्धानुलिप्ताङ्गं रक्तपुष्पैः सुपूजितं भक्तानुकम्पिनं देवं जगत्कारणमच्युतम् आविर्भूतं च सृष्ट्यादौ प्रकृतेः पुरुषात्परम् एवं ध्यायति यो नित्यं स योगी योगिनां वरः नमो गणपतये नमो गणपतये नमः प्रपतपतये नमस्ते स्तुतलम्बोदराय जगदन्ताय विघ्नविनाशिने शोषसाय श्रीवरदमूर्तये नमो नमः। ॐ शन्नो मित्रशं वरुणः शन्नो भवत्कर्यमा शन्नो इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो तमेव प्रत्यक्षं ब्रह्मासि तमेव प्रत्यक्षं ब्रह्म वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ॐ शान्ति शान्ति शान्ति। भगवान् महागणपतये नमः। वेदोक्तमन्त्रपुष्पं समर्पयामि। हिरण्येन सवितावदेन देवो याति गुणांशं स्वाहा सूर्यग्रहाय नमः उमाकृष्णेरसा उत्तममेषमतञ्च हिरण्येन सवितावदेन देवो याति गुणांशं स्वाहा आदित्यग्रहाय नमः आकृष्णेरसा उत्तममेषमतञ्च हिरण्येन सवितावदेन देवो याति गुणांशं स्वाहा आदित्यग्रहाय नमः आकृष्णेरसा उत्तममेषं मृत्युञ्च हिरण्येन सवितावदेन स्वाहा आदित्यग्रहाय नमः आकृष्णेरसा उत्तममेषं मृत्युञ्च हिरण्येन स्वाहा आदित्यग्रहाय नमः आकृष्णेरसा उत्तममेषं हिरण्येन स्वाहा आदित्यग्रहाय नमः आकृष्णेरसा उत्तममेषं हिरण्येन
1,47,00,000 ಜಪ ಆಗಿದೆ. ಅದರ ಒಂದು ಸಮರ್ಪಣೆ ಇವತ್ತು ಆಗ್ತಾ ಇರೋದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಧನ್ವಂತ್ರಿ ಮಹಾಯಜ್ಞ, ನಾವೆಲ್ಲ ಕುತೂಹಲದಿಂದ ಕಾದಿರ್ತಕ್ಕಂತಹ ಧನ್ವಂತ್ರಿ ಮಹಾಯಜ್ಞ ಪ್ರಾರಂಭ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಮತ್ತು ಮಾತೆಯರು ಸುಮಾರು 180ಕ್ಕೂ ಹೆಚ್ಚು ಮಾತೆಯರು ಮತ್ತು ಹೆಣ್ಣು ಮಕ್ಕಳು ಈ ಒಂದು ಯಜ್ಞವನ್ನ ನೆರವೇರಿಸ್ತಾ ಇದ್ದಾರೆ. ಇದು ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಇಷ್ಟ ಆಗ್ತಾ ಇರೋದು ಅಂತ ಕಾಣುತ್ತೆ. ಅದು ಇತಿಹಾಸ ಇನ್ನು ಕೆಲವೇ ಗಂಟೆಗಳಲ್ಲಿ ಅದು ಇತಿಹಾಸದ ಪುಟಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ. ಈಗ ನಾವು ಇಷ್ಟು ಜನ ಎಲ್ಲ ಸೇರಿದ್ದೀವಿ. ಈ ಒಂದು ಸಮಾರಂಭವನ್ನ ಮಾತಾಡಿ, ಬೇರೆ ವಿಷಯಗಳನ್ನ ಮಾತಾಡಿ ಅದನ್ನ ಆ ಸಮಾರಂಭಕ್ಕೆ ಕಳಂಕ ತರೋದು ಬೇಡ. ಈಗ ಎಷ್ಟು ಸಾಧ್ಯನೋ ಅಷ್ಟು ಜಪ ಮಾಡೋಣ. ಆ ಜಪ ಆದ ನಂತರ ನಿಮ್ಗೆಲ್ಲರಿಗೂ ಅಗ್ನಿ ಕೊಡ್ತಾರೆ, ವಾಲಂಟಿಯರ್ಸ್ ಇರ್ತಾರೆ, ಅಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಆಗುತ್ತೆ. ಆ ನಂತರ ನೀವು ಹೋಮ ಮಾಡಬಹುದು. ಈಗ ನಿಮ್ಮ ಒಂದೊಂದು ತಂಡದಲ್ಲೂ ಕೂಡ ಸಂಚಾಲಕರಿದ್ದಾರೆ. ನೀಲಿ ಸಮವಸ್ತ್ರ ಧರಿಸಿರ್ತಕ್ಕಂಥವ್ರು ಸಂಚಾಲಕರು, ಬಿಳಿ ಸಮವಸ್ತ್ರ ಅಥವಾ ಕ್ರೀಮ್ ಕಲರ್ ಧರಿಸಿರ್ತಕ್ಕಂಥವರೆಲ್ಲ ಯಜ್ಞಕರ್ತರು. ಒಂದೊಂದು ಗ್ರೂಪಲ್ಲೂ ಸಂಚಾಲಕರು ಮತ್ತು ಯಜ್ಞಕರ್ತರಿದ್ದೀರಾ. ನೀವು ನಿಮ್ಗೆಲ್ಲರಿಗೂ 8 ದ್ರವ್ಯಗಳನ್ನ ಕೊಟ್ಟಿದೆ. ಎಲ್ಲ ಗುಂಪಿನಲ್ಲೂ ಆಜ್ಯ ಪಾತ್ರೆ ಕೊಟ್ಟಿದಾರಲ್ವಾ, ನೀವೆಲ್ಲ ಅದನ್ನ ತುಪ್ಪದ ಒಂದು ಏನು ಪ್ಯಾಕೆಟ್ ತಂದಿದ್ದೀರಾ ಅದನ್ನ ಹಾಕೊಂಡು ಆ ತುಪ್ಪದ ಪ್ಯಾಕೆಟ್ ಅನ್ನ ನಮ್ಮ ವಾಲಂಟಿಯರ್ಸ್ ಬಂದು ಕಲೆಕ್ಟ್ ಮಾಡ್ಕೊಳ್ತಾರೆ. ಅದನ್ನ ನೀವು ಕೊಟ್ಬಿಡ್ಬೇಕು. ತುಪ್ಪ ಅದನ್ನ ಇಟ್ಕೋಬೇಕು. ಎಲ್ಲ ಗುಂಪಿನಲ್ಲೂ ತುಪ್ಪ ಇದೆಯಾ? ಪ್ಯಾಕೆಟ್ ಅಲ್ಲ, ಒಡೆದಿರ್ತಕ್ಕಂಥದ್ದು ನಿಮ್ಮ ಆ ಒಂದು ಹಿತ್ತಾಳೆ ಪಾತ್ರೆ ಕೊಟ್ಟಿದೆಯಲ್ಲ ಅದರಲ್ಲಿ ತುಪ್ಪ ಶೇಖರಣೆ ಮಾಡಿ ಇಟ್ಕೋಬೇಕು. ಸಿಕ್ಕಿದ್ಯಾ? ಎಲ್ಲ ನೋಡ್ಕೊಳ್ಳಿ. ಅದಲ್ಲದೆ ನಿಮ್ಮ ಬಳಿಯಲ್ಲಿ ಅಷ್ಟದ್ರವ್ಯಗಳಿರಬೇಕು. ಒಂದು ಅರಳು, ಆಮೇಲೆ ಅರಳಿದ್ಯಾ ಎಲ್ಲರ ಹತ್ರ? ಎಲ್ಲಾ ಗುಂಪಿನಲ್ಲೂ ಅರಳಿರ್ಬೇಕು. ಆಮೇಲೆ ಕರಿ ಎಳ್ಳಿದ್ಯಾ? ಎಲ್ಲ ಗುಂಪಿನಲ್ಲೂ ಎಳ್ಳು ಕೊಟ್ಟಿದ್ದಾರೆ. ತುಳಸಿ ಕಾಷ್ಟ ಇದೆಯಾ? ಎಲ್ಲಾ ಗುಂಪಿನಲ್ಲೂ ತುಳಸಿ ಕಾಷ್ಟ ಕೊಟ್ಟಿದ್ದಾರೆ. ಆಮೇಲೆ ಅರಳಿ ಎಲೆ ಕೊಟ್ಟಿದಾರ 108, ಎಲ್ಲ 108 ಇರಬೇಕು. ಆ ನಂತರ ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ ಕೊಟ್ಟಿದ್ದಾರೆ. ಬಹುಶಃ 2 ಹಾಕ್ಬೋದು ಅಂತ ಕಾಣುತ್ತೆ, ಹೌದಾ? ಒಂದೊಂದು ಗುಂಪಿನ ಒಬ್ಬೊಬ್ರು ಯಜ್ಞಕರ್ತರು 2 ಬೆಟ್ಟಿನ ನಲ್ಲಿಕಾಯಿನ ಹಾಕ್ಬೇಕಾಗತ್ತೆ ಸ್ವಾಹ ಅಂತ ಹೇಳಿದಾಗ. ಅದಲ್ಲದೆ ಇನ್ನೇನಿದೆ? ಗರಿಕೆ ಕೊಟ್ಟಿದ್ದಾರೆ. ಗರಿಕೆನೂ ಅಷ್ಟೇನೆ. ಎಷ್ಟು? 1 2? ಒಬ್ಬೊಬ್ರು 2 ಗರಿಕೆಯನ್ನ ನೀವು ಆಹುತಿಯನ್ನ ಕೊಡಬಹುದು. ಅಲ್ಲಿದ್ರೆ ಅಷ್ಟಿದ್ರೆ, ಇಲ್ಲ ಅಂದ್ರೆ ಪಡ್ಕೋಬಹುದು, ಬೇಕಾದಷ್ಟಿದೆ. ಇದು ಅಮೃತ ಬಳ್ಳಿ ಕೊಟ್ಟಿದ್ದಾರೆ. ಅದು ಕೂಡ ನೀವು ಒಂದೊಂದು ಕಾಷ್ಟ ಹಾಕ್ಬೋದು. ಬೇಕು ಅಂದ್ರೆ ಇನ್ನೂ ಒಂದು ಸೆಟ್ ಇದೆ. 2 ಹಾಕ್ತೀನಿ ಅಂದ್ರೆ ಇನ್ನೊಂದು ಸೆಟ್ ಕೊಡ್ತಾರೆ, 2 ಹಾಕ್ಬೋದು. ಆಯ್ತಾ? ಎಲ್ಲರ ಹತ್ರ ಇಷ್ಟು ದ್ರವ್ಯಗಳಿದೆಯಾ? ಆಯ್ತು. ಆಮೇಲೆ ನೀವು ಹೋಮ ಮಾಡ್ಬೇಕಾದ್ರೆ ಅರಳಾಗ್ಲಿ ಅಥವಾ ಎಳ್ಳಾಗ್ಲಿ ಈ ರೀತಿ ಮೇಲ್ಗಡೆಯಿಂದ ಹಾಕ್ಬಾರ್ದು. ಎಲ್ಲರೂ ಈ ರೀತಿ ಸ್ವಾಹಾಕಾರ ಕೆಳಗಡೆಯಿಂದ ಈ ತರ ಬಿಡಬೇಕು. ಅರ್ಘ್ಯ ಕೊಡ್ತೀವಲ್ಲ ಆ ತರಹ ಮೇಲೆತ್ತಿ ಈ ತರ ಹಾಕ್ಬೇಕು, ಅಥವಾ ಮೃಗಿ ಮುದ್ರೆಯಲ್ಲಿ ಹಾಕ್ಬೇಕು. ಯಾರು ಈ ರೀತಿ ಎಸಿಬಾರ್ದು. ಹೂವನ್ನ ಇದನ್ನ ಎಸಿತಿರಲ್ಲ, ಬಾಲ್ ಎಸಿತೀವಲ್ಲ, ಥ್ರೋ ಮಾಡಬಾರ್ದು. ಯಾರು ಯಾವುದೇ ದ್ರವ್ಯಗಳನ್ನ ಮೇಲಿಂದ ಎಸಿಬಾರ್ದು. ಅದನ್ನ ಸ್ವಾಹಾಕಾರ ಮುದ್ರೆಯಿಂದ ಹಾಕಬೇಕು ಅಥವಾ ಮೃಗಿ ಮುದ್ರೆಯಲ್ಲಿ ಹಾಕಬೇಕು. ಇಷ್ಟು ಮಾಹಿತಿ ಎಲ್ಲರಿಗೂ ಬಹುಶಃ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೇನಾದರೂ ನಿಮಗೆ ಸಂದೇಹ ಇದೆಯಾ? ಸರಿ, ಈಗ ಅವರು ಉಪಹಾರ ಮುಗಿಸಿ ಬರೋವರೆಗೂ ಕೂಡ ಧನ್ವಂತರಿ ಜಪ ನಿರಂತರವಾಗಿ ಮಾಡ್ತಾ ಇರಬೇಕು. ಸುಮಾರು 10:30ಕ್ಕೆ ಗಣ್ಯ ವ್ಯಕ್ತಿಗಳು ಬರ್ತಾರೆ, ಅತಿಥಿಗಳು. ಅವ್ರನ್ನ ಬರಮಾಡ್ಕೊಂಡ ಮೇಲೆ 11 ಗಂಟೆಯಿಂದ ಸುಮಾರು 1 ಗಂಟೆಗಳ ಕಾಲ ಸಭಾ ಕಾರ್ಯಕ್ರಮ ಇರುತ್ತೆ. ಆನಂತರ ಮಹಾಪ್ರಸಾದ ವಿನಿಯೋಗ ಇರುತ್ತೆ. ಈಗಾಗಲೇ ನಿಮಗೆಲ್ಲ ಮೋದಕ ಪ್ರಸಾದ ಕೊಟ್ಟಿದಾರಾ? ಇದನ್ನು ಕೊಟ್ಟಿದಾರಾ? ಪಂಚಕಜ್ಜಾಯ? ನೀವು ಜಿಪ್ಲಾಕ್ ಕವರ್ ಇಟ್ಕೊಂಡಿದ್ರೆ ಅದನ್ನು ಕೊಡ್ತಾರೆ, ಅದನ್ನು ಹಾಕೊಳ್ಳಿ, ಮೋದಕನ್ನು ಹಾಕೊಳ್ಳಿ. ಆಯ್ತಾ? ಅದನ್ನು ಕೊಟ್ಬಿಡಿಯಪ್ಪ. ಅದು ಪಂಚಕಜ್ಜಾಯ ಆಗಿತ್ತಲ್ಲ, ಅದನ್ನು ಸಂಚಾಲಕರೆಲ್ಲರಿಗೂ ಕೊಟ್ರೆ ಅವರು ಜಿಪ್ಲಾಕ್ ಕವರ್ಗೆ ಹಾಕೋತಾರೆ. ಈಗ ಧನ್ವಂತರಿ ಜಪ ಎಲ್ಲರೂ ಮಾಡಬೇಕು. ಯಾರು ಮಾತಾಡಬಾರ್ದು. ಮಾತಾಡೋರಿದ್ರೆ ಆ ಕಡೆ ಈ ಕಡೆ ಸೈಡ್ ಹೋಗ್ಬೇಕು. ಓಂ ಶ್ರೀ ಗುರುಭ್ಯೋ ನಮಃ
हरिः ओम्। ॐ नमो भगवते वासुदेवाय धन्वन्त्रये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे नमः। ॐ नमो भगवते वासुदेवाय धन्वन्त्रये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे नमः। ॐ नमो भगवते वासुदेवाय धन्वन्त्रये अमृतकलशहस्ताय सर्वामयविनाशनाय श्रीमहाविष्णवे नमः। ॐ नमो भगवते वासुदेवाय धन्वन्त्रये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे नमः। ॐ नमो भगवते वासुदेवाय धन्वन्त्रये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे नमः। ॐ नमो भगवते वासुदेवाय धन्वन्त्रये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे नमः। वासुदेवाय धन्वन्त्रये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे नमः। ॐ नमो भगवते वासुदेवाय धन्वन्त्रये अमृतकलशहस्ताय सर्वामयविनाशनाय त्रैलोक्यनाथाय श्री ನಾನಿಲ್ಲೇ ಬೆಂಗಳೂರಿನೊಳನೆ ನಾನು 8ನೇ ಮೈಲಿಂದ ಬಂದಿರೋದು. ನನಗೆ ಗುರುಗಳು 24ನೇ ತಾರೀಕು ನನಗೆ ಇದನ್ನು ಗುರು ಪೂರ್ಣಿಮೆ ದಿವಸ ಇದನ್ನು ಹೇಳಿಕೊಟ್ರು. ಆವತ್ತಿಂದ ನಾನು ಜಪ ಮಾಡ್ತಾ ಇದ್ದೆ. ಮತ್ತು ನಾನಲ್ದಲೆ ನನಗೆ ನನ್ನ ಮಗಳಿಗೆ ನನ್ನ ಮೊಮ್ಮಕ್ಕಳಿಗೆ ಎಲ್ರಿಗೂ ಹೇಳ್ಕೊಟ್ಟಿದ್ದೆ. ನನ್ನ ಮಗಳಿಗೆ ಏನಾಯಿತು, ಅವಳಿಗೆ ಕನ್ಸೀವ್ ಆದ ತಕ್ಷಣ ಅವಳಿಗೆ ಕರೋನಾ ಆಗಿಬಿಡ್ತು. ಕರೋನಾ ಆದಾಗ ಅವಳಿಗೆ ನಾನು ಹೇಳಿದೆ, ನೀನು ಇದೊಂದು ಜಪ ಮಾಡು, ನಿನಗೆ ಖಂಡಿತ ಒಳ್ಳೇದಾಗತ್ತೆ ಅಂತ. ಅವಳಿರೋದು ಯುರೋಪಲ್ಲಿ. ಅಲ್ಲೇನು ಅಂದರೆ ಡಾಕ್ಟ್ರ್ ಹತ್ರ ಇಮಿಡಿಯೇಟ್ ಆಗಿ ಹೋಗೋಕ್ಕಾಗಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ಅವಳು ಫಸ್ಟು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡೇ ಹೋಗಬೇಕು. ಅಮ್ಮ ನಂಗೆ ಹೀಗಾಗಿದೆ ಅಂತ ಅಳ್ತಾ ಇದ್ದಾಳೆ. ಅವಳು ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ, ನಾನು ಇಲ್ಲಿದ್ದೀನಿ. ಆಮೇಲೆ ಅವಳಿಗೆ ಅದೊಂದೇ ಹೇಳಿದೆ ನಾನು, ನೀನು ಇದೊಂದು ಮಾಡ್ತಾ ಇರು, ಖಂಡಿತ ದೇವರು ಯಾವತ್ತೂ ನಮ್ಮ ಕೈ ಇಲ್ಲಿವರೆಗೂ ಬಿಟ್ಟಿಲ್ಲ, ಇನ್ನು ಮುಂದೂ ಬಿಡೋದಿಲ್ಲ ಅವನು ಅಂತ ನಾನು ಹೇಳಿದೆ. ಆಮೇಲೆ ಅವಳು ಅದನ್ನು ಜಪ ಮಾಡಿದ್ಲಂತೆ. ಆಮೇಲೆ ಮತ್ತೆ ಡಾಕ್ಟರ್ ಹತ್ರ ಹೋಗಿದ್ದಾಳೆ. ಡಾಕ್ಟರ್ ಹೋದಾಗ ಅವ್ರು ಹೇಳಿದ್ರೆ ತುಂಬ ಸಿವಿಯರ್ ಆಗಿದೆ ಅಮ್ಮ, ನೀನು ಇಮಿಡಿಯೇಟಾಗಿ ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ದಾರೆ. ನಾನು ಹೇಳ್ತೀನಿ, ಅಡ್ಮಿಟ್ ಆಗಬೇಡ, ಮನೆಗೆ ಹೊಟ್ಟೋಗಿ ಏನೂ ಆಗೋದಿಲ್ಲ, ನೀನು ದಯವಿಟ್ಟು ಮನೆಗೆ ಹೋಗು. ಮನೆಗೆ ಹೋಗ್ಬಿಟ್ಟು ನೀನು ಕ್ವಾರಂಟೈನಲ್ಲಿರು ಮನೆಯಲ್ಲಿ. ಬಟ್ ಮನೆಯಲ್ಲಿ ಇರಬೇಕಾದ್ರೆ ನೀನು ಇದೊಂದೇ ಜಪ ಮಾಡ್ತಾ ಇರೋ, ಬೇರೆ ಇನ್ನೇನು ಮಾಡಬೇಡ ಅಂತ ಹೇಳಿದೆ ನಾನು. ಅವಳು ಅದನ್ನೇ ಮಾಡ್ತಾ ಇದ್ದಾಳೆ, ಮತ್ತು ಅವಳು ಗಂಡನೂ ಅದನ್ನೇ ಮಾಡಿದ್ದಾನೆ. ಆಮೇಲೆ ನೆಕ್ಸ್ಟ್ ಅವಳು ಅದನ್ನು ಬಿಟ್ಟು 1 ವಾರ ಬಿಟ್ಟು ಡಾಕ್ಟರ್ ಹತ್ರ ಹೋದರೆ ಡಾಕ್ಟರ್ ಹೇಳಿದಂತೆ, ನೀನು ಹೇಗೆ ಗೆದ್ದು ಬಂದೆ ಇದರಿಂದ ಅಂತ ನಂಗೆ ನಂಬಕ್ಕಾಗ್ತಾ ಇಲ್ಲ, ನಿನ್ನಲ್ಲಿರೋ ಆ ಮಗುಗೂ ಕೂಡ ಏನೂ ಆಗಿಲ್ಲ, ಅದು ಯಾರು ನಿನ್ನನ್ನು ಕಾಪಾಡಿದಾರೋ ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿರಂತೆ. ಆಮೇಲೆ ಅವಳು ನನಗೆ ಫೋನ್ ಮಾಡಿ ಹೇಳಿಲ್ಲ, ಅಮ್ಮ ಈ ಥರ ಹೇಳಿರು ಅಂತ. ಅದಕ್ಕೆ ಯಾರು ಕಾಪಾಡಿದ್ದಲ್ಲ, ಭಗವಂತ ಕಾಪಾಡಿದ್ದಾನೆ, ಆ ಧನ್ವಂತನೇ ಕಾಪಾಡಿದ್ದಾನೆ. ಮತ್ತು ನಮ್ಮ ಗುರುಗಳು ನನಗೆ ಬೋಧನೆ ಮಾಡಿದ್ರಿಂದ ನಾನು ನಿನಗೆ ಹೇಳಿದೆ, ಅವರು ಸಹ ಕಾಪಾಡಿದ್ದಾರೆ, ನೀನು ಅದನ್ನೇ ಮುಂದುವರ್ಸ್ಕೊಂಡು ಹೋಗು ಅಂತ ಹೇಳಿದ್ದೀನಿ. ನನಗೆ ಗುರುಗಳು ಏನು ಹೇಳ್ಕೊಟ್ರು ನನಗೆ ಅವ್ರಿಗೆ ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ಅವಳು ನಂಬ್ಕೊಂಡು ಅದೇ ಥರ ಮಾಡ್ತಾ ಇದ್ದಾಳೆ. ಇದು ತುಂಬ ಉಪಯೋಗ ಬರುತ್ತೆ, ಖಂಡಿತ ಎಲ್ಲರೂ ಇದನ್ನು ಮಾಡಿ ಅಂತ ಹೇಳ್ತೀನಿ ನಾನು ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ನಾನು ಸುಜಾತ ಐತಾಳ್. ನನಗೆ ಮೆಟಾಟರ್ಸಲ್ ಫ್ರ್ಯಾಕ್ಚರ್ ಆಗಿತ್ತು. ಮೈಕ್ ಹತ್ರ ಇಟ್ಕೊ. ಇನ್ನೂ ಹತ್ರನಾ? ಮೆಟಾಟರ್ಸಲ್ ಫ್ರ್ಯಾಕ್ಚರ್ ಆಗಿತ್ತು. ನಾನು ಸುಜಾತ ಐತಾಳ್. ಒಂದು 1 ವೀಕ್ ನಾನು ಅದನ್ನು ಇಗ್ನೋರ್ ಮಾಡಿದೆ. ಸೊ ಪ್ರಾಬ್ಲಮ್ ಇನ್ನೂ ಅಗ್ರವೇಟ್ ಆಯಿತು. ಸೊ ಆ ನಂತರ ನಾನು ಡಾಕ್ಟರ್ ಹತ್ರ ಹೋದದಕ್ಕೆ, ಇಷ್ಟು ಅಗ್ರಿವೇಟ್ ಮಾಡ್ಕೊಂಡು ಬಂದಿದ್ದೀರಾ, ನಿಮಗಿದು ಸರ್ಜರಿ ಕೇಸು, ಕ್ಲಿಯರ್ ಕಟ್ ಸರ್ಜರಿ ಕೇಸು, ನೀವು ಸರ್ಜರಿ ಮಾಡ್ಕೊಳ್ಬೇಕಾಗತ್ತೆ. ಬಟ್ ನನಗೆ ಅಂಥ ಒಂದು ಪೇಯ್ನ್ ಇರಲಿಲ್ಲ. ಹಾಗೆ ಡಾಕ್ಟರ್ ಹೇಳಿದ್ರು, ಒಂದು ಚಾನ್ಸ್ ನಾವು ತೆಗೆದು ನೋಡುವ, ಕಾಸ್ಟ್ ಹಾಕ್ತೇನೆ ನಿಮಗೆ, ಸೊ ಅದರಲ್ಲಿ ಕ್ಯೂರ್ ಆದರೆ ನಿಮ್ಮ ಲಕ್ ಅಂತ ಹಾಗೆ ಹೇಳಿದರು. ನಾನು ನಮ್ಮ ಗುರುಗಳು ಹೇಳಿದ ಧನ್ವಂತರಿ ಜಪ ದಿನನಿತ್ಯ ಶ್ರದ್ಧೆಯಿಂದ ಹೇಳ್ತಾ ಇದ್ದೆ. ನನಗೆ ಗುರುಗಳ ಪಿಕ್ಚರೇ ಮುಂದೆ ಬರೋದು ನಾನು ಹೇಳುವಾಗ. ಸೊ ಅಷ್ಟು ಶಾಂತಿ ಕೊಡ್ತದೆ ಆ ಧನ್ವಂತರಿ ಜಪ ಅಂತೂ. ಸೊ ನಾನು ಹೇಳಿ ಆ ನಂತರ ಒಂದು 3 ವೀಕ್ಸ್ ನಂತರ ಹೋಗಿ ಎಕ್ಸ್ರೇ ತೆಗೆದಕ್ಕೆ ಇದು ಕೂಡುವ ಪ್ರಾಸೆಸ್ಸಲ್ಲಿ ಇದೆ, ಸೊ ನಿಮಗೇನು ಸರ್ಜರಿ ಬೇಡ ಅಂತ ಅನಿಸುತ್ತೆ ಅಂತ ಹೇಳಿದ್ರು. ಮತ್ತೆ ಪುನಃ 5 ವೀಕ್ಸ್ ನಂತರ ಹೋಗಿ ನೋಡಿದಾಗ ಏನು ಸರ್ಜರಿ ಬೇಡ ಅಂತ ಹೇಳಿದರು. ಡಾಕ್ಟರ್ ಹೇಳಿದ್ದು
31 ಇಯರ್ಸ್ ಆಫ್ ಮೆಡಿಕಲ್ ಎಕ್ಸ್ಪೀರಿಯನ್ಸಲ್ಲಿ ನೀವೇ ನನ್ನ ಫಸ್ಟ್ ಈ ಥರ ನೋಡೋದು. ಮೆಟಾಟರ್ಸಲ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಲ್ಲ ಅಂತೆ, ಸೊ ಅಲ್ಲಿ ಕೂಡೋದೇ ಇಲ್ಲ. ನಾನು 58 ಇಯರ್ಸ್ ಓಲ್ಡ್. ಸೊ ಈ ಏಜಲ್ಲಿ ಈ ಥರ ಆಗೋದು ನಿಮ್ಮನ್ನೇ ಫಸ್ಟ್ ನೋಡೋದು ಅಂತ ಹೇಳಿದ್ರು. ಅದು ಎಲ್ಲ ನಮ್ಮ ಗುರುಗಳಿಗೆ ಹೋಗಿ ಸೇರಬೇಕು. ಅವರು ಈ ಸ್ಫೂರ್ತಿ ಕೊಟ್ಟು ಈ ಥರ ಹೇಳಿ ಅಂತ ಹೇಳಿದ್ದಕ್ಕೆ ನಾನು ಹೇಳಿದ್ದು. ಅದು ಧನ್ವಂತರಿ ದೇವರಿಗೆ ಅದು ಕ್ರೆಡಿಟ್ ಹೋಗ್ಬೇಕಷ್ಟೇ. ಧನ್ಯವಾದಗಳು ಗುರುಗಳೇ. ನಮಸ್ತೆ ಗುರುಗಳೇ. ನನ್ನ ಅನುಭವ ಅದೇ ಆವತ್ತು ಆನ್ಲೈನಲ್ಲಿ ಹಂಚ್ಕೊಂಡಿದ್ದೆ. ನನಗೆ ಒಂದು 35 ವರ್ಷದಿಂದ ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ. ಅದು ಏನಾಗಿತ್ತೋ ಏನೋ ಚೈಲ್ಡ್ಹುಡ್ ಟ್ರೋಮಾ ಅನಿಸುತ್ತೆ. ರಾತ್ರಿ ಆದರೆ ನನಗೆ ನಿದ್ದೆ ಅನ್ನೋದೇ ಇಲ್ಲ, ಭಯ, ಒಂಥರ ನಿದ್ದೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಸುಮ್ಮನೆ ಒದ್ದಾಡೋದು, ಮತ್ತೆ ಟಿವಿ ನೋಡೋದು, ಕಾಫಿ ಮಾಡ್ಕೊಂಡು ಕುಡಿಯೋದು, ಮನೆಯವ್ರನ್ನೆಲ್ಲ ಎಬ್ಬಿಸ್ಬಿಡೋದು. ನನಗೆ ಹೊಟ್ಟೆ ಕಿಚ್ಚು. ಅವರೆಲ್ಲ ಗೊರಕೆ ಬಿಟ್ಕೊಂಡು ಮಲ್ಕೊಂತಾರೆ, ನಂಗೆ ಮಾತ್ರ ಯಾಕೆ ನಿದ್ದೆ ಬರ್ತಾ ಇಲ್ಲ ಅಂತ. ಅದೇನೋ ನನ್ನ ಪುಣ್ಯ ಗೊತ್ತಿಲ್ಲ. ನಮ್ಮ ಫ್ರೆಂಡು ಗೀತಾ ಅಂತ, ಅವರು ನನಗೆ ಇದು ಹೇಳಿದ್ರು, ಧನ್ವಂತರಿ ಮಂತ್ರದ ಕ್ಲಾಸ್ ಇದೆ, ಜಾಯಿನ್ ಆಗಿ ಅಂತ. ಗುರು ಪೌರ್ಣಮಿ ದಿನನೇ ಗುರುಗಳ ಮೂಲಕ ನನಗೆ ಮಂತ್ರ ದೀಕ್ಷೆ ಆಯಿತು. ನನಗೆ ಇದು ಗೊತ್ತೇ ಆಗಿಲ್ಲ. ನನಗೆ 3-4 ತಿಂಗಳಿಂದ ಮಾಡ್ತಾ ಇದ್ದೀನಿ. ಕಳೆದ ಒಂದು 10 ದಿನದಿಂದ ನಾನು ನೋಟಿಸ್ ಮಾಡಿರೋದು. ನನ್ನ ತಕ್ಷಣನೇ ನನಗೆ ಶಾಕ್, ನನಗೆ ಒಂಥರ ಗೂಸ್ ಬಂಪ್ ಬಂದಂಗಾಯ್ತು. ಏನಂದ್ರೆ ನಾನು ಒಂದು 15 ದಿನ, ಒಂದು ತಿಂಗಳು ಮಾಡಿದ್ದೀನಿ. ಮತ್ತೆ ನಾನು ಬೆಳಿಗ್ಗೆ ರಾತ್ರಿ ಮಲ್ಕಿದ್ರೆ ಕಣ್ಮುಚ್ಕೊಂಡು, ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಗುರುಗಳು ಒಂದ್ಸತಿ ಹೇಳಿದ್ದನ್ನ 108 ಸತಿ ನಾನು ಮಾಡ್ಕೊಂಡಿದ್ದೀನಿ ಪ್ರೋಗ್ರಾಮ್. ಅದೇ ತರ ಗುರುಗಳು ವಾಯಿಸಿದೆ. ಅದನ್ನೇ ನಾನು 2 ಸತಿ ಕೇಳಿ, 108 2 ಸತಿ ಕೇಳಿ ವಾಕ್ ಮಾಡ್ಕೊಂಡು ರಾತ್ರಿ ಕೇಳ್ಕೊಂಡು ಮಲ್ಕೊಳ್ತಾ ಇದ್ದೆ. ನಂಗೆ ಟೈಮ್ ಆವಾಗ ಆಗ್ತಾ ಇತ್ತು. ಮಲ್ಕೊಂಡ್ರೆ ನಾನು ಕಣ್ಣು ಮುಚ್ಕೊಂಡು ಬೆಳಿಗ್ಗೆ ಕಣ್ ತೆಗೆದ್ರೆ ಬೆಳಿಗ್ಗೆ ಆಗ್ತಾ ಇತ್ತು. ನಾನು ಬಾತ್ರೂಮ್ಗೂ ಹೋಗ್ತಾ ಇರಲಿಲ್ಲ. ಇಲ್ಲ ಅಂದ್ರೆ 20 ಸತಿ ಕರೆಡ್ ಹೋಗೋದು, ಬಾಡಿಗೆ ಮನೆಗೆ ಹೋಗೋದು, ನೀರು ಕುಡಿಯೋದು, ಬೇಕಂತ ಸೌಂಡ್ ಮಾಡೋದು. ನಮ್ಮ ಮನೇಲಿ ಎಲ್ಲ ಬೈಯೋರು, ನಿನ್ನಿಂದ ನಮಗೂ ನಿದ್ದೆ, ಹೊಟ್ಟೆ ಕಿಚ್ಚಿಗೆ ಸೌಂಡ್ ಮಾಡೋ, ಸುಮ್ಮನೆ ಲೋಟ ಎತ್ತಿ ಬಿಸಾಕ್ಬಿಡೋದು. ನನಗೆ ಭಯ, ಒಬ್ಬಳೇ ಎದ್ದಿರ್ಬೇಕಲ್ಲ, ಪ್ರಪಂಚ ಎಲ್ಲ ನಿದ್ದೆ ಮಾಡ್ತಾ ಇದೆ, ನಾನು ಮಾತ್ರ ನಿದ್ದೆ ಇಲ್ಲ ಅಲ್ಲ ಅಂತ. ಸೈಕ್ಯಾಟ್ರಿಸ್ಟ್ ಹತ್ರ ಎಲ್ಲ ಕರ್ಕೊಂಡು ಹೋಗಿದ್ರು. ಅವರು ಬರೀ ನಿದ್ದೆಗೆ ಮಾತ್ರೆ ಕೊಡ್ತಾ ಇದ್ರು. ಅದು ಒಂಥರ ಬಲವಂತದ ನಿದ್ದೆ. ನನಗೆ ಏನೋ ಒಂಥರ ಬೆಳಿಗ್ಗೆ ಎದ್ರೆ ಅದೇ ಡಿಪ್ರೆಷನ್, ಒಂಥರ ಭಯ ಆಗೋದು. ಬಟ್ ಇವಾಗ ನಾನು ನಿಜ ಇದು ಓಮದ ಕುಂಡ ಮುಂದೆ ಹೇಳ್ತಾ ಇದ್ದೀನಿ, 30 ವರ್ಷದ್ದು ನಂದು ಅದೇನು ಶಾಪ ಇತ್ತೋ ಹೋಗ್ಬಿಟ್ಟಿದೆ. ರಾತ್ರಿ ಇದು ಗುರುಗಳದ್ದು 108 ಕೇಳಿ ಮಲ್ಕೊಂಡೆ ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಕ್ಲಾಸ್ ಇರುತ್ತಲ್ಲ, ಆವಾಗ ಟಕ್ ಅಂತ ಎಚ್ಚರ ಆಗ್ತಾ ಇತ್ತು. ಇದು ನಿಜ. ಇದು ಆಗಿರೋದು ಗುರುಗಳ ಮುಖಾಂತರ ನನಗೆ ಮಂತ್ರೋಪದೇಶ ಆಗಿದ್ದೆ. ಧನ್ವಂತರಿ ಮಂತ್ರ ಇಂದಾನೇ ನನಗೆ ಈ ನಿದ್ರಾಹೀನತೆ ಕಾಯಿಲೆನ ನಾನು ವಾಸಿ ಮಾಡ್ಕೊಂಡಿದ್ದೀನಿ. ಇದನ್ನ ಮಾತ್ರ ನಾನು ಸಾಯೋ ತನಕ ಬಿಡಲ್ಲ. ಗುರುಗಳದ್ದು ಅದೇ ನನ್ನ ಹತ್ರ ಇದೆಯಲ್ಲ, ರಾತ್ರಿ 2 ಸತಿ ಕೇಳ್ಕೊಂಡೆ ಮಲ್ಕೊಳ್ತೀನಿ. ಇದು ಎಲ್ಲ ತುಂಬಾ ಉಪಯೋಗ ಇದೆ. ಮತ್ತೆ ನೆಗೆಟಿವ್ ಥಾಟ್ಸ್ ಬರ್ತಾ ಇತ್ತು. ಮೋಸ್ಟ್ಲಿ ನಿದ್ದೆ ಇಲ್ಲದೆ ಇರೋದಕ್ಕೆ ಏನೋ ಬರೀ ನೆಗೆಟಿವ್. ರೋಡಲ್ಲಿ ಹೋಗ್ತಾ ಇದ್ರೆ ಯಾವ್ದೋ ಗುದ್ದು ಬಿಡುತ್ತೇನೋ, ಇಲ್ಲ ಯಾವ ಪ್ರಾಣಿನಾದ್ರೂ ಅಲ್ಲೆಲ್ಲೋ ಹಸು ಬರ್ತಾ ಇದ್ರೆ ನಾನು ಇಲ್ಲಿ ಓಡೋಗ್ಬಿಡ್ತಾ ಇದ್ದೆ, ಗುಂಬಿಡುತ್ತೇನೋ ಅಂತ ಎಲ್ಲ ಹಿಂಗೆ ನನ್ಗೆ. ಬಟ್ ಇವಾಗ ಅದೇನು ಇಲ್ಲ, ನನಗೆ ಗೊತ್ತಾಗಿಲ್ಲ. ಇದು 10 ಡೇಸ್ ಮುಂಚೆ ನನ್ಗೆ ಗೊತ್ತಾಗಿದೆ. ನನ್ನ ಹೃತ್ಪೂರ್ವಕವಾಗಿ ನಮ್ಮ ಗುರುಗಳಿಗೆ ಇದನ್ನ ನನ್ಗೆ ಹೇಳ್ಕೊಟ್ಟ ನನ್ನ ಫ್ರೆಂಡು ಗೀತಾಗೆ, ನನ್ನ ದಾರಿ ತೋರಿಸಿದ ಫ್ರೆಂಡ್ಗೆ, ನಮ್ಮ ಧನ್ವಂತರಿ ದೇವರಿಗೆ, ನಮ್ಮ ಗುರುಗಳಿಗೆ ಎಲ್ಲರಿಗೂ ಪ್ರಣಾಮ.
आनन्दो ब्रह्मेति व्यजानात् आनन्दाध्येव कल्विमानि भूतानि जायन्ते आनन्दं प्रयन्त्यपि संविशन्तीति सैषा भार्गवी वारुणी विद्या परमे व्योमन् प्रतिष्ठिता विष्णवे नमः स्वाहा नमो भगवते वासुदेवाय धन्वन्तये अमृतकलशहस्ताय सर्वामय विनाशाय त्रैलोक्यनाथाय श्रीमहाविष्णवे नमः स्वाहा ओम नमो भगवते वासुदेवाय धन्वन्तये पूर्णफल मोहे विनियोगः महाफल फलिनीर्या अफला अपुष्पायाश्च पुष्पिणी बृहस्पति प्रसूदास्ता ओषधि वनस्पतये नमः
विष्णु सजोषते मावद्वन्तु वाङ्गिरः आदिष्टमे प्रसवष्टमे प्रलयष्टमे प्रसिद्धिष्टमे धीतिष्टमे क्रतुष्टमे सरष्टमे शोकष्टमे श्रावष्टमे श्रुतिष्टमे ज्योतिष्टमे शुभष्टमे प्राणष्टमे पादष्टमे ध्यानष्टमे सुष्टमे चित्तष्टमे हीतष्टमे वाक्ष्टमे मनष्टमे चक्षुष्टमे श्रोत्रष्टमे दक्षष्टमे बलष्टमोदष्टमे सहस्रमायुष्टमे धराक्षमा आत्माष्टमे तनोष्टमे शर्मष्टमे वर्मष्टमे काङ्क्षमे स्थायिष्टमे वरोगुंसिष्टमे शरीराणिष्टमे जैष्ठ्यमाधिपत्यष्टमे मध्यष्टमे वामष्टमे मस्तमे मष्टमे देवाष्टमे महिमाष्टमे परिमाष्टमे पठिमाष्टमे ब्रह्माष्टमे भूयाष्टमे वृद्धष्टमे वृद्धिष्टमे सत्यष्टमे श्रद्धाष्टमे जगष्टमे धनष्टमे वशष्टमे विशिष्टमे क्रियाष्टमे मोदष्टमे जातष्टमे निशमानष्टमे सूक्तष्टमे सुकृतष्टमे वित्तष्टमे वेद्यष्टमे भोदष्टमे भविष्यष्टमे सुगन्धमे स्वधष्टमे रुद्धष्टमे रुद्धिष्टमे मृतष्टमे प्रतिष्ठमे नित्यष्टमे समष्टमे षष्टमे वयष्टमे प्रियष्टमे कामष्टमे कामष्टमे सौमनसष्टमे भद्रष्टमे श्रेयष्टमे वस्यष्टमे यशष्टमे भरष्टमे द्रविणष्टमे यन्ताष्टमे कर्ताष्टमे क्षेमष्टमे धृतिष्टमे विश्वष्टमे महाष्टमे संविष्टमे ज्ञातष्टमे सोष्टमे प्रसोष्टमे धीरष्टमे लयष्टमे मृतष्टमे यशष्टमे नामयष्टमे जीवातुष्टमे दीर्घायुष्टमे अमित्रष्टमे भयष्टमे सुगन्धमे शयनष्टमे सुधाष्टमे सुधिरष्टमे ऊर्ध्वमे सुकृताष्टमे पयष्टमे रसष्टमे कृतष्टमे वसुष्टमे सकृष्टमे सवीरिष्टमे कृषिष्टमे वृष्टिष्टमे चैत्रष्टमे रयष्टमे आयष्टमे पुष्टष्टमे पुष्टिष्टमे विभुजमे प्रभुजमे बहुजमे भूयष्टमे पूर्णष्टमे पूर्णतष्टमे श्रीष्टमे कूयवाष्टमे नष्टमे षष्टमे त्रिहयष्टमे यवाष्टमे आशाष्टमे किलाष्टमे मुद्राष्टमे खल्वाष्टमे गोधूमाष्टमे मधुराष्टमे प्रियकाष्टमे नष्टमे कामाष्टमे नीवाष्टमे अष्टाष्टमे रुद्रिकाष्टमे निरयष्टमे पर्वताष्टमे सिद्धाष्टमे वनस्पतयष्टमे हिरण्यष्टमे यष्टमे श्रीरष्टमे तपुष्टमे श्यामष्टमे लोहष्टमे शिष्टमहापष्टमे वीरुदष्टमहोदयष्टमे कृष्णभज्यष्टमे कृष्णभज्यष्टमे ग्राम्याष्टमे भूतिष्टमे वसुजमे वसतिष्टमे बृहस्पतिष्टमे विक्रष्टमे वरुणष्टमे पराष्टमे गाताष्टमे विष्णुष्टमे अभिनवष्टमे वरुणष्टमे निषेधमे देवाष्टमे पृथिवीष्टमे इंद्रष्टमे अंतरिक्षष्टमे इंद्रष्टमे 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 दिशष्टमे मूलाष्टमे मूर्धाष्टमे अष्टमे इंद्रष्टमे वंशष्टमे रश्मिष्टमे नामाष्टमे उपदिष्टम उपागमष्टमे कर्यामष्टमे इंद्रायष्टमे वैत्रावरुणष्टमे आश्विनष्टमे प्रतिप्रसादनष्टमे शुक्लष्टमे मंदिरमहावीरष्टमे वैश्वदेवष्टमे गुरुष्टमे वैश्वानष्टमे ऋतुग्रहाष्टमे पितृग्रहाष्टमे वैश्वाष्टमे वैश्वदेवष्टमे मरुत्वियाष्टमे महेन्द्रष्टमे आदित्यष्टमे सारस्वतष्टमे पौषष्टमे आदियोगष्टमे आदियोगष्टमे अग्निष्टमे भवष्टमे वेदिष्टमे कृष्णियाष्टमे सुतष्टमे जमसाष्टमे ग्रावाणष्टमे स्वरवष्टमे उपरवाष्टमे दिशमणेष्टमे द्रोणकलष्टमे वायुव्याष्टमे भूतभ्रष्टमे आदमीरष्टमे आदीनष्टमे हरिद्धानष्टमे गृहाष्टमे सदष्टमे क्रोडाशाष्टमे पददाष्टमे मृतष्टमे स्वगाकारष्टमे अग्निष्टमे धर्मष्टमे रष्टमे पूर्यष्टमे शाणाष्टमे वेदष्टमे पृथिवीष्टमे दिदिष्टमे दिदिष्टमे ज्योष्टमे शक्वरीरङ्कुलयोतिषष्टमे यज्ञेन कल्पतां वृक्षमे सामष्टमे सोमष्टमे यजुष्टमे ईशाष्टमे तपष्टमे ऋतुष्टमे रतष्टमे भारायो बृहत्ष्टमे यज्ञेन कल्पतां
यो नमः हरिः ॐ नमो भगवते वासुदेवाय धन्वन्त्रये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे नमः। ಎಲ್ಲರಿಗೂ ನಮಸ್ಕಾರ. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಮತ್ತು ಎಲ್ಲ ಸದ್ಗುರುಗಳ ಅನುಗ್ರಹದಿಂದ ಶ್ರೀ ಶಂಗಾ ಆಧ್ಯಾತ್ಮಿಕ ಪ್ರತಿಷ್ಠಾನವು ಆಯೋಜಿಸಿರುವ ಕೋಟಿ ಧನ್ವಂತರಿ ಜಪ ಮತ್ತು ಮಹಾಯಜ್ಞದ ಸಭಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ವೇದಿಕೆಯ ಮೇಲೆ ಉಪಸ್ಥಿತವಿರುವ ಎಲ್ಲ ಮಹಾತ್ಮರಿಗೂ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಲ್ಲಿಸೋಣ. ನಮಃ ಸಭಾಭ್ಯಃ ಸಭಾಪತಿಭ್ಯಶ್ಚ ನಮೋ ನಮಃ. ಇಂದಿನ ಕಾರ್ಯಕ್ರಮವನ್ನು ವೇದಘೋಷದೊಂದಿಗೆ ಪ್ರಾರಂಭಿಸೋಣ. प्रार्थयामि नमस्करोमि सवितुर्वरेण्यं भर्गो देवस्य धीमहि धियो यो नः प्रचोदयात् तत्सवितुर्वरेण्यं वरेण्यं सवितुर्वरेण्यं वरेण्यं सवितुर्वरेण्यं भर्गो वरेण्यं सवितुर्वरेण्यं भर्गः वरेण्यं भर्गो वरेण्यं भर्गो देवस्य भर्गो वरेण्यं
वरेण्यं भर्गो देवस्य देवस्य भर्गो देवस्य धीमहि देवस्य भर्गो देवस्य धीमहि देवस्य धीमहि देवस्य धीमहि. ಎಲ್ಲ ವೇದ ಮಾತೆಯರಿಗೂ ಧನ್ಯವಾದಗಳು. ಈಗ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಪ್ರಣವ್ ಆತ್ರೇಯಸ್ ಅವರನ್ನು ಪ್ರಾರ್ಥಿಸುತ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೇವಲ ವಿದ್ಯೆಯಿಂದ ಕಲಿತಿದ್ದು ಅಲ್ಪಕಾಲದವರೆಗೆ ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತಿದ್ದು ಅದು ಅನಂತ ಕಾಲದವರೆಗೆ ಅಂತ ಹೇಳುತ್ತಾ ಪೂಜ್ಯ ಗುರುಗಳು ಶ್ರೀಶಂಗ ಆಧ್ಯಾತ್ಮಿಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮುರಳೀಧರ ಶರ್ಮಾ ಗುರುಗಳಿಗೆ ನಮಸ್ಕರಿಸುತ್ತಾ ಇಂದು ನಾನು ಸಮಾರಂಭಕ್ಕೆ ಎಲ್ಲರಿಗೂ ಭವ್ಯ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಧನ್ವಂತರಿ ಕೋಟಿ ಜಪ ಮತ್ತು ಮಹಾಯಜ್ಞಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸದ್ಗುರು ಶ್ರೀ ಆತ್ಮನಿರತಾಮೃತ ಚೈತನ್ಯರವರು, ಅಧ್ಯಕ್ಷರು ಅಮೃತಾನಂದಮಯಿ ಮಠ ಬೆಂಗಳೂರು ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ತುಂಬು ಹೃದಯದಿಂದ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಸಮಾರಂಭಕ್ಕೆ ಆಗಮಿಸಿರುವ ಗೌರವಾನ್ವಿತ ಅತಿಥಿಗಳಾದಂತಹ ಪರಮ ಪೂಜ್ಯ ಶ್ರೀ ಸ್ವಾಮಿ ಸುಮೇಧಾನಂದಜಿ ಮಹಾರಾಜ್ ಗುರುಗಳಿಗೆ ನಮಸ್ಕರಿಸುತ್ತಾ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಧನ್ವಂತರಿ ಜಪ ಮತ್ತು ಅದರ ಮಹತ್ವವನ್ನು ತಿಳಿಸಿಕೊಡಲು ಬಂದವರು ಡಾಕ್ಟರ್ ಶ್ರೀ ಚಂದ್ರಶೇಖರ್ ತೇಖಲ್ ಆಯುರ್ವೇದ ವೈದ್ಯರು. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಧನ್ವಂತರಿ ಜಪ ಮತ್ತು ಅದರ ಮಹತ್ವವನ್ನು ತಿಳಿಸಿಕೊಡಲು ಬಂದವರು ಡಾಕ್ಟರ್ ಶ್ರೀ ಚಂದ್ರಶೇಖರ್ ತೇಖಲ್ ಆಯುರ್ವೇದ ವೈದ್ಯರು, ಗಾರ್ಹಪತ್ಯ ಚಿಕಿತ್ಸಾಲಯ ಮತ್ತು ಸಂಸ್ಥಾಪಕರು, ಶಂಕರ ಗುರುಕುಲಂ ಬೆಂಗಳೂರು. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಶಂಗ ಆಧ್ಯಾತ್ಮಿಕ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರುವ ಡಾಕ್ಟರ್ ಮುರಳೀಧರ ಶರ್ಮಾ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ.
ಇಂದಿನ ಕಾರ್ಯಕ್ರಮವನ್ನ ಸುಸೂತ್ರವಾಗಿ ಮಹಾಯಜ್ಞವನ್ನ ನಡೆಸಿಕೊಟ್ಟ ವೇದ ಬ್ರಹ್ಮ ಶ್ರೀ ಸುಬ್ರಾಯ್ ಭಟ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಂತರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಈ ಒಂದು ಧನ್ವಂತರಿ ಕೋಟಿ ಜಪ ಮತ್ತು ಮಹಾಯಜ್ಞದ ಸಂಚಾಲಕರು, ಯಜ್ಞಕರ್ತರು, ಕಾರ್ಯಕರ್ತರು ಹಾಗೂ ಎಲ್ಲ ವೇದ ಬಂಧುಗಳಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ಗುರುಗಳಿಗೆ ವಂದಿಸುತ್ತಾ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಮಂದರಧರಾ ಮಂದಹಾಸವದನನೆ ಭಕ್ತಿಯ ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ. ಓ ಎನ್ನು ಬಾ ಗಣಪ ಕರೆದಾಗ, ಓ ಎನ್ನು ಬಾ ಗಣಪ, ಓ ಎನ್ನು ಬಾ ಗಣಪ ಕರೆದಾಗ, ಓ ಎನ್ನು ಬಾ ಗಣಪ. ಓಂಕಾರನಾದ ಲೋಲ ಹೇ ಗಣಪ, ಓಂಕಾರ ರೂಪ ಹೇ ಗಣಪ. ಓಂಕಾರನಾದ ಲೋಲ ಹೇ ಗಣಪ, ಓಂಕಾರ ರೂಪ ಹೇ ಗಣಪ. ಓ ಎನ್ನು ಬಾ ಗಣಪ ಕರೆದಾಗ, ಓ ಎನ್ನು ಬಾ ಗಣಪ. ತಂಡ ಕಳೆದ 2.5-3 ವರ್ಷದಿಂದ ಪ್ರತಿ ಭಾನುವಾರ ದೇವರನಾಮ ತರಗತಿಯನ್ನು ನಡೆಸ್ತಾ ಬಂದಿದೆ. ಇದು ಶ್ರೀಶಂಗ ಪ್ರತಿಷ್ಠಾನದ ಒಂದು ಮುಖ್ಯ ತಳಹದಿ ಅಂತಲೇ ಹೇಳಬಹುದು. ಇಲ್ಲಿ ಮಧುರಾ ಭಗಿನಿ ಅವರು ಇದುವರೆಗೂ ಹತ್ತಿರ 100 ಹಾಡುಗಳನ್ನು, 100 ದೇವರನಾಮಗಳನ್ನು ನೂರಾರು ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟಿದ್ದಾರೆ. ಅವರು ಭಟ್ಕಳದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಶ್ರೀಶಂಗ ಪ್ರತಿಷ್ಠಾನದ ಪರವಾಗಿ ಒಂದು ನೆನಪಿನ ಕಾಣಿಕೆ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಆಹ್ವಾನ ಮಾಡ್ತಾ ಇದ್ದೀನಿ. ಪ್ರಸ್ತುತ ಧನ್ವಂತರಿ ಜಪ ಯಜ್ಞ ಜುಲೈ 21, 2024 ಗುರುಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ ಪ್ರಾರಂಭವಾಗಿ ಇಲ್ಲಿಯವರೆಗೂ 1.5 ಕೋಟಿಯಷ್ಟು ಜಪ ಪೂರೈಸಿದೆ. ವಿಶೇಷವಾಗಿ 200ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಮತ್ತು ಸುಮಂಗಲಿಯರು ಪ್ರತಿನಿತ್ಯ ಕನಿಷ್ಠ 216 ಜಪ ಮಾಡಿ ಇಂದು ಮಹಾಯಜ್ಞವನ್ನು ಪ್ರಪ್ರಥಮ ಬಾರಿಗೆ 20 ಯಜ್ಞಕುಂಡಗಳಲ್ಲಿ ಸಮರ್ಪಿಸಿದ್ದಾರೆ. ಇದು ಇತಿಹಾಸದಲ್ಲಿಯೇ ಅತ್ಯಂತ ಶ್ರೇಷ್ಠ ಸಾಧನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಾವೆಲ್ಲರೂ ಧನ್ಯರು. ಶ್ರೀ ಶಂಗ ಪ್ರತಿಷ್ಠಾನದ ಅಧ್ಯಕ್ಷರು
ಮತ್ತು ನಮ್ಮೆಲ್ಲರ ಪೂಜ್ಯ ಗುರುಗಳಾದ ಡಾಕ್ಟರ್ ಮುರಳೀಧರ ಶರ್ಮಾರವರು ಪ್ರತಿಷ್ಠಾನದ ಬಗ್ಗೆ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿಕೊಡಬೇಕಾಗಿ ಪ್ರಾರ್ಥನೆ. ಇದಕ್ಕೂ ಮೊದಲು ಗುರುಗಳ ಕಿರುಪರಿಚಯವನ್ನು ಮಾಡಿಕೊಡಬೇಕಾಗಿ ಚಿನ್ಮಯಿ ಅವರನ್ನು ಪ್ರಾರ್ಥಿಸುತ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಾನು ಚಿನ್ಮಯಿ ಎಂ ಗಾರ್ಗಿ. ಧನ್ವಂತರಿ ಮಂತ್ರದ ಮೂಲಕ ಗುರುಗಳ ಪರಿಚಯ ಮಾಡಿಕೊಡಲು ಇಚ್ಛಿಸುತ್ತೇನೆ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರೋಗ್ಭಯಮೃತ್ಯುನಾಶಂ ಧಾತಾರಮೀಶಂ ವಿವಿಧೌಷಧೀನಾಂ ಧನ್ವಂತರಿಂ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವಕ್ತಾರಂ ವಂದೇ ಪೀಯೂಷದಾಯಕಂ. ಇಂದು ಗುರುಗಳ ಬಗ್ಗೆ ಪರಿಚಯ ಮಾಡಿಕೊಡಲು ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಎಂದು ಭಾವಿಸುತ್ತೇನೆ. ನಮ್ಮ ಪೂಜ್ಯ ಗುರುಗಳಾದ ಡಾಕ್ಟರ್ ಮುರಳೀಧರ ಶರ್ಮಾ ಅವರು ದಿನಾಂಕ 20/8/1980 ತುಮಕೂರಿನಲ್ಲಿ ಜನಿಸಿದರು. ಇವರ ತಂದೆ ವೇದ ಬ್ರಹ್ಮಶ್ರೀ ಚಂದ್ರಶೇಖರ ಶರ್ಮಾ ಮತ್ತು ತಾಯಿ ಶ್ರೀಮತಿ ಸುಬ್ಬಲಕ್ಷ್ಮಿ. ಡಾಕ್ಟರ್ ಮುರಳೀಧರ ಶರ್ಮಾ ಅವರು ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿ IBM ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇವರು ಪತ್ನಿ ಶ್ರೀಮತಿ ಸೌಮ್ಯ ಮತ್ತು ಮಗಳು ಕುಮಾರಿ ಮಾನ್ಯಾಳೊಂದಿಗೆ ಬೆಂಗಳೂರಿನ ಗಿರಿನಗರದಲ್ಲಿ ವಾಸಿಸುತ್ತಾರೆ. ಇವರು ವೇದಿಕ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಗುರುಗಳು ಕಳೆದ 10 ವರ್ಷಗಳಿಂದ ಸಾವಿರಾರು ಶಿಷ್ಯಂದಿರಿಗೆ ವೇದಪಾಠ ಹೇಳಿಕೊಡುವ ಮುಖಾಂತರ ಗುರು ಶಿಷ್ಯ ಪರಂಪರೆಯನ್ನು ಬೆಳೆಸಿದ್ದಾರೆ. ನಾವು ಈ ಒಂದು ಕಾರ್ಯಕ್ರಮದ ಕಲ್ಪನೆ ಜುಲೈ 21, 2024 ಗುರುಪೂರ್ಣಿಮೆ ದಿವಸ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಮತ್ತು ಸದ್ಗುರುಗಳ ಒಂದು ಪ್ರೇರಣೆಯೊಂದಿಗೆ ಧನ್ವಂತರಿ ಜಪವನ್ನು ನಡೆಸಬೇಕು ಅನ್ನೋ ಒಂದು ಪ್ರೇರಣೆಯಾಗಿ ಅದರ ಕೋಟಿ ಜಪ ಪೂರೈಸಿ ಸಮರ್ಪಣೆಯನ್ನು ನವೆಂಬರ್ 24, 2024 ಭಾನುವಾರ ಈ ಸಭಾಂಗಣ ರಾಮಕೃಷ್ಣ ಸೇವಾ ಟ್ರಸ್ಟ್ ಇಲ್ಲಿ ನಡೆಸಬೇಕು ಅಂತ ಸಂಕಲ್ಪ ಆಗಿತ್ತು. ಅದಕ್ಕೆ ನಮಗೆ ವೇದ ಬ್ರಹ್ಮಶ್ರೀ ಸುಬ್ರಾಯ ಭಟ್ ಅವರು ಪರಿಚಯವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು. ಆ ಒಂದು ವಿಶ್ವಾಸದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಪ್ರೇರಣೆ ಆಯಿತು. ಆನಂತರ ತುಮಕೂರಿನ ರಾಮಕೃಷ್ಣ ಆಶ್ರಮ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಪರಮಪೂಜ್ಯ ವೀರೇಶಾನಂದಜಿ ಮಹಾರಾಜ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಮಾಡಿ ನಾವು ಬರ್ತೀವಿ, ನಿಮ್ಮ ಪೂರ್ಣ ಸಹಕಾರ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು. ಹಾಗಾಗಿ ಈ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ಪ್ರೇರಣೆಯಾಯಿತು. ಹಾಗೆ ಈ ಕಾರ್ಯಕ್ರಮದಲ್ಲಿ ಹಲವಾರು ಮಾತೆಯರು ಭಾಗವಹಿಸಿ ನಾವು ಈ ಜಪವನ್ನು ಮಾಡ್ತೀವಿ. ಅಲ್ಲದೆ ಯಜ್ಞದಲ್ಲೂ ಕೂಡ ನಾವು ಭಾಗವಹಿಸ್ತೀವಿ. ಸಮಾನವಾಗಿರ್ತಕ್ಕಂಥ ಹಕ್ಕು ನಮಗೂ ಇದೆ, ಎಲ್ಲರೂ ಸಮಾನರೇ ಅನ್ನೋ ಒಂದು ಭಾವನೆಯನ್ನು ಈ ಒಂದು ಪ್ರಪಂಚಕ್ಕೆ ತೋರಿಸಬೇಕಾಗಿದೆ. ಹಾಗಾಗಿ ನಾವು ಕೂಡ ಈ ಒಂದು ವೇದ ಕ್ಷೇತ್ರದಲ್ಲೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಸಮಾನರಾಗಿ ಇದ್ದೇವೆ ಅನ್ನೋದನ್ನು ಪ್ರಮಾಣೀಕರಿಸಬೇಕಾಗಿತ್ತು. ಹಾಗಾಗಿ ಈ ಒಂದು ಕಾರ್ಯಕ್ರಮ ನಡೆದು ಬಂದಿದೆ. ಅದಲ್ಲದೆ ಇವತ್ತು ಪರಮಪೂಜ್ಯ ಮಾತಾ ಅಮೃತಾನಂದಮಯಿ ಆಶ್ರಮದಿಂದ ಆತ್ಮನಿರತಾನಂದಜಿ ಸ್ವಾಮೀಜಿಯವರು ಕಳೆದ 2-3 ತಿಂಗಳಿಂದ ನಮಗೆ ಚಿರಪರಿಚಯ. ಅವರ ಆಶ್ರಮಕ್ಕೆ ಹೋಗಿದ್ವಿ. ಅವರ ಒಂದು ಸರಳ ಜೀವನ, ಅವರ ಮಧುರವಾಗಿರ್ತಕ್ಕಂಥ ಮಾತುಗಳು, ಅವರ ಆಲೋಚನೆ,
ಅವರು ಮಾಡಿಸ್ತಕ್ಕಂಥ ಧ್ಯಾನ ಇದು ಬಹಳ ನಮಗೆ ಇಷ್ಟ ಆಯಿತು. ಆ ಸ್ವಾಮೀಜಿಯವರನ್ನೇ ಈ ಒಂದು ಕಾರ್ಯಕ್ರಮಕ್ಕೆ ಕರಿಬೇಕು. ಅದಲ್ಲದೆ ಇಷ್ಟು ಜನ ಮಾತೆಯರು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇರೋದರಿಂದ ಇದಕ್ಕೆ ಸೂಕ್ತರಾಗಿರ್ತಕ್ಕಂಥವರು ಮಾತಾ ಅಮೃತಾನಂದಮಯಿ ಅಮ್ಮ ಅವರ ಸಚ್ಚಿಷ್ಯರಾಗಿರ್ತಕ್ಕಂಥ ಆತ್ಮನಿರತಾನಂದಜಿ ಸ್ವಾಮೀಜಿಯವರು ಅಂತ ಅನ್ನಿಸಿ ಪರಮಪೂಜ್ಯ ಸ್ವಾಮೀಜಿಯವರನ್ನು ಕೇಳಿಕೊಂಡಾಗ ಅವರು ತುಂಬು ಹೃದಯದಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ನಮನಗಳು. ಹಾಗೆಯೇ ಪರಮಪೂಜ್ಯ ಸುಮೇಧಾನಂದಜಿ ಮಹಾರಾಜ್ ಹೊಸಪೇಟೆ ರಾಮಕೃಷ್ಣ ಗೀತಾಶ್ರಮ ಅವರು ಇವತ್ತು ಅತಿಥಿಗಳಾಗೇ ಬಂದಿದ್ದಾರೆ. ನಾವು ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಸ್ವತಃ ಭೇಟಿ ಮಾಡಿ ಆಹ್ವಾನಿಸಿರಲಿಲ್ಲ. ಆ ಭಗವಂತನೇ ಸ್ವಾಮೀಜಿಯವರನ್ನು ಈ ಒಂದು ಆಶ್ರಮಕ್ಕೆ ಬರೋ ಹಾಗೆ ಮಾಡಿ ಧನ್ವಂತರಿ ರೂಪದಲ್ಲಿ ಅವರು ಬಂದಿದ್ದಾರೆ. ನಿಜವಾದ ಮುಖ್ಯ ಅತಿಥಿಗಳು ಅವರೇ ಇವತ್ತು. ಯಾಕೆಂದರೆ ಸ್ವಾಮೀಜಿಯವರು ಇವತ್ತು ಸಂಜೆ ಕಾರ್ಯಕ್ರಮ ಇತ್ತು. ಅವರು ಸಂಜೆ ಕಾರ್ಯಕ್ರಮದಲ್ಲಿ ನಿನ್ನೆ ತಡವಾಗಿ ಬಹುಶಃ ರಾತ್ರಿ ಬಂದಿದ್ದಾರೆ. ಬೆಳಗ್ಗೆ ನಾವು ಈ ಕಾರ್ಯಕ್ರಮ ಇಟ್ಕೊಳ್ತೀವಿ ಅಂತ ಹೇಳಿದಾಗ ಅವರು ತುಂಬು ಹೃದಯದಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ನಮನಗಳು. ಹಾಗೆ ಡಾಕ್ಟರ್ ಚಂದ್ರಶೇಖರ್ ಅವರ ಬಗ್ಗೆ ಕೆಲವೇ ವಾಕ್ಯಗಳಲ್ಲಿ ಹೇಳೋದಕ್ಕಾಗೋದಿಲ್ಲ. ಅಪ್ರತಿಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. ಎಷ್ಟೋ ಜನ ಮಹಾತ್ಮರಿದ್ದಾರೆ ಈ ಒಂದು ಪ್ರಪಂಚದಲ್ಲಿ, ಆದರೆ ಎಲೆ ಮರೆ ಕಾಯಿ ತರಹ ಇರ್ತಾರೆ. ಅವರ ಒಂದು ಪರಿಚಯವನ್ನು ಮುಂದೆ ನಾವು ಮಾಡಿಕೊಳ್ಳೋಣ ಕೂಲಂಕುಷವಾಗಿ. ಅವರು ಆಯುರ್ವೇದ ಶಾಸ್ತ್ರಜ್ಞರು, ತಮ್ಮದೇ ಆಗಿರ್ತಕ್ಕಂಥ ಗಾರ್ಹಸ್ಪತ್ಯ ಚಿಕಿತ್ಸಾಲಯ ಅದರ ಸಂಸ್ಥಾಪಕರು, ಅದರ ಜೊತೆಯಲ್ಲಿ ಶಂಕರ ಗುರುಕುಲಂ ಅಂತಕ್ಕಂಥ ಒಂದು ಗುರುಕುಲವನ್ನು ಕೂಡ ನಡೆಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಮ್ಮ ಒಂದು ಮನಸ್ಸಿಗೆ ಬರ್ತಕ್ಕಂಥ ಆಲೋಚನೆಗಳಿಗೆ ಹೆಚ್ಚು ಹತ್ತಿರವಾಗಿರ್ತಕ್ಕಂಥದ್ದು. ಡಾಕ್ಟರ್ ರೂಪಶ್ರೀ ಅವರು ನಮ್ಮ ತರಗತಿಗೆ ಕಳೆದ 3-4 ವರ್ಷದಿಂದ ಬರ್ತಾ ಇದ್ದಾರೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ, ಅದರಲ್ಲೂ ಧನ್ವಂತರಿ ಯಜ್ಞ ಮಾಡ್ತಾ ಇರೋದ್ರಿಂದ ಈಗಾಗಲೇ ಸಾಕಷ್ಟು ಯಜ್ಞಗಳನ್ನು ಮಾಡಿರ್ತಕ್ಕಂಥ ಒಬ್ಬರು ಮಹಾತ್ಮರಿದ್ದಾರೆ ಅಂತ ಹೇಳಿ ಡಾಕ್ಟರ್ ಚಂದ್ರಶೇಖರ್ ಅವರನ್ನು ಪರಿಚಯ ಮಾಡಿಕೊಟ್ಟರು. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಹೃತ್ಪೂರ್ವಕವಾದ ನಮನವನ್ನು ಸಲ್ಲಿಸೋಣ. ಹಾಗೆ ನೀವೆಲ್ಲ ನೀವೆಲ್ಲ ಜಪಗಳನ್ನು ಮಾಡ್ಕೊಂಡು ಬಂದಿದ್ದೀರಾ. 200ಕ್ಕೂ ಹೆಚ್ಚು ಮಾತೆಯರು ಮತ್ತು ಪುರುಷರು, ಮಕ್ಕಳು ಎಲ್ಲ. ಇದಕ್ಕೆ ಮುಖ್ಯ ಒಬ್ಬರು ಪ್ರಧಾನ ಸಂಚಾಲಕರು ಬೇಕಾಗಿತ್ತು. ಆ ಪ್ರಧಾನ ಸಂಚಾಲಕರು ಬ್ರೂನೇನಲ್ಲಿ ಬೇರೆ ದೇಶದಲ್ಲಿದ್ದಾರೆ. ಅವರು ನೀವು ಮಾಡಿ, ನಾವು ಎಲ್ಲ ಮಾತೆಯರನ್ನು ಸಂಘಟಿಸಿ ಈ ಕಾರ್ಯಕ್ರಮ ನಡೆಸ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕಾಗಿ ಅಲ್ಲಿ ಬ್ರೂನೆಯಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ವಸುಧಾ ಭಗಿನಿ ಅವರು ಈ ಒಂದು ವೇದಿಕೆ ಮೇಲೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಅವರು ಈ ಕಾರ್ಯಕ್ರಮ, ಈ ಒಂದು ಜಪ ಹೇಗೆ ಮೂಡಿ ಬಂತು ಜುಲೈ 21ರಿಂದ ಅದರ ಒಂದು ಅಂಕಿಅಂಶಗಳನ್ನು 1-2 ನಿಮಿಷದಲ್ಲಿ ಹೇಳ್ತಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಇಲ್ಲಿ ಉಪಸ್ಥಿತರಿರುವ ಎಲ್ಲ ಮಹನೀಯರಿಗೂ, ಮಾತೆಯರಿಗೂ, ಎಲ್ಲ ಭಕ್ತ ಬಂಧುಗಳಿಗೂ ನಮಸ್ಕಾರಗಳನ್ನು ಹೇಳ್ತಾ ಈ ಮಾತನ್ನು ಪ್ರಾರಂಭ ಮಾಡ್ತೀನಿ. ಈಗಾಗಲೇ ಸಮಯ ಸಾಕಷ್ಟಾಗಿದೆ, ಆದ್ದರಿಂದ ಮಾತನ್ನು ಕ್ಲುಪ್ತವಾಗಿಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತಿನ ದಿವಸ ಒಂದು ಧನ್ವಂತರಿ ಮಹಾಯಜ್ಞವನ್ನು ಎಲ್ಲರೂ ಸೇರಿ ಆಚರಿಸಿದ್ದೀರಿ.
ಮೊದಲಲ್ಲಿ ಒಂದು ತಪ್ಪನ್ನು ತಿದ್ದೋದಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಜನ ಧನ್ವಂತ್ರಿ ಧನ್ವಂತ್ರಿ ಅಂತ ಹೇಳಿದ್ದು ನೆನಪು. ಹೌದಾ ಹೌದಾ? ಧನ್ವಂತ್ರಿ ಅಲ್ಲ, ಧನ್ವಂತರಿ. ಧನ್ವಂತರಿ. ಧನ್ವಂತರಿಯ ಮಹಾಮಂತ್ರದ ಒಂದು ಕ್ಲುಪ್ತವಾಗಿ ಅದರ ಅರ್ಥ ಮತ್ತು ಉದ್ದೇಶ ಇಷ್ಟನ್ನು ಮಾತ್ರ ಹೇಳ್ತೀನಿ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರಿಲೋಕನಾಥಾಯ ವಿಷ್ಣವೇ ಸ್ವಾಹ. ಯಾತಕ್ಕೆ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡ್ತಾರೆ ಅಂದರೆ, ಭಾಗವತದಲ್ಲಿ 8ನೇ ಸ್ಕಂಧ 30ನೇ ಶ್ಲೋಕದಲ್ಲಿ ಧನ್ವಂತರಿಯ ಪ್ರಾದುರ್ಭಾವ ಏನು ಅವತಾರವಾಯಿತು ಅದರ ಬಗ್ಗೆ ಉಲ್ಲೇಖ ಇದೆ. ಶ್ರೀಮದ್ ಭಾಗವತ ಪುರಾಣದಲ್ಲಿ ಬರುತ್ತೆ. ಕಶ್ಯಪ ಮಹರ್ಷಿಗಳ ಮಕ್ಕಳಾದ ದೇವತೆಗಳು ಮತ್ತು ದೈತ್ಯರು ಇಬ್ಬರೂ ಸೇರಿ ಸಮುದ್ರ ಮಥನ ಮಾಡ್ತಾರೆ. ಸಮುದ್ರ ಮಥನ ಮಾಡಿದಾಗ ಒಬ್ಬ ದಿವ್ಯವಾಗಿರುವಂತಹ ಮಹಾಪುರುಷನ ಉದ್ಭವ ಆಗುತ್ತೆ. ಅವನೇ ಧನ್ವಂತರಿ. ಅವನ ಕೈನಲ್ಲಿ ಅಮೃತ ಕಲಶ ಇದೆ. ಅಮೃತ ಅಂದರೆ ಯಾವುದರ ಸಂಪರ್ಕಕ್ಕೆ ಬಂದರೆ ಮೃತ ಅಂದರೆ ಸಾವು ಇರೋದಿಲ್ವೋ ಅದನ್ನು ಅಮೃತ ಅಂತಾರೆ. ಆ ಅಮೃತ ಕಲಶವನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಅದರಿಂದ ಏನು ಮಾಡ್ತಾನೆ? ಸರ್ವಾಮಯ ವಿನಾಶನಾಯ. ಆಮಯ ಅಂದರೆ ವ್ಯಾಧಿ, ವ್ಯಾಧಿ ಅಂದರೆ ರೋಗ. ಸರ್ವಾಮಯ ಅಂದರೆ ಎಲ್ಲ ರೋಗಗಳನ್ನು ನಾಶ ಮಾಡತಕ್ಕಂತಹವನು. ಇಲ್ಲಿ ಸರ್ವಾಮಯ ವಿನಾಶನಾಯ ತ್ರಿಲೋಕನಾಥಾಯ ವಿಷ್ಣವೇ ಅಂತ ಇದೆ. ಆಯುರ್ವೇದ ಅನ್ನುವಂತಹ ಒಂದು ವಿದ್ಯೆಯ ಪ್ರವರ್ತಕನೂ ಹೌದು ಅಂತ ಇದೆ, ಅಲ್ಲೇ ಇದೆ. ಹಾಗಾಗಿ ಒಂದು 2 ನಿಮಿಷದಲ್ಲಿ ಆಯುರ್ವೇದದ ಮೂಲ ಉದ್ದೇಶ ಏನು ಅನ್ನೋದನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲರಿಗೂ, ಯಾವುದೇ ಮನುಷ್ಯನಿಗೂ ಅನ್ಕಾಂಪ್ರಮೈಸಿಂಗ್ ಆಗಿ ನನಗೆ ಬೇಕೇ ಬೇಕು ಅನ್ನುವಂತಹ ವಸ್ತು ಯಾವುದು? ಪ್ರಶ್ನೆ ಅರ್ಥ ಆಯ್ತಾ? ನಾನು ಯಾವಾಗಲೂ ಹೇಗಿರಬೇಕು? ಆರೋಗ್ಯವಾಗಿದ್ದರೆ ಏನು ಸಿಗುತ್ತೆ? ಆರೋಗ್ಯವಾಗಿರುವಂಥವ್ರು ಹೇಗಿರ್ತಾರೆ? ಸುಖವಾಗಿರ್ತಾರೆ. ಹೇಗಿರ್ತಾರೆ? ಸುಖವಾಗಿರ್ತಾರೆ. ಆದ್ದರಿಂದ ಈ ಸುಖವಾಗಿರೋದು ಅಂದಾಗ ಎಷ್ಟು ದಿವಸ ಸುಖವಾಗಿರಬೇಕು? ಬದುಕಿರೋವರೆಗೆ. ಅಂದರೆ ಭಗವಂತ ಎಷ್ಟು ದಿವಸ ಆಯಸ್ಸಿಟ್ಟಿದಾನೋ ಅಷ್ಟು ದಿವಸ ನಾನು ಸುಖವಾಗಿರಬೇಕು ಅಂತ ಆಸೆ ಪಡ್ತಾನೆ. ಸುಖ ಸುಖ ಅಂದಾಗ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಎಲ್ಲ ಸುಖಗಳಿಗಿಂತ ಹೆಚ್ಚಿನ ಸುಖ ಆರೋಗ್ಯ. ಎಷ್ಟೇ ಸಂಪತ್ತಿದ್ರೂ ಆರೋಗ್ಯವಿಲ್ಲದೆ ಇದ್ದರೆ ಆ ಸುಖವನ್ನು ಅನುಭವಿಸೋದಕ್ಕಾಗೋದಿಲ್ಲ. ಆದರೆ
ಯಾವ ಸಂಪತ್ತೂ ಇಲ್ಲದೇ ಇದ್ದರೂ ಆರೋಗ್ಯವಾಗಿದ್ದರೆ ಅವನು ಸುಖವಾಗಿರ್ತಾನೆ. ಆದ್ದರಿಂದ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಆಯುಃ ಕಾಮಯಮಾನೇನ ಧರ್ಮ ಅರ್ಥ ಸುಖ ಸಾಧನಂ ಅಂತ ಹೇಳುತ್ತೆ. ಒಂದು ಸಲ ಹೇಳಿ, ಆಯುಃ ಕಾಮಯಮಾನೇನ ಧರ್ಮ ಅರ್ಥ ಸುಖ ಸಾಧನಂ. ಎಲ್ಲರೂ ಹೇಳಿರೋದ್ರಿಂದ ನಿಮ್ಮ ಕಿವಿನಲ್ಲಿ ಇದು ಬಿದ್ದಿರುತ್ತೆ ಅಲ್ವಾ? ಎಚ್ಚರಿಕೆಯಿಂದ ಕೇಳಿ. ಮುಂಚೆ ಇದ್ದಂತಹ ಜೀವನ ಶೈಲಿಗೂ ಇವಾಗಿರುವಂತಹ ಜೀವನ ಶೈಲಿಗೂ ವ್ಯತ್ಯಾಸ ಏನು ಅಂತ ನೋಡಿ. ಮುಂಚೆ ಬಡತನ ಇತ್ತು, ಮನೆಯಲ್ಲಿ ಹೆಚ್ಚು ಮಂದಿ ಇದ್ದರು, ಊಟಕ್ಕೆ ಕೇವಲ ಒಂದೇ ಒಂದು ತರಕಾರಿಯ ಹುಳಿ, ಸಾರು ರಾತ್ರಿ ಹೊತ್ತು, ಪಲ್ಯ ಅಪರೂಪ, ಹೀಗೆ ತಾನೇ ಇದ್ದಿದ್ದು. ಎಲ್ರಿಗೂ ಅನುಭವ ಇದೆ ಅಲ್ವಾ? ಆದರೆ ಬಡತನ ಇತ್ತು, ದುಡ್ಡಿರಲಿಲ್ಲ, ಒಡವೆ ಇರಲಿಲ್ಲ, ಹೆಚ್ಚು ಸೀರೆ ಇತ್ಯಾದಿಗಳು ಏನೂ ಇರಲಿಲ್ಲ. ಮನೆಯಲ್ಲಿ ಸ್ಥಳಾವಕಾಶ ಕಡಿಮೆ ಇದ್ದರೂ, ಜನ ಜಾಸ್ತಿ ಇದ್ದರೂ ಕೂಡ ಮನಸ್ಸಿನಲ್ಲಿ ಸಂಸಾರದಲ್ಲಿ ಬರುವಂತಹ ವ್ಯಾಜ್ಯ ಇರುತ್ತೆ. ಆದರೂ ಒಂದು ತರಹ ಒಂದು ತಾಳ್ಮೆ, ಸಹನೆ ಇತ್ತು. ದುಡ್ಡು ಬರ್ತಾ 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 ಮನೆ ದೊಡ್ಡದಾಯಿತು, ಮನೆ ಒಳಗಿರೋ ಜನ ಕಡಿಮೆ ಆದರು, ಆಸ್ಪತ್ರೆಗಳು ಜಾಸ್ತಿ ಆಯಿತು, ಒಡವೆ ವೈಢೂರ್ಯ ಜಾಸ್ತಿ ಆಯಿತು, ಕಾಯಿಲೆಗಳು ನಾವೇ ಹೆಸರಿಡಬೇಕು ಗೊತ್ತಾಗ್ತಾನೂ ಇಲ್ಲ, ಏನು ಹೆಸರು ಅಂತ ಕೂಡ ಗೊತ್ತಾಗದೇ ಇರೋಷ್ಟು ಕಾಯಿಲೆಗಳು ಜಾಸ್ತಿ ಆಯಿತು. ಇದು ನಮ್ಮ ಪ್ರತ್ಯಕ್ಷ ಅನುಭವ, ಹೌದಲ್ವಾ? ಹೌದು. ಏನಿದು? ನಾವು ಧರ್ಮದಿಂದ ಇದ್ದೀವಿ, ಹೆಚ್ಚು ಪೂಜೆ ಪುನಸ್ಕಾರ ಶುರು ಮಾಡಿದ್ದೀವಿ, ಹೌದಾ? ಜಪಗಳು ಮಾಡ್ತಾ ಇದ್ದೀವಿ, ಯಜ್ಞಾಗಾದಿಗಳು ನಡೀತಾ ಇದೆ, ಎಲ್ಲ ಬರುತ್ತಲ್ಲ. ಮಾಡ್ತಾ ಇದ್ದರೂ ಕೂಡ ಯಾತಕ್ಕೆ ಆಸ್ಪತ್ರೆಗಳು ಮಾತ್ರ ಜಾಸ್ತಿ ಆಗ್ತಾ ಇದೆ? ಆಸ್ಪತ್ರೆ ಜಾಸ್ತಿ ಆಗೋದು ಅಂದರೆ ತುಂಬ ಫೆಸಿಲಿಟಿ ಚೆನ್ನಾಗಿದೆ ಅಂತಲ್ಲ ಅರ್ಥ. ವ್ಯಾಧಿಗಳು ಅಥವಾ ರುಗ್ಣ ಅಂದರೆ ಪೇಷಂಟ್ಸ್ ಜಾಸ್ತಿ ಇದ್ದಾರೆ ಅಂತ ಅರ್ಥ. ಪೇಷಂಟ್ಸ್ ಜಾಸ್ತಿ ಇದೆ, ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವಾ? ಡಾಕ್ಟರ್ಗಳಿಗೆ ಮಾತ್ರ ಚೆನ್ನಾಗಿರುತ್ತೆ. ಆದರೆ ಸಮಾಜಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ಸುಖ ಅಂದರೆ ಆರೋಗ್ಯ ಇರಬೇಕಾದ್ರೆ ಒಂದೇ ದಾರಿ, ಪದೇ ಪದೇ ಹೇಳ್ತೀನಿ, ಒಂದೇ ದಾರಿ. ಏನಪ್ಪ ಅಂದರೆ ಆಯುಃ ಕಾಮಯಮಾನೇನ, ಆಯಸ್ಸು ಚೆನ್ನಾಗಿರಬೇಕು ಅಂತಗನ ಯಾವನಿಗಾದರೂ ಇದ್ದರೆ, ಆಯಸ್ಸು ಚೆನ್ನಾಗಿರೋದು ಅಂದರೂ ಅರ್ಥ ಸುಖವಾಗಿರೋದು, ಆರೋಗ್ಯ ಅಂದರೂ ಎಲ್ಲ ಒಂದೇ. ಹಾಗಿರಬೇಕು ಅಂತಗನ ಇದ್ದರೆ ಧರ್ಮಾರ್ಥ ಸುಖ ಸಾಧನಂ, ಅವನು ಧರ್ಮದಿಂದಲೇ ಇರಬೇಕು. ಅವನು ಧರ್ಮವನ್ನು ಬಿಟ್ಟರೆ ಅವನಿಗೆ ಶಿಕ್ಷೆ ತಪ್ಪಿದ್ದಲ್ಲ, ನಮಗಲ್ಲ, ದೇವತೆಗಳಿಗೂ ತಪ್ಪಿದ್ದಲ್ಲ, ಯಾರನ್ನೂ ಬಿಡಲ್ಲ. ಗೊತ್ತಾಯ್ತಲ್ವ? ಅಷ್ಟು ದೊಡ್ಡದು ಧರ್ಮ ಅಂದರೆ. ಆದ್ದರಿಂದ ನಾನು ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದರೆ ಅದರ ಮುಖಾಂತರ ನನಗೆ ಸಿಕ್ಕಂತಹ ಅರ್ಥ ಏನಿದೆಯೋ ಅದು ಎಷ್ಟು ಅರ್ಥ ಸಿಕ್ಕಿರುತ್ತೋ ಅದಕ್ಕೆ ತಕ್ಕಂತೆ ನನ್ನ ಕಾಮನೆಗಳು ಬರಬೇಕು. ಆಗ ನನ್ನ ಮನಸ್ಸು ಸಮಾಧಾನವಾಗಿರುತ್ತೆ. ಸಮಾಧಾನವಾಗಿದ್ದರೆ ಆರೋಗ್ಯ ತನ್ನಷ್ಟಕ್ಕೆ ತಾನೇ ಬರುತ್ತೆ ಅಲ್ವಾ? ನೋಡಿ, ಆಯುಃ ಕಾಮಯಮಾನೇನ ಧರ್ಮಾರ್ಥ ಸುಖ ಸಾಧನಂ ಅಂತ ಏನು ಹೇಳಿದೆಯೋ ಅದೇ ಆಯುರ್ವೇದ ಹೇಳ್ತೀವಿ ಅಂದರೆ ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಆರೋಗ್ಯಂ ಮೂಲಮುತ್ತಮಂ ಅಂತ ಕೂಡ ಹೇಳ್ತೀವಿ. ಹಾಗಾದರೆ ನಾನು ಧರ್ಮ ಅಂದರೆ ಪೂಜೆ ಮಾಡೋದು ಅಂತ ಅಲ್ಲ, ಅಥವಾ ಕೇವಲ ಪೂಜೆ ಮಾಡೋದು ಅಂತ ಅಲ್ಲ. ಈ ಧರ್ಮ ಅನ್ನೋದು ಸ್ವಲ್ಪ ಕಠಿಣವಾಗೂ ಕ್ಲಿಷ್ಟವಾಗಿ ಇರುವಂತಹ ಒಂದು ಪದ. ಯಾಕೆಂದರೆ ಧರ್ಮ ಅನ್ನೋದನ್ನು ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ, ಅಂದರೆ ಇಡೀ ವಿಶ್ವ ನಿಂತಿರೋದೇ ಧರ್ಮದಿಂದ ಅಂತ ಹೇಳುತ್ತೆ. ಆದ್ದರಿಂದ ಅದು ಹೇಳುತ್ತೆ ಅತೀಂದ್ರಿಯತ್ವಾದ್ ಧರ್ಮ ಅನ್ನೋದು ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಾದರೆ ಹೇಗೆ ಅರ್ಥ ಮಾಡ್ಕೋಬೇಕು
ಅಂದರೆ ಆಯುರ್ವೇದ ಹೇಳುತ್ತೆ, ಧಾರಣಾ ಧರ್ಮ ಸ ಚ ಆತ್ಮಸಮವೇತಃ ಕಾರ್ಯದರ್ಶನಾನುಮೇಯ. ನಾನು ಧರ್ಮವಾಗಿದ್ದೀನಿ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅವನ ಆಚರಣೆಯ ಮುಖಾಂತರ ಗೊತ್ತಾಗುತ್ತೆ. ಅವನು ಜೀವನವನ್ನು ಹೇಗೆ ನಡೆಸ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಜೀವನ ಹೇಗೆ ನಡೆಸಬೇಕು ಅಂತ ಕೇಳಿದ್ರೆ ಯಾರು ಹೇಳ್ತಾರೆ? ಯಾರು ಹೇಳಬೇಕು ನಮಗೆ? ಯಾರು ಹೇಳಬೇಕು? ಯಾರು ಹೇಳಬೇಕು? ಬೇಗ ಬೇಗ ಹೇಳಿ. ನಾವೇ ಹೇಗೆ ಹೇಳ್ತೀವಿ ನೋಡಿ. ನಮಗೆ ಬುದ್ಧಿ ಬರೋದೇ ಯಾವಾಗಲೂ ಒಂದು ಸಲ. ಹಾಂ, ಹೌದಲ್ವಾ? ಇಲ್ಲದೇ ಇದ್ದಿದ್ರೆ ನಮಗೆ ನಾವು ತೋಚ್ಕೊಂಡು ಕೆಲಸ ಮಾಡಿದ್ರೆ ನಾವು ಯಾವಾಗಲೂ ಸುಖವಾಗಿರಬೇಕಿತ್ತು. ಆದರೆ ನಾವು ಸುಖವಾಗಿಲ್ಲ. ಆದ್ದರಿಂದ ಎಲ್ಲೋ ಏನೋ ಎಡವಟ್ಟಾಗ್ತಾ ಇದೆ ಅಂತ ಅರ್ಥ. ಆದ್ದರಿಂದ ಒಂದೇ ದಾರಿ, ನಾವು ಸಂಪ್ರದಾಯವನ್ನು ಬಿಡಬಾರ್ದು. ಏನು ಸಂಪ್ರದಾಯವನ್ನು ಬಿಡಬಾರ್ದು ಅಂದರೆ ಸಂಪ್ರದಾಯದಲ್ಲಿ ಬಂದಿರುವಂತಹ ಗುರುವನ್ನು ಆಶ್ರಯಿಸಬೇಕು. ಗುರು ಏನು ಮಾಡ್ತಾನೆ ಅಂದರೆ ಅವನು ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಹಾಗೇ ಜೀವನ ನಡೆಸ್ತಾನೆ. ಯಾತಕ್ಕೆ? ಶಾಸ್ತ್ರದಲ್ಲೇ ಇರೋ ತರಹ ಯಾಕೆ ನಡೆಸಬೇಕು? ಕೃಷ್ಣ ಏನು ಹೇಳ್ತಾನೆ ಗೀತೆಯಲ್ಲಿ ಅಂದರೆ, ಮೊದಲಿಂದ ಎಲ್ಲ ಹೇಳ್ಕೊಂಬಂದು ಕೊನೆಯಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ಏನು ಕೊಡ್ತಾನೆ? ಯಹ ಶಾಸ್ತ್ರವಿಧಿಂ ಉತ್ಸೃಜ್ಯ ವರ್ತತೆ ಕಾಮಕಾರತಃ. ಇದು ನನ್ನ ಮಾತಲ್ಲ, ಇದು ಭಗವಾನ್ ಕೃಷ್ಣನ ಮಾತು. ಕೃಷ್ಣ ಅಂದರೆ ಜಗದ್ಗುರು. ಆದ್ದರಿಂದ ಅವನ ಮಾತೇನಪ್ಪ ಅಂದರೆ ಯಶಾಸ್ತ್ರವಿಧಿಂ ಉತ್ಸೃಜ್ಯ ವರ್ತತೆ ಕಾಮಕಾರತಃ. ಯಾರು ಶಾಸ್ತ್ರದಲ್ಲಿ ಸಂಪ್ರದಾಯದಲ್ಲಿ ಹೇಳಿರುವಂತಹದ್ದಕ್ಕೆ ವಿರುದ್ಧವಾಗಿ ಯಾರು ಜೀವನ ನಡೆಸ್ತಾರೋ ಅವನಿಗೆ ನಸ ಸಿದ್ಧಿಮವಾಪ್ನೋತಿ. ಇಲ್ಲೇ ಈ ಲೋಕದಲ್ಲೇ ಅವನಿಗೆ ಸುಖ ಸಿಗಲ್ಲ. ನಚತತ್ರ ಪರಾಂಗತಿ. ಇನ್ನು ಮೋಕ್ಷ ತುಂಬ ದೂರದ ಮಾತು. ಆದ್ದರಿಂದ ಏನು ಮಾಡಬೇಕು? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು. ನೀನು ಆರೋಗ್ಯವಾಗಿಯೂ ಸುಖವಾಗಿಯೂ ಇದ್ದು ಜೀವನ ನಡೆಸಬೇಕು ಅಂತಿದ್ದರೆ ಒಂದೇ ದಾರಿ, ಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಹಾಗೆ ನಡ್ಕೋ. ಯಾರಿಗೆ ಏನು ಹೇಳಿದೆಯೋ ಅದು ಮಾಡಿದ್ರೆ ಸಾಕು. ಅದನ್ನು ನಾವು ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಯಾರು ತೀರ್ಮಾನ ಮಾಡಬೇಕು? ಶಾಸ್ತ್ರವೇ ತೀರ್ಮಾನ ಮಾಡುತ್ತೆ. ಶಾಸ್ತ್ರದಲ್ಲಿ ಏನು ಹೇಳಿರುತ್ತೆ ಅಂತ ಯಾರು ಹೇಳ್ತಾರೆ? ಶಾಸ್ತ್ರ ವಿಧಿಯನ್ನು ಅನುಸರಿಸಿ ಬಂದಿರುವಂತಹ ಸದ್ಗುರು ಒಬ್ಬನೇ ಹೇಳೋದು. ಆದ್ದರಿಂದ ಇದನ್ನೇ ಆಯುರ್ವೇದ ಪೂರ್ತಿ ಹೇಳ್ಕೊಂಡು ಬಂದಿರೋದು. ಆದ್ದರಿಂದ ನಾವು ಜೀವನ ಶೈಲಿಯನ್ನು ಆಯುರ್ವೇದ ಅಂದ ತಕ್ಷಣ ಎಲ್ಲರೂ ಕೇವಲ ಔಷಧಿಯನ್ನು ಅಂದರೆ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಹೇಳುವಂತಹ ಔಷಧಿಯನ್ನು ತಿಳಿಸುವಂತಹ ಒಂದು ಪದ್ಧತಿ ಅಂತ ಅಂದ್ಕೊಂಡಿದ್ದಾರೆ. ಅಲ್ಲ, ಅದೊಂದು ಜೀವನ ಪದ್ಧತಿಯನ್ನು ಹೇಳುತ್ತೆ. ಮುಂಚೆ ಔಷಧಿ ಬಗ್ಗೆ ಕೊನೆಯಲ್ಲಿ ಹೇಳುತ್ತೆ. ಆದ್ದರಿಂದ ಈ ಶರೀರವನ್ನು ಸೃಷ್ಟಿ ಮಾಡದಂತಹ ಸಾಕ್ಷಾತ್ ಪರಮಾತ್ಮನು ಯಾವನಿದಾನೋ ಅವನೇನು ಹೇಳಿದಾನೋ, ಈ ಶರೀರವನ್ನು ಆರೋಗ್ಯವಾಗಿಟ್ಕೋಬೇಕು ಅಂದರೆ ಏನು ಹೇಳಿದಾನೋ ಹಾಗೆ ನಡ್ಕೊಳ್ಳೋದನ್ನು ತಿಳಿಸುವಂತಹ ಒಂದು ವಿದ್ಯೆ ಆಯುರ್ವೇದ. ಅದರಲ್ಲಿ ಮೊದಲನೇದು ಹೇಳೋದು ಧರ್ಮವನ್ನೇ ಅನುಸರಿಸಬೇಕು. ನಾವು ಹಿಂದಿನವರು ಮಾಡದೇ ಇರುವಂತಹದ್ದನ್ನು ನಾವು ಮಾಡಬೇಕಾಗಿಲ್ಲ. ಆರೋಗ್ಯವಾಗಿರಬೇಕು ಅಂದರೆ ನಾನು ಹೊಸದಾಗಿ ಅಮೆರಿಕಾನವನೋ ಯುರೋಪ್ನವನೋ ನಮಗೆ ಹೇಳಬೇಕಾಗಿಲ್ಲ. ನಮ್ಮ ಅಜ್ಜಿಯನ್ನು ನೋಡಿದ್ರೆ ಸಾಕು ನಮಗೆ ಅರ್ಥ ಆಗುತ್ತೆ ಜೀವನ ಹೇಗೆ ನಡೆಸಬೇಕು ಅಂತ. ಯಾರನ್ನೋ ಕೇಳಬೇಕಾಗಿಲ್ಲ. ಮನೆಯಲ್ಲಿ ನಮ್ಮ ಅಜ್ಜಿ ಅಂದ್ರೆ ಇರ್ತಾರಲ್ಲ, ಅವರನ್ನು ನೋಡಿ ಅವ್ರಿಗೆ ಗೊತ್ತಾಗುತ್ತೆ. ನಮ್ಮ ಹತ್ರ ಸಾಧಾರಣವಾಗಿ ಬರ್ತಾರೆ ಅಜ್ಜಿ, ತಮ್ಮ ಮಗಳು, ಅವರ ಮಗಳು, 3 ಜನ. ನಾವು ಸಹಜವಾಗಿ ಯಾರಿಗೆ ವಯಸ್ಸಾಗಿರುತ್ತೋ ಅವರಿಗೆ ಏನು ತೊಂದರೆ ಅಂತ ಕೇಳಿ ಅಭ್ಯಾಸ ಆಗೋಗಿರುತ್ತೆ. ಹಾಗೆ ಕೇಳಿದಾಗ ಅವ್ರು ಹೇಳ್ತಾರೆ ನನಗೇನೂ ಇಲ್ಲ ಅವಳಿಗೆ ಅಂತಾರೆ. ಯಾರಿಗೆ ಅಂದರೆ ಮೊಮ್ಮಗಳಿಗೆ ತೊಂದರೆ ಇರುತ್ತೆ. ಏನು ತೊಂದರೆ ಅಂತ ಕೇಳಿದ್ರೆ ಒಂದಿಷ್ಟುದ ಪಟ್ಟಿ ಇಟ್ಕೊಂಡಿರ್ತಾರೆ. ನಿದ್ದೆ ಬರೋಲ್ಲ, ಹಸುವಾಗೋಲ್ಲ, ಜಾಡ್ಯ ಇರುತ್ತೆ, ಮೈ ತೂಕ ಜಾಸ್ತಿ ಆಯಿತು, ಕೂದಲು ಉದುರೋಯ್ತು, ಕಪ್ಪಗಾದ್ವಿ, ಮೈಕೈ ಎಲ್ಲ ನೋವು ಎಲ್ಲ ಹೇಳ್ತಾರೆ. ಆಯ್ತಲ್ಲ. ಅಜ್ಜಿಯನ್ನು ಕೇಳಿದ್ರೆ ನನಗೇನೂ ಇಲ್ಲ, ಬಿ ಪಿನೂ ಇಲ್ಲ, ಶುಗರ್ ಇಲ್ಲ, ಏನೂ ಇಲ್ಲ. ಯಾಕಿಲ್ಲ? ಅವರು ಮೊಮ್ಮಗಳು ಹೇಳ್ತಾಳೆ, ಇದು ನಡೆದಂಥ ಘಟನೆ. ಮೊಮ್ಮಗಳು ಡಾಕ್ಟ್ರು, ಆಯ್ತಲ್ಲ. ಅವ್ರು ಹೇಳ್ತಾರೆ ಆಲೂಗಡ್ಡೆ ತಿನ್ನಬಾರ್ದು,
ಶುಗರ್ ಜಾಸ್ತಿ ಆಗುತ್ತೆ, ಬೀಟ್ರೂಟ್ ತಿನ್ನಬಾರ್ದು, ಶುಗರ್ ಜಾಸ್ತಿ ಆಗುತ್ತೆ, ಜಿಡ್ಡು ತಿನ್ನಬಾರ್ದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಅಕ್ಕಿ ತಿನ್ನಬಾರ್ದು, ಇನ್ನೇನೋ ಜಾಸ್ತಿ ಆಗುತ್ತೆ, ಗೋಧಿ ತುಂಬ ಜಾಸ್ತಿ ಇದ್ದರೆ ಕರಳಿಗೆ ತೊಂದರೆ ಆಗುತ್ತೆ. ಬರೀ ಇದನ್ನೇ ಹೇಳ್ತಾ ಇರ್ತಾರೆ, ಯಾವ ತಿನ್ನಬಾರ್ದು ಅನ್ನೋದನ್ನೇ ಹೇಳ್ತಾನೆ ಇರ್ತಾರೆ. ಅವ್ರೇನು ತಿಂತಾರೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಬಿಸಿ ಬಿಸಿಯಾಗಿ ಅನ್ನ ಹಾಕ್ಕೊಂಡು ಅಂಗೈ ಮುಂದೆ ಇಟ್ಟು ತುಪ್ಪ ಹಾಕ್ಕೊಂಡು ಮುಂಚೆ ತುಪ್ಪ ಸೇವನೆ ಮಾಡಿ ಆಮೇಲೆ ಊಟ ಶುರು ಮಾಡ್ತಾರೆ. ಅವರು ಬಿ ಪಿನೂ ಇಲ್ಲ, ಶುಗರು ಇಲ್ಲ, ಏನೂ ಇಲ್ಲ, ಕುಕ್ಕರ್ ಕಾಲಲ್ಲಿ ಕೂತ್ಕೋತಾರೆ ಇವತ್ತಿಗೂ. ಅವ್ರಿಗೆ 88 ವರ್ಷ. ಹಾಗಾದರೆ ಡಾಕ್ಟ್ರ್ ಹತ್ರ ಏನಕ್ಕೆ ಬರಬೇಕಿತ್ತು? ಅವ್ರ ಅಜ್ಜಿ ಹತ್ರ ಹೋಗಿದ್ರೆ ಆಗಿತ್ತು, ಹೌದಲ್ವಾ? ನಾವೇನು ಮಾಡ್ತೀವಿ ಅಂದರೆ ಸಂಪ್ರದಾಯವನ್ನು ಬಿಟ್ಟು ದುಡ್ಡಿದೆ ಅನ್ನೋ ಒಂದು ಅಹಂಕಾರದಿಂದ ಏನಂದರೆ ಅದು, ಯಾವಾಗಂದರೆ ಯಾವಾಗ ತಿನ್ನೋದು, ಏನಂದರೆ ಅದು ಕೆಲಸ ಮಾಡೋದು, ಏನೋ ಒಂದು ಅದಕ್ಕೆ ಹೊಂದಿಸ್ಕೊಳ್ಳೋದಕ್ಕೆ ಇನ್ನೇನೇನೋ ಮಾತಾಡ್ಕೊಂಡೇನೋ ಮಾಡ್ತೀವಿ. ಅದನ್ನೆಲ್ಲ ಬಿಟ್ಟು ಕೇವಲ 2 ನಾವು ಮಾಡಬೇಕಾಗಿರೋದು. ಸಮಯ ವ್ಯರ್ಥ ಮಾಡದೆ ಸೋಂಬೇರಿತನವನ್ನು ಬಿಟ್ಟು ಚೆನ್ನಾಗಿ ಕೆಲಸ ಮಾಡಿ, ಬೆಳಗ್ಗಿಂದ ರಾತ್ರಿವರೆಗೆ ಕೆಲಸ ಮಾಡ್ತಾ, ಶರೀರಕ್ಕೆ ಆಯಾಸವಾದಾಗ ರಾತ್ರಿ ಸಹಜವಾಗಿ ಸುಮ್ಮನೆ ಮಲಗಿದ್ರೆ ನಿದ್ದೆ ಬರೋ ತರಹ ಮಾಡ್ತಾ, ಬೇಡದೇ ಇರೋ ಆಲೋಚನೆಗಳನ್ನು ಬಿಟ್ಟು, ಭಗವಂತ ಏನು ಕೊಟ್ಟಿದ್ದಾನೋ ನನ್ನ ಕರ್ಮಕ್ಕೆ ಅನುಗುಣವಾಗಿ ಆ ಸಂಪತ್ತಿನಲ್ಲೇ ಸಮಾಧಾನದಿಂದ ಇದ್ದು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ, ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ಕೇವಲ ಅಂದ್ಕೊಳ್ಳದೆ ಸೇವೆನೂ ಮಾಡ್ತಾ ಇದ್ದರೆ ಆರೋಗ್ಯ ಅನ್ನೋದು ತನ್ನಷ್ಟಕ್ಕೆ ತಾನೇ ಬರ್ತಾ ಹೋಗುತ್ತೆ. ಈ ಮಾತನ್ನು ಹೇಳಿ ಇಲ್ಲಿ ಮುಗಿಸ್ತೀನಿ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ. ಭಕ್ತ ಬಾಂಧವರೇ, ಹಾಗೆ ಮುದ್ದು ಮಕ್ಕಳೇ, ನಾನು ಹೆಚ್ಚೇನು ಮಾತನಾಡುವುದಿಲ್ಲ. ಯಾಕಂತಂದರೆ ಹಸಿದ ಹೊಟ್ಟೆಗೆ ವೇದಾಂತ ಅಥವಾ ಉಪನ್ಯಾಸ ಸಲ್ಲದು. ಆದ್ದರಿಂದ ಒಬ್ಬ ಆದರ್ಶ ಗೃಹಸ್ಥರು ಹೇಗೆ ಬದುಕಬೇಕು, ನಮಗೆ ಶಾಸ್ತ್ರ ಹೇಗೆ ಹೇಳಿದೆಯೋ ಹಾಗೆ ಬದುಕುತ್ತಿರುವಂಥವರೇ ನೀವೆಲ್ಲ ಇಲ್ಲಿದ್ದೀರಿ. ಈ ಬೆಂಗಳೂರು ಅನ್ನುವಂಥದ್ದು ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿದ್ರು ಆಗಿನ ಕಾಲದಲ್ಲಿ, ಕೋಲ್ಕತ್ತಾ ಅನ್ನುವಂಥದ್ದು ಭೋಗ ಭಾಗ್ಯ ಎಲ್ಲವನ್ನು ತುಂಬ ತುಳುಕ್ತಾ ಇದೆ ಅಂದರೆ ವೈಭವವನ್ನು ತುಂಬ ತುಳುಕ್ತಾ ಇರುವಂಥ ಆ ದಿನದಲ್ಲೇ ದಕ್ಷಿಣೇಶ್ವರಕ್ಕೆ ಎಷ್ಟೊಂದು ಜನ ಭಕ್ತ ಬಾಂಧವರು, ಮೋಕ್ಷವನ್ನು ಅರಿಸಿ ಬರುವಂಥವರು, ಆಧ್ಯಾತ್ಮಿಕ ಪಿಪಾಸುಗಳು ಪರಮಹಂಸರ ಒಂದು ಸನ್ನಿಧಿಗೆ ಬರ್ತಿದ್ದರು. ಯಾವ ರೀತಿ ಆಗಿನ ಕಾಲದಲ್ಲೇ ಅಷ್ಟೊಂದು ಭೋಗ ಭಾಗ್ಯಗಳನ್ನು ದಾಟಿ ಬರುವಂಥ ಒಂದು ವಾಡಿಕೆ ಆವಾಗಲೂ ಇತ್ತು. ಇದು ಬೆಂಗಳೂರು ಈಗಿನ ಪ್ರಸ್ತುತದಲ್ಲಿ ಆ ಕೋಲ್ಕತ್ತಾಗೆ ಅವಾಗ ಹೇಗಿತ್ತು ಅದನ್ನು ಮೀರಿ ಎಷ್ಟೋ ಪಟ್ಟು ನಾವೀಗ ಆ ಭೋಗ ಭಾಗ್ಯಗಳು ಬೇಡ, ಸೋಷಿಯಲ್ ಮೀಡಿಯಾಗಳು ಬೇಡ, ಯಾವುದೇ ನಮಗೆ ನಮ್ಮ ಒಂದು ದಿನವನ್ನು ಕೆಟ್ಟ ದಾರಿಗೆ ಎಳೆಯುವಂಥ ಬೇಕಾದಷ್ಟು ನಮಗೆ ಸಾಧನಗಳಿದೆ. ಅದನ್ನೆಲ್ಲವನ್ನು ಮೀರಿ ಇಲ್ಲೆಲ್ಲ ಬಂದಿದ್ದೀರಲ್ಲ, ನಿಮಗೆ ಎಲ್ಲರಿಗೂ ಆ ಧನ್ವಂತರಿಯ ಮಹಾನ್ ಕೃಪೆ ಆಗೇ ಆಗುತ್ತೆ. ಎಲ್ಲರೂ ಆ ಧನ್ವಂತರಿ ನಾವೇನು ಅಂದ್ಕೊಂಡಿರ್ತೀವಿ ನೋಡಿ, ಇಲ್ಲಿ ಲವಲೇಶವು ಯಾವುದು ಸ್ವಾರ್ಥೋದ್ದೇಶದಿಂದ ಯಾರೂ ಬಂದಿಲ್ಲ. ಇಲ್ಲಿ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ, ನಮ್ಮ ದೇಶದಲ್ಲಿ ಆಂತರಿಕವಾಗಿ ಬಾಹ್ಯವಾಗಿ ಶತ್ರುಗಳದ್ದು ಯಾವುದೇ ಬಾಧೆ ಇರದೇ ಇರಲಿ, ನಮಗೆ ಆ ಧನ್ವಂತರಿ ಕೃಪೆಯಿಂದ, ಮತ್ತು ದೇವಾದಿದೇವ ಮಹಾದೇವ ಆಯಿತು, ವಿಷ್ಣು ಆಯಿತು, ಎಲ್ಲ ಭಗವಾನ್ ಕೃಪೆ ಆಗಲಿ ಅಂಥೇಳಿ ನಾವೆಲ್ಲರೂ ಯಜ್ಞವನ್ನು ಮಾಡಿದ್ದೀವಿ. ಇವಾಗ ಯಜ್ಞ ಅಂದ್ರೇ ಅರ್ಪಣೆ ಮಾಡುವಂಥದ್ದು ಅಲ್ವಾ? ನಮ್ಮಲ್ಲಿರುವಂಥದ್ದು ಎಲ್ಲವನ್ನು ಅರ್ಪಣೆ ಮಾಡಿ ಆ ಭಗವಂತನಿಗೆ ಎಲ್ಲರೂ ಪ್ರಾರ್ಥಿಸಿದ್ದೇವೆ. ನಾವೇನು ಅಂದ್ಕೊಂಡು ಬಂದಿದ್ದೀವಲ್ಲ, ಆ ಸದುದ್ದೇಶ ಈ ದೇಶಕ್ಕಾಗಲಿ ವೈಯಕ್ತಿಕವಾಗಿ ಆಗಲಿ ಇಲ್ಲಿ ಬಂದಂಥವರು ಬರದೇ ಇರೋರಿಗೂ, ಯಾಕಂತಂದರೆ ನಮಗೆ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ ಅಂದರೆ ಇಡೀ ದೇಶದಲ್ಲಿ ಇರೋರು ಎಲ್ಲರೂ ಒಳ್ಳೆಯವರು ಆದ್ರೆ ಅಂತಾನೆ ಅದ್ರಲ್ಲಿ ನಾವು ಬರ್ತೀವಲ್ವ. ಸಾರ್ವತ್ರಿಕವಾಗಿ ನಾವೊಂದು ಪೂಜೆ ಪುನಸ್ಕಾರ ಮಾಡೋದಂದ್ರೆ ಅಂದರೆ ನಾವೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡಿರ್ತೀವಿ. ಆದ್ದರಿಂದ ನಮಗೆಲ್ಲರಿಗೂ ಒಳ್ಳೆಯದಾಗಿರುತ್ತೆ. ಭಗವಾನ್ ಶ್ರೀಕೃಷ್ಣ ಮತ್ತು ಆರೋಗ್ಯದ ಅಧಿದೇವತೆಯಾದಂತಹ ಧನ್ವಂತರಿ ಎಲ್ಲರೂ ನಮ್ಮ ಮೇಲೆ ಕೃಪಾ ವರ್ಷ ಗೈಲಿ ಅಂಥೇಳಿ ಮತ್ತು ಪುರಂದರಾಸ ಹೇಳಿದ್ದಾರೆ ನೋಡಿ, ದಿನ ದಿನವೂ ಧನ್ವಂತರಿ ಆಪತ್ತುಗಳ ಕಳೆದು. ಪುರಂದರಾಸ ಹೇಳಿದ್ದಾರೆ ಒಂದು ಹಾಡಿ, ಶ್ರೀಪತಿಯು ನಮಗೆ ಸಂಪದ ವಿಯಲ್ಲಿ ಅಂಥೇಳಿ ಒಂದು ಹಾಡಿದೆ. ಆ ಹಾಡಲ್ಲಿ ಕೊನೆ ಬರುತ್ತೆ, ದಿನ ದಿನವೂ ಆಪತ್ತುಗಳ ಕಳೆದು. ಧನ್ವಂತರಿ ಒಬ್ಬರು ಅಧಿದೇವತೆ ಅಲ್ವಾ, ಆರೋಗ್ಯದ್ದು, ನಮಗೆ ಮನೋಹರುಷವಿತ್ತು ಯಾವಾಗಲೂ ಕಾಪಾಡಲಿ ಅಂತ ಅವರು ಪುರಂದರಾಸರು ಹಾಡಲ್ಲಿ ಹೇಳಿದ್ದಾರೆ. ಹಾಗೆಯೇ ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಭಗವಂತನ ಕೃಪೆ ಆಗಲಿ ಅಂಥೇಳಿ ಮುಂದುವರಿಸಿದೆ. ಯಾಕಂತಂದರೆ ಇನ್ನೂ
ಉಪನ್ಯಾಸ ಸರಣಿ ಮುಂದುವರಿಯುತ್ತೆ. ಆದ್ದರಿಂದ ಲೇಟು ಆಗಿದ್ದರಿಂದ ನನ್ನ ಮಾತನ್ನು ಇತಿಶಯ ಹೇಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ತೇಜೋಮಯೀಂ ನೈಷ್ಠಿಕೀ ಸ್ನಿಗ್ಧಾಪಾಂಗವಿಲೋಕಿನೀಂ ಭಗವತೀಂ ಮಂದಸ್ಮಿತಶ್ರೀಮುಖೀಂ ವಾತ್ಸಲ್ಯಾಮೃತವರ್ಷಿಣೀಂ ಸುಮಧುರಂ ಸಂಕೀರ್ತನಾಲಾಪಿನೀ ಶ್ಯಾಮಾಂಗೀಂ ಮಧುಸಿಕ್ತಸೂಕ್ತಿಂ ಅಮೃತಾನಂದಾತ್ಮಿಕಾಮೀಶ್ವರೀ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಓಂ ಅಮೃತೇಶ್ವರ್ಯೈ ನಮಃ. ನನ್ನ ಗುರುಗಳಾದ ನನ್ನ ಸರ್ವಸ್ವವಾದ ಸದ್ಗುರು ಶ್ರೀಮಾತಾ ಅಮೃತಾನಂದಮಯಿ ದೇವಿ ಅಮ್ಮ ಅವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕರಿಸ್ತಾ, ಶಂಕರ ಭಗವತ್ಪಾದರ ಪಾದಾರವಿಂದಕ್ಕೆ, ಆ ಪರಂಪರೆಗೆ ಸಾಷ್ಟಾಂಗ ನಮಸ್ಕರಿಸ್ತಾ, ಇಂದು ಈ ಸಭೆಯಲ್ಲಿ ಸೇರಿರತಕ್ಕಂಥ ಪುಣ್ಯ ಹೋಮ ಯಜ್ಞ ಪುರುಷನಾದ ಧನ್ವಂತರಿ ಮೂರ್ತಿಯ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ, ದಿವ್ಯತ್ರಯರಿದ್ದಾರೆ, ಅವರ ದಿವ್ಯ ಸೂಕ್ಷ್ಮ ಸಾನ್ನಿಧ್ಯದಲ್ಲಿ ಕೂತ್ಕೊಂಡಿದ್ದಾರೆ, ಅವರಿಗೂ ಕೂಡ ನಮಸ್ಕರಿಸ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಭಗವಂತನ ಮುದ್ದು ಮಕ್ಕಳಿಗೆ ನನ್ನ ನಮಸ್ಕಾರಗಳು. ಸಮಯ ಆಗಿ ಹೋಗಿದೆ, ಹಸಿವು ಜಾಸ್ತಿ ಆಗಿದೆ. ಈಗಾಗಲೇ ಸ್ವಾಮೀಜಿನೂ ಹೇಳಿದ್ದಾರೆ, ವಿವೇಕಾನಂದರ ವಾಣಿ, ಹಸಿದ ಹೊಟ್ಟೆಗೆ ವೇದಾಂತ ಹೇಳಿಬಿಡಿ, ಹಸಿವನ್ನು ನಿವಾರಣೆ ಮಾಡಿ ಮೊದಲು, ಆಮೇಲೆ ಸಮಾಧಾನವಾಗಿ ಅವ್ರು ವೇದಾಂತವನ್ನು ಅಥವಾ ನೀವು ಹೇಳೋ ಮಾತನ್ನು ಕೇಳ್ತಾರೆ ಅಂತ. ಅಮ್ಮ ನಮಗೇನು ಮಾಡ್ತಾರೆ, ಪ್ರತಿ ಮಂಗಳವಾರ, ಅಮ್ಮನಿಗೆ 72 ವಯಸ್ಸಿಗೆ ಅಮ್ಮನ ಶರೀರಕ್ಕೆ, ಮಂಗಳವಾರ ಅಮ್ಮ ತಮ್ಮ ಕೈಯಾರೆ ಮಹಾಪ್ರಸಾದವನ್ನು ಬಂದಿರತಕ್ಕಂಥ ಎಲ್ಲ 5,000 10,000 ಭಕ್ತಾದಿಗಳಿಗೆ ಕೊಡ್ತಾರೆ. ಅವರು ಒಂದೊಂದು ತುತ್ತನ್ನು ತಿನ್ನಬೇಕಂದ್ರೆ ಅಮ್ಮ ಸತ್ಸಂಗವನ್ನು ಹೇಳಿಸ್ತಾರೆ. ಕಾರಣ, ಅಮ್ಮನ ಬಾಲ್ಯ ಹೇಗೆ ಅಮ್ಮ ಬೆಳೆದಿದ್ದು ಅಂದರೆ, ಅವರ ತಾಯಿ ಮಕ್ಕಳಿಗೆ ಏನಾದರೂ ಬೈಬೇಕು ಅಂದರೆ ಊಟದ ಸಮಯದಲ್ಲಿ ಬೈತಾ ಇದ್ಲಂತೆ, ಅಥವಾ ಏನಾದರೂ ಒಳ್ಳೆ ಮಾತು ಹೇಳಬೇಕು ಅಂದರೆ ಊಟದ ಸಮಯದಲ್ಲಿ ಹೇಳ್ತಾ ಇದ್ಲಂತೆ. ಯಾಕೆ? ಅವ್ರಿಗೆ ಇಷ್ಟ ಇದ್ದರೆ ಊಟ ಬಿಟ್ಟು ಹೋಗೋಕ್ಕಾಗಲ್ವಲ್ಲ. ಆದರೆ ಇಲ್ಲಿ ಒಂದು ಸಣ್ಣ ಕರೆಕ್ಷನ್ ಏನು ಗೊತ್ತಾ, ಇದಾದಮೇಲೆ ಊಟ ಇದೆ. ಹಾಗಾಗಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸೋದಿಲ್ಲ, ಆದಷ್ಟು ಸಂಕ್ಷಿಪ್ತದಲ್ಲಿ ಹೇಳ್ತೇನೆ. ಅದಕ್ಕೆ ಮುಂಚೆ ಒಂದು ಕರೆಕ್ಷನ್ನು, ಕರಪತ್ರದಲ್ಲಿ ಸದ್ಗುರು ಅಂತ ಹಾಕಿಬಿಟ್ಟಿದ್ದಾರೆ. ಸದ್ಗುರು ಯಾರು ಅಂದರೆ ಕೃಷ್ಣ ಒಂದೇ ಜಗದ್ಗುರು, ಅವನೊಬ್ಬನೇ. ನಾವೆಲ್ಲರೂ ಕೂಡ ಅವನನ್ನು ಪಡೆಯೋದಕ್ಕೆ ಮಾಡ್ತಿರ್ತಕ್ಕಂಥ ಸಾಧಕರಷ್ಟೇ. ಈಗಾಗಲೇ ಸೊಗಸಾಗಿ ಭಗವಾನ್ ಧನ್ವಂತರಿಯ ಬಗ್ಗೆ ಹೇಳಿದ್ದಾರೆ. ಪೂಜ್ಯ ಸ್ವಾಮೀಜಿಯವರು ಜೀವನದ ಉದ್ದೇಶವನ್ನು ಹೇಳಿದ್ದಾರೆ. ಸೃಷ್ಟಿಯ ಆದಿಯಲ್ಲಿ ಸೃಷ್ಟಿ ಕಾರ್ಯವೆಲ್ಲ ಸಂಪೂರ್ಣವಾದಾಗ ಬ್ರಹ್ಮದೇವನಲ್ಲಿ ಎಲ್ಲರೂ ಹೋಗಿ ಕೇಳ್ತಾರಂತೆ, ನಾವು ನಮ್ಮ ಅಭ್ಯುದಯಕ್ಕೆ ಏನನ್ನ ಮಾಡಬೇಕು ಅಂತ. ಆಗ ಬ್ರಹ್ಮದೇವ ಹೇಳೋದು ಯಜ್ಞವನ್ನು ಮಾಡಿ ಅಂತ. ಅದರ ಸ್ಮರಣೆಯನ್ನು ನಾವೀಗ ಋಗ್ವೇದದ ದಶಮ ಸ್ಕಂದದಲ್ಲಿ ಪುರುಷ ಸೂಕ್ತದಲ್ಲಿ ಈಗಾಗಲೇ ಪೂರ್ಣಾಹುತಿ ಸಮಯದಲ್ಲಿ ಕೇಳಿದ್ದೇವೆ. ಆಜ್ಯವನ್ನು ಹೋಮಾಗ್ನಿಯಲ್ಲಿ ಧನ್ವಂತಿ ಪ್ರಭುಗೆ ಅರ್ಪಿಸುವಾಗ ಕೂಡ ಹೇಳಿದ್ದಾರೆ, ಯಜ್ಞೇನ ಯಜ್ಞ ಮಜಯಂತಂ ದೇವಾಹ ತಾನಿ ಧರ್ಮಾನ್ಯಾಃ ಪ್ರಥಮಾನ್ಯಾಸು. ಮೊದಲನೇ ಕಾರ್ಯ ಯಜ್ಞ, ಸೃಷ್ಟಿಯ ನಂತರ ಏನು ಮಾಡಿದ್ರು ಅಂದರೆ ಯಜ್ಞ ಅಂತ. ದೇವತೆಗಳು ಮೊದಲನೇ ಕಾರ್ಯ ಮಾಡಿದ್ದು ಸೃಷ್ಟಿಯ ನಂತರ ಬ್ರಹ್ಮದೇವನ ಆದೇಶದ ಮೇಲೆ ಅಭ್ಯುದಯಕ್ಕಾಗಿ ಯಜ್ಞ. ಯಜ್ಞ ಅಂದ್ರೇನು? ಯಜ್ ಧಾತುವಿನಿಂದ ಯಜ್ಞ ಶಬ್ದದ ಉತ್ಪತ್ತಿಯಾಗಿದೆ. ಯಜ್ ದೇವಪೂಜಾ ಸಂಗತೀಕರಣಂ ದಾನೇಶು ಅಂತ ಹೇಳಲಾಗಿದೆ. ಸಂಗತೀಕರಣ ಅಂದರೆ ಸೇರಿಸುವಿಕೆ. ಏನನ್ನ? ಸತ್ಸಂಗ. ಸಂಗತೀಕರಣದ ನಂತರ ಇರೋದೇನು? ದಾನೇಶು. ಸತ್ಸಂಗ ಮತ್ತು ದಾನವನ್ನು ಸೇರಿಸುವುದು, ಅದು ದೇವತಾರಾಧನೆ ಆಗುತ್ತೆ. ಯಜ್ಞ ಅಂದರೆ ಸಂಕ್ಷಿಪ್ತದಲ್ಲಿ ಈಶ್ವರಾರಾಧನೆ, ಭಗವದಾರಾಧನೆ, ದೇವಪೂಜೆ, ದೇವತಾರಾಧನೆ. ಬ್ರಹ್ಮ ಇಲ್ಲಿ ಹಾಗಿದ್ರೆ ಯಜ್ಞವನ್ನು ಮಾಡಿ ಅಂದರೆ ಇವತ್ತು ನಾವು ಮಹಾಯಜ್ಞವನ್ನು ಮಾಡಿದ್ದೇವೆ, ಎಲ್ಲರಿಗೂ ಸಾಧ್ಯವೇ ಅಂತ ಒಂದು ಪ್ರಶ್ನೆ ಬರಬಹುದು.
ಯಾಕೆ ಯಜ್ಞಕ್ಕೆ ಬಹಳಷ್ಟು ಖರ್ಚಿದೆ, ಬಹಳಷ್ಟು ಸಂಗತೀಕರಣ ಮಾಡಬೇಕಂದ್ರೆ ಸೇರಿಸಬೇಕು. ಎಲ್ಲರಿಗೂ ಸಾಧ್ಯವೇ, ಎಲ್ಲ ಕಾಲಕ್ಕೂ ಸಾಧ್ಯವೇ ಅಂದರೆ ಅದಕ್ಕೆ ಭಗವಂತ ಹೇಳಿದ್ದು ಯಜ್ಞ ಭಾವದಲ್ಲಿ ಕರ್ಮವನ್ನು ಮಾಡಿ ಅಂತ. ಅಲ್ಲಿ ಸೂಕ್ಷ್ಮ ಭಾವ ಇರೋದು. ಯಜ್ಞ ಮಾಡಿ ಅಂದರೆ ಮಾಡುವ ಪ್ರತಿಯೊಂದು ಕರ್ಮವೂ ಯಜ್ಞ ಭಾವದಿಂದ ಮಾಡಬೇಕು. ನೀವು ಕಸ ಗುಡಿಸ್ತಾದ್ರೂ ಕೂಡ, ಮನೆಯಲ್ಲಿ ಅಡಿಗೆಯನ್ನು ಮಾಡ್ತಾಯಿದ್ರೂ ಕೂಡ, ಗಂಡಸರು ಪುರುಷರು, ಈಗ ಸ್ತ್ರೀಯರು ಮಾತೆಯರು ಕೂಡ ಹೊರಗಡೆ ಹೋಗಿ ನೀವು ಎಲ್ಲೇ ಕೆಲಸ ಮಾಡ್ತಾಯಿದ್ರು ಜೀವನೋಪಾಯಕ್ಕೆ, ಅದು ಜೀವನೋಪಾಯಕ್ಕೆ ಅಲ್ಲ, ಯಜ್ಞ ಭಾವದಿಂದ ಮಾಡಿದ್ರೆ ಅದು ನಿಮಗೆ ಅಭ್ಯುದಯವನ್ನು ಕೊಡುತ್ತೆ. ಕರ್ಮದ ಹಿಂದೆ ಭಾವ ಮುಖ್ಯ. ಆ ಯಜ್ಞ ಭಾವದಲ್ಲಿ ಮಾಡಿ ಅಂತ ಭಗವಂತ ಅಪ್ಪಣೆಯನ್ನು ಕೊಟ್ಟಿರೋದು. ಹಾಗಾಗಿದ್ರೆ ಸುಲಭವಾದಂಥ ಯಜ್ಞ ಯಾವುದಾದ್ರೂ ಇದೆಯಾ ಅಂದರೆ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕದಲ್ಲಿ, 10ನೇ ಅಧ್ಯಾಯ ವಿಭೂತಿ ಯೋಗದಲ್ಲಿ 25ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ, ಯಜ್ಞಾನಾಂ ಜಪಯಜ್ಞೋಸ್ಮಿ. ಅದನ್ನು ಇಲ್ಲಿ ಶ್ರೀ ಮುರಳೀಧರ್ ಶರ್ಮಾ ಅವರು ಎಲ್ಲರನ್ನ ಸೇರಿಸಿ ಮಾಡಿಸಿದ್ದಾರೆ. ಭಗವಂತನ ನಾಮವನ್ನು ಗುರುಪೂರ್ಣಿಮೆಯಿಂದ ಇಂದಿನ ತನಕ ಸಂಪನ್ನವಾಗಿದೆ ಈ ಮಹಾಯಜ್ಞದ ಮೂಲಕ. ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಕುಳಿತೆ ಮನದಲ್ಲಿಯೇ ಎಲ್ಲರೂ ಸುಲಭವಾಗಿ ಮಾಡುವಂತಹ ಯಜ್ಞ ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು. ಭಗವಂತನ ಹೇಳಿದರೆ ಶ್ರೇಷ್ಠವಾದ ಯಜ್ಞ ಅದು ಯಜ್ಞಾನಾಂ ಜಪಯಜ್ಞೋಸ್ಮಿ. ಆ ಜಪವನ್ನು ನಿಮಗೆ ಮಾಡಿಸಿದ್ದಾರೆ. ನಮ್ಮ ಭಾರತದಲ್ಲಿ ಜಪ ಅನ್ನೋದು ಇತ್ತೀಚೆಗೆ ಹುಟ್ಟುಕೊಂಡಿರೋದಲ್ಲ, ಈ ಅನುಷ್ಠಾನ ಪ್ರಾಚೀನ ಕಾಲದಿಂದಲೂ ಇದೆ. ಹಾಗೆಂದರೆ ಜಪ ಶಬ್ದದ ಅರ್ಥ ಏನು? ಅಗ್ನಿಪುರಾಣದಲ್ಲಿ ಒಂದು ಮಾತು ಇದೆ, ಜಕಾರೋ ಜನ್ಮ ವಿಚ್ಛೇದ ಪಕಾರೋ ಪಾಪನಾಶಕ. ಜಕಾರ ಅಂದರೆ ಜನ್ಮ ಮರಣ ವಿಚ್ಛೇದ. ಯಾವ ಜ್ಞಾನದಿಂದ, ಯಾವುದರ ಪ್ರಾಪ್ತಿಯಿಂದ ಜನನ ಮರಣ ವಿಚ್ಛೇದ ಇಲ್ಲದಾಗುತ್ತದೆಯೋ, ಜನನ ಮರಣಕ್ಕೆ ಕಾರಣ ಏನು ಅಂದರೆ ಪಕಾರ, ಏನು ಪಾಪ ಪುಣ್ಯ. ಪಾಪ ಮಾಡಿದ್ರೂ ನಮ್ಮ ಸನಾತನ ಧರ್ಮದ ಸಿದ್ಧಾಂತ ಪುನರ್ಜನ್ಮ ಸಿದ್ಧಾಂತ, ಕರ್ಮ ಸಿದ್ಧಾಂತವಿದೆ ಅಲ್ವೇ? ಪಾಪ ಮಾಡಿದ್ರೂ ಜನ್ಮ ತಾಳಬೇಕು ಬೇರೆ ಬೇರೆ ಯೋನಿಗಳಲ್ಲಿ. ಪುಣ್ಯ ಮಾಡಿದ್ರೂ ಕೂಡ ಆ ಪುಣ್ಯವನ್ನು ಚುಕ್ತಾ ಮಾಡೋದಕ್ಕೆ ಜನ್ಮವನ್ನು ತಾಳಬೇಕು. ನಾವು ಪುಣ್ಯ ಮಾಡಿದ್ದೀವಿ ಸಂತೋಷ ಪಡೋದು, ಇನ್ನೊಂದು ಜನ್ಮ ಅದಕ್ಕಾಗಿ ಬರಬೇಕು. ಶಂಕರಾಚಾರ್ಯರನ್ನ ಕೇಳ್ತಾರೆ, ಕಿಂ ಸಾರಹ ಅಂತ, ಈ ಜಗತ್ತಿನಲ್ಲಿ ಯಾವುದು ಸಾರವಾದದ್ದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಯಾವುದು ಸಾರವಾದದ್ದಲ್ಲ ಭಗವಂತನನ್ನು ಬಿಟ್ಟು. ಆಯುಷ್ಯ ಗಟ್ಟಿಮುಟ್ಟಿಯಾಗಿದ್ದರೂ ಕೂಡ, ದೀರ್ಘಾಯುಷ್ಯ ಇದ್ದು ಶರೀರ ಆರೋಗ್ಯದಿಂದಿದ್ದರೂ ಕೂಡ ಸುಖ ಇರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾವುದಾದ್ರೂ ಕೊರಗಿದ್ದೇ ಇರುತ್ತೆ. ಆ ಕೊರಗು ನಿವಾರಣೆ ಆಗೋದು ಯಾವುದರಿಂದ ಅಂದರೆ ಜ್ಞಾನದಿಂದ ಮಾತ್ರ. ಅದು ಯಾವುದರ ಜ್ಞಾನ ಅಂದರೆ ಭಗವತ್ಪಾದಾಚಾರ್ಯರು ಹೇಳುವಂತೆ ಎಲ್ಲ ಕಂಡವರು, ಕನ್ನಡದಲ್ಲಿ ಬಹಳ ಸೊಗಸಾಗಿದೆ ಈ ಪದ, ಕಂಡವರು ಕಂಡವರು. ನಾವೇನು ಮಾಡ್ತೀವಿ? ಕಂಡವರ ಮಾತು ಕೇಳ್ತೀವಿ, ಕಂಡವರ ಮಾತನ್ನು ಕೇಳಲ್ಲ. ಕಂಡವರು ಯಾರು ಅಂದರೆ ಆತ್ಮಜ್ಞಾನವನ್ನು ಪಡೆದಂತಹ ಮಹಾತ್ಮರು. ಅವರ ಮಾತು ಕೇಳಿದ್ರೆ ಈ ಅಭ್ಯುದಯದ ಪರಮೋನ್ನತಿ ಯಾವುದು? ನಿತ್ಯ ನೂತನ ಆನಂದ. ಯಾಕೆ? ನಾವು ಸಂತೋಷ ಮಾತ್ರ ಅನುಭವಿಸಿದ್ದೇವೆ, ಆನಂದ ಅನುಭವಿಸಿಲ್ಲ. ಒಪ್ತೀರಾ? ಸಂತೋಷಕ್ಕೂ ಆನಂದಕ್ಕೂ ನಮಗೆ ವ್ಯತ್ಯಾಸ ಗೊತ್ತಿಲ್ಲದೆ ಪದ ಬಳಸಿಬಿಡ್ತೀವಿ. ಆನಂದವಾಗಿತ್ತು, ಸಂತೋಷ ಟೆಂಪರರಿ, ಕ್ಷಣಿಕವಾದದ್ದು, ಅದರಲ್ಲಿ ಬೋರ್ಡಮ್ ಇದೆ. ನಿಮಗೆ ಇಡ್ಲಿ ಕೇಸರಿ ಬಾತ್ ಇಷ್ಟ ಅಂತ ಹೇಳಿ, ಅಥವಾ ಇವಾಗ ಊಟ ಆದಮೇಲೆ ಹಲ್ವಾ ನಿಮ್ಗೆ ಇಷ್ಟ ಅಂತ ಹೇಳಿ ಹಲ್ವಾ ಮಾಡಿಸಿದ್ದಾರೆ ಅಂತ ಇಟ್ಕೊಳ್ಳೋಣ, ನನಗೆ ಗೊತ್ತಿಲ್ಲ. ಅದು 3 ಹೊತ್ತು 1 ವಾರ ನಿಮಗೆ ಬಡಿಸ್ತಾ ಇದ್ರೆ ಆ ಹಲ್ವಾ ನೋಡಿ ವಾಕರಿಕೆ ಬಂದುಬಿಡುತ್ತೆ ಅಲ್ವೇ? ಇದು ಜಗತ್ತಿನ ವಸ್ತುಗಳ, ಸಂಬಂಧಗಳ, ವ್ಯಕ್ತಿಗಳಲ್ಲಿ ಸಿಗುವಂತಹ ಸಂತೋಷ. ಹಾಗೆಯೇ ಬ್ರಹ್ಮಾನಂದವೇನು? ನಮ್ಮ ಜೀವನ ಧನ್ಯೋಸ್ಮಿ ಅಂದ್ಕೊಳ್ಳೋದು ಅಥವಾ ಸಾರವಾದದ್ದು ಯಾವುದು ಅಂದರೆ ಆತ್ಮಾನಂದ, ನಿತ್ಯ ನೂತನ ಆನಂದ ಪ್ರಾಪ್ತಿ. ಪದ ಎಷ್ಟು ಚೆನ್ನಾಗಿದೆ ನೋಡಿ, ನಿತ್ಯವಾದದ್ದು, ಅಳಿವೇ ಇಲ್ಲ. ಯಾಕೆ? ನಮಗೆ ಸಂತೋಷ ಕೆಲವೇ ಕ್ಷಣ ಇರುತ್ತೆ. ಆ ವ್ಯಕ್ತಿ ನಮ್ಮ ಜೀವನದಿಂದ ಹೋದರೆ ಅಥವಾ ಕೆಲವು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಂದರೆ ಸಂತೋಷ ಹೋಗ್ಬಿಡುತ್ತೆ, ಸಂತೋಷ ಬರುತ್ತೆ.
ಕ್ಷಣಿಕವಾದದ್ದು. ವ್ಯಕ್ತಿಯ ಮೇಲೆ, ಸಂದರ್ಭಗಳ ಮೇಲೆ, ವಸ್ತುಗಳ ಮೇಲೆ ನಮ್ಮ ಸಂತೋಷ ನಿರ್ಭರವಾಗಿದೆ. ಆದರೆ ಆತ್ಮಾನಂದ ಅನ್ನೋದು ಇಂಡಿಪೆಂಡೆಂಟ್. ಅದನ್ನು ಪ್ರಾಪ್ತಿ ಮಾಡಿಕೊಳ್ಳೋದೇ ಮನುಷ್ಯ ಜನ್ಮದ ಲಕ್ಷ್ಯ. ಹಾಗಿದ್ರೆ ಏನು ಸುಲಭ ಉಪಾಯ ಅಂದರೆ, ನಿಮ್ಮ ಹತ್ರ ಅವ್ರು ಮಾಡಿಸಿದ್ದಾರೆ, ಈಗಾಗಲೇ ಯಜ್ಞವನ್ನು ಮಾಡಿಸಿದ್ದಾರೆ. ಆ ಯಜ್ಞ ಭಾವದಿಂದ ನೀವು ಎಲ್ಲ ಕಾರ್ಯವನ್ನು ಮಾಡಿ ಅನ್ನೋದನ್ನು ಕೂಡ ಅದು ಸಾರವಾಗಿ ಹೇಳ್ತಾ ಇದ್ದಾರೆ ಸೂಕ್ಷ್ಮದಲ್ಲಿ. ಜೊತೆಗೆ ಭಗವತ್ ಸ್ಮರಣೆ, ಜಪ. ಇದೊಂದು ಎರಡೇ ಪಾಯಿಂಟ್ ಹೇಳಿ ಮುಗಿಸ್ತೇನೆ. ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 22ನೇ ಶ್ಲೋಕ. ಮೊತ್ತದಲ್ಲಿ 700 ಶ್ಲೋಕ ಭಗವದ್ಗೀತೆಯಲ್ಲಿದ್ದರೂ ಅದರಲ್ಲಿ 6 ಬಹಳ ಪ್ರಚಲಿತವಾದಂತಹ, ನಾವೆಲ್ಲರೂ ಭಗವಂತನ ಅಭಯವಚನ, ಎಟರ್ನಲ್ ಪ್ರಾಮಿಸ್ ಅಂತ ಅಂದ್ಕೊಂಡಿರ್ತಕ್ಕಂಥ 6 ಶ್ಲೋಕಗಳಿದೆ. ಅದರಲ್ಲಿ ಒಂದು ಶ್ಲೋಕವನ್ನು ಮಾತ್ರ ಈಗ ನಾನು, ಪ್ರಸಿದ್ಧವಾದ ಶ್ಲೋಕ, ಚಿಕ್ಕ ವಯಸ್ಸಿಂದಲೂ ನಾವು ಕೇಳ್ತಾ ಇರ್ತಕ್ಕಂಥದ್ದು, ಮಹಾಭಾರತದಲ್ಲೂ ಸೀರಿಯಲಲ್ಲಿ ಬಂದಿರತಕ್ಕಂಥದ್ದು. ಏನು? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗ ಕ್ಷೇಮ ವಹಾಮ್ಯಹಂ. ಇಲ್ಲಿ ಏನರ್ಥ? ಯಾರು ನನ್ನನ್ನು ಅನನ್ಯವಾಗಿ ಸ್ಮರಿಸ್ತಾರೆ, ಅವರ ಮನಸ್ಸನ್ನು ನನ್ನಲ್ಲಿ ಸ್ಥಿರವಾಗಿ ಇರಿಸಿದ್ದಾರೆ, ಅಂಥವರು ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ, ಇಂತಹ ಭಕ್ತರು, ಪರ್ಯುಪಾಸತೆ, ಅವರು ನನ್ನ ಆ ರೀತಿಯಲ್ಲಿ ಉಪಾಸನೆ ಮಾಡ್ತಕ್ಕಂಥವರು ಅನನ್ಯವಾಗಿ, ಅವರ ಯೋಗವನ್ನು, ಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ. ವಹಾಮ್ಯಹಂ, ವಹಿಸ್ತೇನೆ, ಎತ್ಕೊಂಡು ನಡೀತೇನೆ. LIC ಯೋಗಕ್ಷೇಮ ಅಲ್ಲ. LIC ಯೋಗಕ್ಷೇಮ ಯಾವಾಗ ಸಿಗೋದು? ಲೈಫ್ ಇನ್ಶೂರೆನ್ಸ್ ಮಾಡಿಸಿದಾಗ ಏನಾಗುತ್ತೆ? ವ್ಯಕ್ತಿ ಹೋದಾದ್ಮೇಲೆ ಬೆನಿಫಿಟ್ ಸಿಗೋದಲ್ವಾ? ಭಗವಂತನ ಅಭಯವಚನ ಏನು? ಯಾರು ನನ್ನಲ್ಲಿ ಅವರ ಮತಿಯನ್ನು, ಅವರ ಆಚರಣೆಯನ್ನು, ಸರ್ವವನ್ನು ಸ್ಥಿರಗೊಳಿಸಿದ್ದಾರೆ, ಅಂಥವರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ. ಯಾಕೆ? ಯೋಗ ಅಂದ್ರೇನು, ಕ್ಷೇಮ ಅಂದ್ರೇನು? ಇಲ್ಲಿ ಅಪ್ರಾಪ್ತಸ್ಯ ಪ್ರಾಪಣಂ ಯೋಗ, ತಸ್ಯ ರಕ್ಷಣಂ ಕ್ಷೇಮ. ಇಲ್ಲಿ ಆಚಾರ್ಯರು ಭಗವದ್ಗೀತೆಯ ಭಾಷ್ಯದಲ್ಲಿ ಹೇಳಿರ್ತಕ್ಕಂಥ ವಿಚಾರ, ಜೀವನದಲ್ಲಿ ಮನುಷ್ಯನ ಜೀವನವೇ 2 ಕಂಪಾರ್ಟ್ಮೆಂಟ್ ಆಗಿ ಮಾಡಬಹುದು. ಅಪ್ರಾಪ್ತಸ್ಯ ಪ್ರಾಪಣಂ, ಯಾವುದು ನಮಗೆ ಸಿಕ್ಕಿಲ್ಲ ಅದನ್ನು ಪ್ರಾಪ್ತಿ ಮಾಡ್ಕೊಳ್ಳೋದ್ರಲ್ಲೇ ಜೀವನ ತೆಗೆದು ಹೋಗ್ಬಿಡುತ್ತೆ. ಹೌದಾ? ಹಣ ಇಲ್ಲ, ಮನೆ ಮಾಡ್ಕೊಂಡಿಲ್ಲ, ಕಾರ್ ತೊಗೊಂಡಿಲ್ಲ, ಮಕ್ಕಳಿಗೆ ಮದುವೆ ಮಾಡಿಲ್ಲ, ಅದರಲ್ಲೇ ನಮ್ದು 24 ಗಂಟೆ ಹೋಗಿಬಿಡತ್ತೆ. ಸರಿ, ಹಣ ಸಿಕ್ಕಿತು, ಮನೆ ಮಾಡ್ಕೊಂಡ್ವಿ, ನೆಕ್ಸ್ಟ್ ಮೇಂಟೆನೆನ್ಸ್ ಏನು? ತಸ್ಯ ರಕ್ಷಣಂ ಕ್ಷೇಮ. ಅದನ್ನು ಮೇಂಟೆನೆನ್ಸ್, ಕಾರ್ ತೊಗೊಳ್ಳೋದು ಈಸಿ, SUV, ತಿಂಗಳು ಅಥವಾ ಓಡಾಡೋಕ್ಕೆ ಪೆಟ್ರೋಲ್ ಹಾಕಿಸ್ಬೇಕಂದ್ರೆ, ಜೋಬಿಂದ ಹೋಗಬೇಕಂದ್ರೆ ಹಣ ಗೊತ್ತಾಗುತ್ತೆ ಅವಾಗ, ಅಲ್ವೇ? ಸೊ ಮನುಷ್ಯ ಈ 2ರಲ್ಲೇ ಅವನು ಇಡೀ ಜೀವನವನ್ನು ಕಳೆದು ಬಿಡ್ತಾನೆ. ಅದಕ್ಕೆ ಭಗವಂತನಿಗೆ ಗೊತ್ತಿತ್ತು, ನನ್ನನ್ನು ನೀನು ಸ್ಮರಣೆ ಮಾಡ್ತೀಯ ಅಂತ. ಅದಕ್ಕೆ ಭಗವಂತ ಹೇಳ್ದ, ಯಾರು ನನ್ನಲ್ಲಿ ಅನನ್ಯ ಮನಸ್ಕರಾಗಿದ್ದಾರೆ ಅವರ ಈ 2 ಇದೆಯಲ್ಲ ಕೆಲಸ, ಅದು ನಾನು ನೋಡ್ಕೊಳ್ತೀನಿ. ಯಾಕೆ? ಅವರು ನನ್ನನ್ನು ನನ್ನಲ್ಲಿ ತಲ್ಲೀನರಾಗಿದ್ದಾರೆ, ಹಾಗಾಗಿ ನಾನು ಅವ್ರ ಯೋಗಕ್ಷೇಮ ನೋಡ್ಕೊಳ್ಬೇಕಲ್ಲ, ನನ್ನ ಜವಾಬ್ದಾರಿ ಆಗಿಬಿಡತ್ತೆ ಅಂತ. ಬಹಳ ಸಿಂಪಲ್ ಉದಾಹರಣೆ ಇದು. ಸಾಧ್ಯವೋ ಅಂತ ಕೇಳಿದ್ರೆ ಸಾಧ್ಯ. ನಾವೆಲ್ಲ ಅದನ್ನು ಅನುಭವಿಸಿದ್ದೇವೆ. ಮಾತೆಯರ ಈ ಸಭೆಯಲ್ಲಿ ಬಹಳ ಬಹುಸಂಖ್ಯೆಯಲ್ಲಿ ಇರೋದ್ರಿಂದಾಗಿ ನಾವೆಲ್ಲ ನೋಡಿದ್ದೇವೆ. ಹುಟ್ಟಿದ ಮಗು ರೂಮಲ್ಲಿ ಮಲಗಿಸಿದ್ದೀರಾ, 6 ತಿಂಗಳ ಮಗು ಅಂತ ಇಟ್ಕೊಳ್ಳೋಣ. ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಬಟ್ಟೆ ಒಗಿತಾ ಇದ್ದೀರಾ, ಅಥವಾ ದೈನಿಕ ಏನು ನಿಮ್ಮ ಕೆಲಸ ಕಾರ್ಯಗಳಿದೆ ಮಾಡ್ತಾಯಿದ್ರು, ನಿಮ್ಮ ಮನಸ್ಸಿನ ಒಂದು ಭಾಗ ಎಲ್ಲಿರುತ್ತೆ? ಮಗು ಮೇಲಿರುತ್ತಾ? ಮಧ್ಯ ಅಡುಗೆ ಮಾಡ್ತಾಯಿದ್ರು ಓಡಿ ಹೋಗಿ ಹಾಸಿಗೆ ಮೇಲೆ ನೋಡ್ತೀರಾ, ಮಗು ಹೊರಳು ಬಿಟ್ಟಿದೆಯಾ ಅಥವಾ ಏನಾದರೂ ಮಲಿನ ಮಾಡ್ಕೊಂಡು ಬಿಟ್ಟಿದೆಯಾ, ಎದ್ದಿದೆಯಾ, ಅಳ್ತಾ ಇದೆಯಾ, ಏನು ಮಾಡ್ತಾ ಇದೆ? ನಿದ್ರೆಯಲ್ಲೂ ಕೂಡ ಮಾತೆಯರು ಅರ್ಧರಾತ್ರಿ ನಿದ್ರೆ, ತಕ್ಷಣ ಕಣ್ಣಿದ್ದು ಎಚ್ಚರಾಗಿ ಕಣ್ತೆರೆದು ನೋಡ್ತಾರೆ ಪಕ್ಕದಲ್ಲಿ ಮಗು ಏನು ಮಾಡ್ತಾ ಇದೆ ಅಂತ. ಅಂದರೆ ನಿದ್ರೆಯಲ್ಲಿಯೂ ಕೂಡ ಮಗುವಿನ ಸ್ಮರಣೆ ಇದೆಯೋ ಅಲ್ವೋ? ಇಷ್ಟೇ ಹೇಳ್ತಾ ಇರೋದು ಭಗವಂತ. ನಿಮ್ಮ ಮನಸ್ಸಿನ ಒಂದು ಮೂಲೆಯನ್ನು, ಭಾಗವನ್ನು ನನಗೆ ಕೊಡಿ, ನೀವು ಬಾಕಿ ಏನು ಯೋಚನೆ ಮಾಡಬೇಡಿ, ನಾನು ನೋಡ್ಕೊಳ್ತೇನೆ. ಇವಾಗ ಎಲ್ಲರಿಗೆ ಊಟಕ್ಕೆ ಟೈಮ್ ಆಯಿತು, ಇದಾಗಿದ್ದ ತಕ್ಷಣ ಅಲ್ಲಿರುತ್ತೆ ಅಂತ ಇಟ್ಕೊಳ್ಳಿ.
ನೀವು ಯಾರೋ ಒಂದು ಕಾಲ್ ಬಂತು, ಯಾಕೆ ಇನ್ನು ಲೇಟ್ ಆಗಿಬಿಡುತ್ತೆ, ಆ ಕಾಲ್ ಅಟೆಂಡ್ ಮಾಡಿದ್ರೆ ಯಾರೋ ತುಂಬ ವರ್ಷಗಳ ನಂತರ ನಿಮಗೆ ಕಾಲ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಅಥವಾ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀರಾ, ಪ್ಲ್ಯಾಟ್ಫಾರ್ಮ್ಗೆ ಹೋದ್ರಿ, ನೀವು ಟ್ರೈನ್ ಹೊರಡೋ ಟೈಮ್ ಆಗಿಬಿಡ್ತು, ನಿಮ್ಮ ಬೋಗಿ ಬಂದು ಇನ್ನೂ 10 ಬೋಗಿ ನಂತರ ಇದೆ. ಯಾರೋ ಎಷ್ಟೋ ವರ್ಷದ ಹಳೆಯ ಒಬ್ಬ ಮಿತ್ರ ಆಗ ನೋಡ್ದ ಪ್ಲ್ಯಾಟ್ಫಾರ್ಮಲ್ಲಿ, ನಿಮ್ಮ ಹತ್ತಿರ ಬಂದ, ಮಾತಾಡ್ಸಕ್ಕೆ ಬಂದಾಗ ನೀವೇನು ಹೇಳ್ತೀರಾ? ಮಾತಾಡ್ತಾ ನಿಂತ್ಕೊಳ್ತೀರಾ, ನಿಮ್ಮ ಬೋಗಿ ಓಡ್ತೀರಾ? ಅಲ್ವಾ? ಮಾತಾಡ್ತಾ ನಿಂತ್ಕೊಂಡ್ರೆ ಟ್ರೈನ್ ಹೋಗಿಬಿಡತ್ತೆ. ಈ ರೀತಿಯ ತೀವ್ರತೆಯನ್ನು ಕಾರಣ ಇಲ್ಲಿ ಇದಕ್ಕೆ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿರೋದು ಸಕಾಮ ಭಕ್ತ, ಈ ಶ್ಲೋಕದಲ್ಲಿ ನಿಷ್ಕಾಮ ಭಕ್ತನ ಬಗ್ಗೆ ಮಾತನಾಡ್ತಾ ಇರೋದು. ಕಂಡೀಷನ್ ಏನು? ಯೋಗಕ್ಷೇಮಂ ವಹಾಮ್ಯಹಂ ಅನನ್ಯ ಭಕ್ತಾ ಅನನ್ಯಾಸ್ ಚಿಂತಯಂತೋ ಮಾಂ. ಕಂಡೀಷನ್. ನಾವು ಯಾವುದೇ ಕಾರ್ಯವನ್ನು ಮಾಡಿದಾಗ ಇಲ್ಲಿ ನಮಗೆ ಕಾಮನೆಗಳಿದೆ. ಕಾಮನೆಗಳಿಲ್ಲದೆ ಇವತ್ತು ನಮಗೆ ಆಯುಷ್ಯ ಬೇಕು, ಆರೋಗ್ಯ ಬೇಕು, ಮನೆಯೆಲ್ಲರೂ ಚೆನ್ನಾಗಿರಬೇಕು ಅಂತ ನಾವು ಜಪಯಜ್ಞವನ್ನು ಮಾಡಿದ್ದೇವೆ, ಮಹಾಯಜ್ಞದಲ್ಲೂ ಇದ್ದೇವೆ, ತಪ್ಪಿಲ್ಲ. ಬೇಕು, ಭಗವಂತನಲ್ಲೇ ಕೇಳ್ಕೊಳ್ಬೇಕು. ಅಲ್ಲಿಂದ ಭಗವಂತ ಏನು ಹೇಳ್ತಾ ಇದ್ದಾನೆ, ಇನ್ನೊಂದು ಸ್ಟೆಪ್ಪು ಪ್ರಮೋಷನ್ ಆಗಲಿ ನಿನಗೆ, ಅಥವಾ ಏನಾಗಬೇಕು, ಮೇಲೆ ಏಳು. ಎಲ್ಲಿಗೆ? ಇಲ್ಲಿ ಹೇಳ್ತಾ ಇರೋದು ಎಂಥ ಭಕ್ತರು ಅಂದರೆ ಮುಮುಕ್ಷುಗಳು, ತೀವ್ರ ಮುಮುಕ್ಷು ಅಂತ ಆಚಾರ್ಯರು ಕರೀತಾರೆ ಭಾಷ್ಯದಲ್ಲಿ. ತೀವ್ರ ಮುಮುಕ್ಷುಗಳಾಗಿರಬೇಕು, ಅಂಥವರ ಯೋಗಕ್ಷೇಮ ನಾನು ನೋಡ್ಕೊಳ್ತೀನಿ ಅಂತ ಒಂದು ಘಟನೆಯನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ಈ ಯಜ್ಞ ಭಾವ ಅನ್ನೋದೇನು ಅಂದರೆ, ನೀವೆಲ್ಲ ಮಾಡಿದ್ದೀರಾ. ಈ ಯಜ್ಞ ಸಂಪನ್ನ ಆಗೋದಕ್ಕೆ ಗುರುಪೂರ್ಣಿಮೆಯಲ್ಲಿ ನೀವು ತೊಡಗಿರೋದು ಅಲ್ವೇ? ಪ್ರತಿ ದಿವಸ ಯಾರೆಲ್ಲ ಮುಖ್ಯ ಆಯೋಜಕರಿದ್ದಾರೆ ಅವ್ರ ಬಗ್ಗೆ ಅವರ ಅನುಭವ ನಾನು ಹೇಳ್ತಾ ಇದ್ದೀನಿ. ಇದು ಅಮ್ಮ ಬೆಂಗಳೂರಿಗೆ ಬರುವ ಸಂದರ್ಭದಲ್ಲಿ ನಮಗೆ ಪ್ರತಿ ವರ್ಷ ಆಗುವಂಥದ್ದು ಅಮ್ಮನ ಭಕ್ತರಿಗೆ. ಏನು? ಅಥವಾ ಗುರುಗಳು ನಗರಕ್ಕೆ ಬರ್ತಾ ಇದ್ದಾರೆ ಗುರುಗಳು, ಅಥವಾ ಈ ಯಜ್ಞ ಸಂಪನ್ನವಾಗಬೇಕು ಅಂದರೆ ಪ್ರತಿ ದಿವಸ ನಿಮಗೆ ಕೌಂಟ್ ಡೌನು, ಅದರದ್ದೇ ಯೋಚನೆ ಮಾಡ್ತಾ ಇರ್ತೀರ, ಅದರಲ್ಲೇ ಮುಳುಗಿರ್ತೀರ. ಈ 2-3 ದಿವಸದಲ್ಲಿ ನೀವು ಸರಿಯಾಗಿ ಊಟ ಮಾಡಿಲ್ಲ ಅನ್ನೋದು ನನ್ನ ನಂಬಿಕೆ. ಯಾರು ಮುಖ್ಯ ಆಯೋಜಕರಿದ್ದಾರೆ? ಯಾಕೆ? ಬೇಕಾದಷ್ಟು ತಯಾರಿ ಆಗಬೇಕಾಗಿದೆ, ಅಭ್ಯಾಗತರಿರ್ತಾರೆ, ಎಲ್ಲವೂ ಸರಿಯಾಗಿ ಸುಸೂತ್ರವಾಗಿ ನಡೀತಾ ಇದೆಯಾ ಅಲ್ವಾ? ನಿದ್ರೆ ಕಡಿಮೆ ಮಾಡಿದ್ದೀರಾ, ಊಟ ಇದ್ದರೆ ಉಂಟು, ಇಲ್ಲದೇ ಇದ್ರಿಲ್ಲ, ಹೌದಾ? ಒಪ್ತೀರಾ? ಯಾರು ಮುಖ್ಯ ಆಯೋಜಕರಿದ್ದೀರಾ? ಅಥವಾ ಮನೇಲಿ ಏನಾದರೂ ಶುಭ ಕಾರ್ಯ ಇದೆ, ಎಷ್ಟೋ ವರ್ಷದ ನಂತರ ಮಗಳಿಗೋ ಮಗನಿಗೋ ಮದುವೆ ಆಗ್ತಾ ಇದೆ, 40 ವಯಸ್ಸು ಆಗೋಗಿದೆ ಅಂತ ಇಟ್ಕೊಳ್ಳೋಣ, ನಿಮ್ಮ ಪೂರ್ಣ ಮನಸ್ಸು ಅಲ್ಲಿ ತೊಡಗಿಸ್ಕೊಂಡಿರ್ತೀರಾ. ಹೇಳೋದಾಗಿದ್ದರೆ ನಿಮ್ಮನ್ನು ನೀವು ಮರ್ತಿದ್ದೀರಾ. ಇದು ಯಜ್ಞ ಭಾವ. ಅಮ್ಮನ ಒಬ್ಬರು ಭಕ್ತರು, ಈ ಘಟನೆಯನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ಅಮ್ಮನ ಒಬ್ಬರು ಭಕ್ತರು ದುಬೈಯಲ್ಲಿದ್ದಾರೆ, ಮೂಲತಃ ತ್ರಿವ್ಯಾಂಡ್ರಮ್ನಲ್ಲಿದ್ದವರು. ಅವರು 2 ಹೆಣ್ಣು ಮಕ್ಕಳು, ನಿಸ್ವಾರ್ಥ ಜೀವಿ, ಸದ್ಗುರುಗಳಲ್ಲಿ ಅನನ್ಯ ಭಕ್ತಿ. ಬಹಳ ವರ್ಷಗಳಿಂದ ಅಮ್ಮನ ಹತ್ರ ಬಂದು ಹೋಗ್ತಾ ಇದ್ರು. ಜೀವನದ ಪ್ರತಿಯೊಂದು ತೀರ್ಮಾನವನ್ನು ಗುರುಗಳನ್ನು ಕೇಳದೆ ಮಾಡೋದಿಲ್ಲ, ಅಮ್ಮನನ್ನು ಕೇಳದೆ ಮಾಡೋದಿಲ್ಲ. ಮಾತ್ರ ಅಲ್ಲ, ಎಂತಹ ಸೇವಾ ಭಾವ ಇತ್ತು, ನಿಸ್ವಾರ್ಥ ಸೇವೆ ಅಂದರೆ, ಪ್ರತಿ ಬಾರಿ ದುಬೈಯಿಂದ ತ್ರಿವ್ಯಾಂಡ್ರಮ್ಗೆ ಬರಬೇಕಂದ್ರೆ, ಮನೆಗೆ ಬರಬೇಕಂದ್ರೆ ಮನೆಗೆ ಹೋಗ್ತಾ ಇರಲಿಲ್ಲ ಅವರು, ನೇರವಾಗಿ ಬರ್ತಾಯಿದ್ರು ಅಮ್ಮನ ಆಶ್ರಮಕ್ಕೆ ಕೊಲ್ಲಂನಲ್ಲಿ. ಅಲ್ಲಿ ಬಂದು 2 ದಿವಸ ಅಲ್ಲಿ ನಿಂತುಕೊಂಡು ಗುರುಸೇವೆಯನ್ನು ಮಾಡಿ, ಕೈಲಾದ ಗುರುಸೇವೆಯನ್ನು ಮಾಡಿ, ನಂತರ ಮನೆಗೆ ಹೋಗಿ 1 ವಾರ ಅಲ್ಲಿದ್ದು ಮತ್ತೆ ವಾಪಸ್ಸು ದುಬೈಗೆ ಹೋಗೋದಕ್ಕೆ ಮುಂಚೆ ಪರಿವಾರ ಸಮೇತರಾಗಿ ಮತ್ತೆ ಅಮೃತಪುರಿಗೆ ಅಮ್ಮನ ಆಶ್ರಮಕ್ಕೆ ಬಂದು ಮತ್ತೆ ಸೇವೆ ಮಾಡಿ ಹೋಗೋದಕ್ಕೆ ಮುಂಚೆ ಒಂದು ದರ್ಶನ ತೊಗೊಳ್ತಾ ಇದ್ರು ಅಷ್ಟೇ. ಅಮ್ಮನ ಹತ್ರನೂ ಹೋಗ್ತಾ ಇರಲಿಲ್ಲ. ಗುರುಗಳ ಮುಂದೆ ಬರಬೇಕು, ನಮ್ಮಲ್ಲಿ ಕೆಲವರು ಭಾವ ಇರುತ್ತೆ, ನಾವೇನೋ ಮಾಡಬೇಕಂದ್ರೆ ತೋರಿಸ್ಕೊಳ್ಬೇಕು ಅಂತಿರುತ್ತೆ, ಅದು ವಿಶೇಷವಾಗಿ ಗುರುಗಳ ಕಣ್ಣಿಗೆ ಬೀಳಬೇಕು, ಕೃಪೆ ಜಾಸ್ತಿ ಬರುತ್ತೆ ಅಂತ. ಅದು ಸುಳ್ಳು. ಗುರು ಅಂತರ್ಯಾಮಿ, ಸದ್ಗುರುಗಳು ನಿಮ್ಮ ಒಳಗಡೆನೇ ಇದ್ದಾರೆ. ನೀವು ಏನು ಮಾಡ್ತಾ ಇದ್ರೆ ಅವನಿಗೆ ಎಲ್ಲವೂ ಗೊತ್ತು, ನಿಮ್ಮ ಭಾವನೆಯೂ ಗೊತ್ತು ಅವನಿಗೆ. ಸೊ ಆ ಭಾವ ಇವ್ರಿಗೆ ಇರಲಿಲ್ಲ. ಅಮ್ಮ ದರ್ಶನ ಅಂತ ಏನು ಅಂದರೆ, ಜಗತ್ತಿನ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಬಹುಶಃ ಇದು ಪ್ರಥಮ ಬಾರಿ ಮಾತೃಭಾವದಲ್ಲಿ ಪ್ರತಿಯೊಬ್ಬರನ್ನ, ಒಂದು ದಿನದಲ್ಲಿ 10,000 ಜನ ಬರಲಿ, 1,00,000 ಜನ ಬರಲಿ, ದಿನದ 24 ಗಂಟೆಯಲ್ಲಿ ಕನಿಷ್ಠ ಪಕ್ಷ 18 ತಾಸು ಕೂತಲ್ಲೇ ಕೂತಿರ್ತಾರೆ. ಮಲಮೂತ್ರ ವಿಸರ್ಜನೆ, ಊಟ ಇಲ್ಲ, ನಿದ್ರೆ ಇಲ್ಲ, ಕೈಕಾಲು ನೋವು ಅಂತಿಲ್ಲ. ಬರುವ ಪ್ರತಿಯೊಬ್ಬರನ್ನು ಯಾವುದೇ ಭಾವ ಭೇದವಿಲ್ಲದೆ ಆಲಿಂಗಿಸಿ, ಅವರ ಹತ್ರ ಮಾತನಾಡಿಸಿ, ಅವರ ಕಷ್ಟಗಳನ್ನು ಕೇಳಿ ಕಣ್ಣೀರೊರೆಸಿ ಸಂಕಲ್ಪ ಮಾಡಿ ಕಳಿಸ್ತಾ ಇದ್ದಾರೆ. ಅಮ್ಮನಿಗೆ 72, ಶರೀರಕ್ಕೆ ಕಳೆದ 52 ವರ್ಷದಿಂದ ಅವಿಶ್ರಾಂತವಾಗಿ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, 30 ತಾಸು ಅವಿಶ್ರಾಂತವಾಗಿ ಕೂತಿರೋ ದಿನ ನಾನು ನೋಡಿದ್ದೀನಿ. ಅಮ್ಮನ ಈ 33 ವರ್ಷದ ಸಂಪರ್ಕದಲ್ಲಿ 30 ತಾಸು ಕೂತ್ಕೊಂಡಿರ್ತಕ್ಕಂಥದ್ದು. ಆ ರೀತಿ ದರ್ಶನ
ಕೊಡೋ ಸಂದರ್ಭದಲ್ಲಿ ಈ ಭಕ್ತ ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಭಕ್ತ ಒಂದೇ ದರ್ಶನ ತಗೊಳ್ತಾ ಇದ್ದು ಈ ರೀತಿ ಬಂದು ಹೋಗಿ ಮಾಡ್ತಾ ಇದ್ದ. ಹಾಗಾಗಿ ಏನಾಗ್ತಾ ಇತ್ತು, ಮನೆಯಲ್ಲಿ ಅವನು ಯಾವಾಗಲೂ ಹೆಂಡತಿ ಏನಾದರೂ ಕೇಳಿದ್ರೆ ಗುರುಗಳಿದ್ದಾರೆ, ಅಮ್ಮ ಇದ್ದಾರೆ, ಅಮ್ಮ ನೋಡ್ಕೊಳ್ತಾರೆ, ಏನು ಯೋಚನೆ ಮಾಡೋದು ಬೇಡ. ಹಿರಿಯ ಮಗಳಿಗೆ ಮದುವೆ ವಯಸ್ಸು ಬಂತು. ಈತ ವರ್ಷದಲ್ಲಿ ಒಂದೇ ಸರ್ತಿ ಬರೋದು, 1 ತಿಂಗಳು ಲೀವ್ ತೆಗೆದುಕೊಂಡು ಬರ್ಬೋದು ಹಬ್ಬ ಅಂದರೆ. ಒಮ್ಮೆ ಅದೇ ರೀತಿ ಬಂದಿದ್ದಾನೆ. ಬರ್ತಿದ್ದಾಗಿ ಯಥಾ ಪ್ರಕಾರ ಆಶ್ರಮಕ್ಕೆ ಬಂದ. 4 ದಿವಸ ಅಲ್ಲಿ ಗುರು ಸೇವೆಯನ್ನು ಮಾಡಿ ಮನೆಗೆ ಬಂದ. ಅವಾಗ ಹೆಂಡತಿ ಈ ಮಗಳ ಮದುವೆ ಪ್ರಸ್ತಾಪನೆಯನ್ನು ಮಾಡ್ತಾಳೆ. ನೀವು ಸ್ವಲ್ಪ ಯೋಚನೆ ಮಾಡಬೇಕ್ರಿ, ಮಗಳು ವಯಸ್ಸಿಗೆ ಬಂದಿದ್ದಾಳೆ. ತಕ್ಷಣ ಈತ ಒಂದೇ ಮಾತು ಹೇಳೋದು, ಅಮ್ಮ ಇದ್ದಾರಲ್ಲ, ಅಮ್ಮ ನೋಡ್ಕೊಳ್ತಾರೆ, ನಾನು ಯಾಕೆ ಯೋಚನೆ ಮಾಡಬೇಕು, ನಾವು ಯಾಕೆ ಯೋಚನೆ ಮಾಡಬೇಕು, ಇದು ಅಮ್ಮನ ವಸ್ತು, ನಮಗೆ ಪ್ರಸಾದವಾಗಿ ಕೊಟ್ಟಿದ್ದಾರೆ, ಅಮ್ಮ ನೋಡ್ಕೊಳ್ತಾರೆ ಬಿಡು ಅಂತ ಹೇಳ್ತಾನೆ ಆತ. ಹೆಂಡತಿಗೆ ಕೋಪ ಬಂದು ಜಗಳ ಆಗುತ್ತೆ, ತಂದೆಯಾಗಿ ಜವಾಬ್ದಾರಿ ಇಲ್ಲ ನನಗೆ ಅಂತ. ಕಡೆಗೆ ಆಯಿತು, ಹೊರಡೋ ದಿನ ಹತ್ತಿರ ಬಂತು. ಮತ್ತೆ ಯಥಾ ಪ್ರಕಾರ ಕುಟುಂಬ ಸಮೇತ ಅಮೃತಪುರಿಗೆ ಬಂದ. ಅಮ್ಮನ ಹತ್ರ ದರ್ಶನ ಮಾಡ್ದ. ದರ್ಶನಕ್ಕೆ ಮುಂಚೆ ಮತ್ತೆ ಜಗಳ ಆಗುತ್ತೆ ಹೆಂಡತಿ ಜೊತೆಗೆ. ಅವಳು ಹೇಳ್ತಾಳೆ, ಸರಿ ನೀವು ಮಾಡದೇ ಇದ್ರೂ ತೊಂದರೆ ಇಲ್ಲ, ನೀವು ಅಮ್ಮನಿಗೆ ಅಟ್ಲೀಸ್ಟ್ ಹೇಳಿ ಅಲ್ಲ, ಗುರುಗಳಿಗೆ ಕಿವಿಗೆ ಹಾಕಿ ಮಗಳು ವಯಸ್ಸಿಗೆ ಬಂದಿದ್ದಾಳೆ, ಅಮ್ಮ ನೀವೇ ಮದುವೆ ನಡೆಸ್ಕೊಡ್ಬೇಕು ಅಂತನಾದರೂ ಹೇಳಿ ತಂದೆಯಾಗಿದ್ದು. ಅವಾಗ ಈತ ಹೇಳ್ತಾನೆ, ನನ್ನ ದೃಢ ವಿಶ್ವಾಸ ಅಮ್ಮನಿಗೆ ನನ್ನದು ಎಲ್ಲವೂ ಗೊತ್ತು, ನಾನು ಹೇಳುವ ಅಗತ್ಯ ಇಲ್ಲ, ನಾನು ಹೇಳೋದಿಲ್ಲ. ಜಗಳ ಆಗುತ್ತೋ ಇಲ್ವೋ ಹೇಳಿ. ಆಯಿತು, ಚೆನ್ನಾಗಿ ಜಗಳ ಆಯಿತು. ಹೋದ, ಅವನು ಏನೂ ಮನಸ್ಸಿಗೆ ಹಚ್ಕೊಳ್ಳಿಲ್ಲ. ಅಮ್ಮನ ದರ್ಶನ ಮಾಡ್ದ. ಹೊರಡಬೇಕಂದ್ರೆ ಮತ್ತೆ ಜಗಳ ಆಯಿತು. ತುಂಬ ನೊಂದು ಬಿಟ್ಟ. ಸಭಾಂಗಣದ ಹಿಂಬದಿಲಿ, ದೊಡ್ಡ ಸಭಾಂಗಣ, 5,000 ಜನ ಕೂತ್ಕೊಳ್ಳುವಂಥ ದೊಡ್ಡ ಸಭಾಂಗಣ, ಕಡೆಯಲ್ಲಿ ದ್ವಾರದಲ್ಲಿ ಅಲ್ಲಿ ನಿಂತ್ಕೊಂಡು ಅಮ್ಮನ ಒಂದು ದೊಡ್ಡ ಸ್ಕ್ರೀನ್ ಇರುತ್ತೆ. ಅಮ್ಮ ದರ್ಶನ ಕೊಡೋದು, ಯಾಕಂದರೆ ದಿನದಲ್ಲಿ 15 ಗಂಟೆ ಕೊಡ್ತಾ ಇರ್ತಾರೆ, 15-16 ಗಂಟೆ. ಅಲ್ಲಿ ನಿಂತ್ಕೊಂಡು ಅಮ್ಮನನ್ನೇ ನೋಡ್ದ. ಮನಸ್ಸಲ್ಲಿ ಅಂದ್ಕೊಂಡ, ನನ್ನ ಈ ಭಾವ ತಪ್ಪೆ, ನನಗೆ ನೀನೊಬ್ಬಳೇ ಆಶ್ರಯ, ಭಗವಂತ ಒಬ್ಬನೇ ಆಶ್ರಯ, ನನಗೆ ಗೊತ್ತಿರೋದು ನಿನ್ನ ಸೇವೆ ಮಾಡೋದಷ್ಟೇ, ನನಗೆ ಬೇರೆ ಯಾವುದೇ ಆಸೆ ಇಲ್ಲ. ಅವಳು ನಿನ್ನ ಮಗಳು, ನೀನು ಅವಳ ಮದುವೆಯನ್ನು ಮಾಡಬೇಕು, ತಗೋ ನನ್ನ ಮಗಳನ್ನು ನಿನ್ನ ಮಡಿಲಿಗೆ ಹಾಕ್ತಾಯಿದೆ ಅಂತ ಭಾವಿಸ್ಕೊಂಡು 2 ಕಣ್ಣು ಹನಿ ನೀರು ಬಂತು. ಅಮ್ಮನಿಗೆ ಪಾದದಲ್ಲಿ ಹಾಕ್ತಾ ಇರೋ ಥರ ಭಾವಿಸ್ಕೊಂಡ. ದೂರಿಂದಲೇ ನಮಸ್ಕಾರ ಮಾಡಿದ, ದುಬೈಗೆ ಹೊರಟುಬಿಟ್ಟ. 1 ವಾರ ಆಗಿದೆ. 1 ವಾರದ ನಂತರ ಮಧ್ಯರಾತ್ರಿ ದುಬೈ ಟೈಮಿನಲ್ಲಿ 2:30 ಒಂದು ಕಾಲ್ ಬರುತ್ತೆ ಅವನ ಮೊಬೈಲ್ಗೆ. ಫೋನ್ ರಿಸೀವ್ ಮಾಡ್ತಾನೆ. ಫೋನ್ ರಿಸೀವ್ ಮಾಡಿದಾಗ ಅದರಲ್ಲಿ ಒಂದು ಧ್ವನಿ, ಒಂದು ಹೆಂಗಸಿನ ಧ್ವನಿ, ಮಗು ನಾನು ನಿನ್ನ ಅಮ್ಮ ಮಾತನಾಡ್ತಾ ಇದ್ದೀನಿ. ಅವನ ಅಮ್ಮ ಶಾರೀರಿಕ ಅಮ್ಮ, ಆಗಲೇ ಅವ್ರ ದೇಹಾಂತವಾಗಿತ್ತು. ಮಧ್ಯರಾತ್ರಿ 2:30 ಯಾರ ಕಾಲ್ ಮಾಡಿಬಿಟ್ಟು ನಿನ್ನ ಅಮ್ಮ ನಾನು ಮಾತನಾಡ್ತಾ ಇದ್ದೀನಿ ಅಂದರೆ, ಅವನು ಹೇಳ್ದ, ತಮಾಷೆ ಮಾಡ್ತಾ ಇದ್ದೀರಾ ಅಂಥೇಳಿ ಬೈದ್ಬಿಟ್ಟ, ಫೋನ್ ಕಟ್ ಮಾಡ್ದ. ಮಧ್ಯರಾತ್ರಿ 2:30 ನೀವು ಡಿಸ್ಟರ್ಬ್ ಮಾಡೋದು ಅಂತ. ಮತ್ತೆ ಒಂದು ಕಾಲ್. ಆವಾಗ ಈ ಕಡೆಯಿಂದ ಆ ಧ್ವನಿ ಹೇಳುತ್ತೆ, ನಾನು ಅಮೃತಪುರಿಯಲ್ಲಿರುವ ನಿನ್ನ ಅಮ್ಮ, ನಾನು ಮಾತನಾಡ್ತಾ ಇರೋದು ಕೇಳು ಅಂತ ಹೇಳಿದ ತಕ್ಷಣ ಅವನಿಗೆ ರೋಮಾಂಚನ ಆಗ್ಬಿಡ್ತು. ಯಾಕೆ, ಕರೆಯಲ್ಲಿರೋದು, ಆ ಭಕ್ತರ ಕರೆಗೆ ಬಂದಿರೋದು ಅಮ್ಮನ ಧ್ವನಿ. ಅವನಿಗೆ ರೋಮಾಂಚನ ಆಗ್ಬಿಡ್ತು, ಮಾತನಾಡೋಕ್ಕೇನು ಆಗಲಿಲ್ಲ, ಗದ್ಗತ ಆಗ್ಬಿಡ್ತು ಸ್ವರ. ಆವಾಗ ಅಮ್ಮ ಹೇಳ್ತಾರೆ, ನಿನ್ನ ಮಗಳು ನಿನ್ನ ಹೆಂಡತಿ ಇಲ್ಲಿ ಬಂದಿದ್ದಾರೆ ದರ್ಶನಕ್ಕೆ, ಪಕ್ಕದಲ್ಲಿ ಕೂಡಿಸಿದ್ದೀನಿ. ನನ್ನ ಬಲಬದಿಗೆ ಒಂದು ಕುಟುಂಬ ಬಂದಿದೆ, ಒಬ್ಬನೇ ಮಗ, ಅಮೇರಿಕಾದಲ್ಲಿ ಕೆಲಸ, ಅವರು ದರ್ಶನಕ್ಕೆ ಬಂದಿದ್ದಾರೆ. ಅವನು ವಿವಾಹ ಯೋಗ್ಯನಾಗಿದ್ದಾನೆ. ನಿನ್ನ ಮಗಳು ಅವನನ್ನು ವಿವಾಹ ಮಾಡಿಕೊಂಡ್ರೆ ಚೆನ್ನಾಗಿರ್ತಾಳೆ ಅಂತ ಅಮ್ಮನ ಒಂದು ವಿಶ್ವಾಸ. ನೀನು ಒಪ್ಪಿದ್ರೆ ನಾನು ಮುಂದುವರಿತೀನಿ. ಅವನು ಹೇಳ್ದ, ಅಮ್ಮ ಇದಕ್ಕಿಂತ ಏನು ಬೇಕು, ಗುರುಗಳೇ ನೋಡಿ ಮದುವೆಯನ್ನು ನಿಶ್ಚಯ ಮಾಡಬೇಕಂದ್ರೆ ಇದಕ್ಕಿಂತ ಒಂದು ಭಾಗ್ಯ ನನಗೇನು ಬೇಕು, ನೀವು ಮಾಡಿ ಅಮ್ಮ, ನಿಮ್ಮಿಚ್ಛೆ ಅಂತ ಆಗಲಿ ಅಂತ. ಅಮ್ಮ ಹೇಳ್ತಾರೆ, ಹಾಗಿದ್ರೆ ಅವನಿನ್ನು 1 ವಾರಕ್ಕೆ ಹುಡುಗ ಹೋಗಬೇಕು ವಾಪಸ್ ಅಮೇರಿಕಾಗೆ. ಮದುವೆ ನೀನು ಯಾವಾಗ ಫ್ಲೈಟ್ ಟಿಕೆಟ್, ನೆಕ್ಸ್ಟ್ ಫ್ಲೈಟ್ ಟಿಕೆಟ್ ತೆಗೆದುಕೊಂಡು ಬಂದುಬಿಡು, ಮದುವೆ ಇಮಿಡಿಯೇಟ್ ಮಾಡಿಬಿಡೋಣ. ಅವನು ಗಾಬರಿ ಆಗಿಬಿಡ್ತು. ಅವನಿಗೆ ಮದುವೆ ಅಂದರೆ ಎಂತೆಲ್ಲ ತಯಾರಿ ಬೇಕು, ಎಷ್ಟು ಜನರಿಗೆ ಹೇಳಬೇಕು, ಏನೆಲ್ಲ ಸಿದ್ಧತೆ ಇದೆ. ಆದರೆ ಅಮ್ಮ ಹೇಳ್ತಾ ಇದ್ದಾರೆ, ನೀನು ನೆಕ್ಸ್ಟ್ ಫ್ಲೈಟಲ್ಲಿ ಹಿಡ್ಕೊಂಡು ಬಂದುಬಿಡು, ಮದುವೆ ಇಲ್ಲಿ ಮಾಡಿ ಮುಗಿಸ್ಬಿಡೋಣ ಅಂತ. ಆಗ ಅವನು ಹೇಳ್ತಾನೆ, ಹೇಗೆ ಮಾಡಲಿ ಅಮ್ಮ, ಒಡವೆ ತೊಗೊಳ್ಬೇಕು, ಸೀರೆ ತೆಗೆದುಕೊಳ್ಬೇಕು, ಬಂಧು ಮಿತ್ರರಿಗೆ ಹೇಳಬೇಕು. ಆಗ ಅಮ್ಮ ಹೇಳ್ತಾರೆ, ಅದೆಲ್ಲ ನಾನು ನೋಡ್ಕೊಳ್ತೀನಿ, ನೀನು ಫ್ಲೈಟ್ ಹಿಡ್ಕೊಂಡು ಅಮೃತಪುರಿಗೆ ಬಂದರೆ ಸಾಕು. ಬರ್ತಾನೆ. ಅಮ್ಮನಿಗೆ ಸಮರ್ಪಣೆ ಮಾಡಿದ ಸೀರೆಯನ್ನೇ ಅಮ್ಮ ಆ ಹುಡುಗಿಗೆ ಉಡಿಸಿದ್ದಾರೆ.
ಅಮ್ಮನ ಪಾದ ಪೂಜೆ ಮಾಡಿದಾಗ ಸ್ವರ್ಣ ಏನು ಹಾಕಿರ್ತಾರೆ ಅಮ್ಮನಿಗೆ ಅರ್ಪಣೆ ಮಾಡಿರ್ತಾರೆ ಅದನ್ನೇ ಅಮ್ಮ ಆ ಹುಡುಗಿಗೆ ಹಾಕಿದ್ದಾರೆ. ವೇದಿಕೆ ಎಲ್ಲ ಸಜ್ಜಾಗಿದೆ, ಔತಣ ಸರಿಯಾಗಿ ಎಲ್ಲ ಸಿದ್ಧ ಆಗಿದೆ. ಅಮ್ಮನ ಸನ್ನಿಧಿನಲ್ಲಿ ಮದುವೆ ಮಂಗಳಮಯವಾಗಿ ಆಗುತ್ತೆ, ತುಂಬ ಚೆನ್ನಾಗಿ ಆಗುತ್ತೆ. ಇವನು ಅಮ್ಮನ ದರ್ಶನಕ್ಕೆ ಬರ್ತಾನೆ ಶ್ರೀಮತಿಯ ಜೊತೆಗೆ. ಬಂದಾಗ ಹತ್ತು ಬಿಡ್ತಾನೆ ಬಿಕ್ಕಿ ಬಿಕ್ಕಿ. ಅಮ್ಮ ಇಷ್ಟೊಂದು ಕೃಪೆ ಮಾಡಿದ್ರಲ್ಲ, ನನಗೆ ಏನು ಯೋಗ್ಯತೆ ಇದೆ ಅಂತ ನನಗೆ ಗುರುಕೃಪೆ ಮಾಡಿದ್ದೀರಾ? ಅಮ್ಮ ಬಹಳ ಚೆನ್ನಾಗಿ ಮುಗುಳ್ನಾಗುತ್ತಾ ಅಮ್ಮ ಹೇಳ್ತಾರೆ, ನಿನ್ನ ಭಾವ ನನಗೆ ಗೊತ್ತು. ನೀನು ಇಲ್ಲಿಗೆ ಬಂದರೂ ನನ್ನನ್ನು ಮೆಚ್ಚಿಸಬೇಕು ಅಂತ ಏನು ಮಾಡೋದಿಲ್ಲ, ನಿಸ್ವಾರ್ಥವಾಗಿ ಮಾಡ್ತೀಯ. ಮಾತ್ರವಲ್ಲ, ಪೂರ್ಣ ವಿಶ್ವಾಸವನ್ನು ಭಗವಂತನಲ್ಲಿ ಇಟ್ಕೊಂಡಿದ್ದೀಯಾ, ಅದು ಕೃಪೆಗೆ ಪಾತ್ರವಾಗಿದೆ. ನಿನ್ನ ಬಳಿ ಕೃಪೆಯನ್ನು ಆಕರ್ಷಿತ ಮಾಡಿರೋದು ಆ ನಿನ್ನ ಭಾವ ಅಂತ ಹೇಳಿ ಅಮ್ಮ ಹರಿಸ್ತಾರೆ. ಮಾತ್ರ ಅಲ್ಲ, ಅಮ್ಮ ಒಂದು ಮಾತು ಹೇಳ್ತಾರೆ, ನೀನು ಅಲ್ಲಿ ಅವತ್ತು ಹೋಗಬೇಕಂದ್ರೆ 1 ವಾರ 10 ದಿವಸದ ಹಿಂದೆ ಆ ಸಭಾಂಗಣದ ಕಡೆಯಲ್ಲಿ ನಿಂತ್ಕೊಂಡು ನನ್ನನ್ನೇ ನೋಡ್ತಾ ನಿನ್ನ ಮಗಳನ್ನ ನನ್ನ ಮಡಿಲಿಗೆ ಹಾಕಿಬಿಟ್ಟಿಯಲ್ಲಪ್ಪ, ಈ ಮನಸ್ಸಲ್ಲಿ ಭಾವನೆ ಮಾಡಿದ್ದಲ್ಲ, ನಿನ್ನ ಮಗಳನ್ನು ನನ್ನ ಮಡಿಲಿಗೆ ಹಾಕಿಬಿಟ್ಟಿಯಲ್ಲ, ಅವಾಗ ನನ್ನ ಜವಾಬ್ದಾರಿ ಅಲ್ವೇ ಅಂತ ಹೇಳಿ ಹರಿಸೂರು ಅಮ್ಮ. ಅದೇ ಕೃಷ್ಣ ಹೇಳಿರೋದು, ಅನನ್ಯಾಸ್ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅದಕ್ಕೆ ಆ ಮನಸ್ಥಿತಿ ಬರೋದಕ್ಕೆ ಜಪ ಬಹಳ ಸಹಾಯಕವಾಗುತ್ತೆ. ಜಪಯಜ್ಞ ಮುಗೀತು ಅಂತ ಈಗ ಮುಗಿಸೋದು ಬೇಡ, ನಿರಂತರವಾಗಿ ನಡಿಬೇಕದು. ಎಲ್ಲರಿಗೂ ಭಗವಂತನ ಕೃಪೆ ಪೂರ್ಣವಾಗಿರಲಿ. ಧನ್ವಂತರಿಯ ಕೃಪೆ ಈ ಶಂಗಾ ಫೌಂಡೇಶನ್ ಏನಿದೆ, ಕಾರಣ ಇಷ್ಟು ಜನರನ್ನು ಸೇರಿಸಿ ಭಗವನ್ ನಾಮವನ್ನು ಹೇಳಿಸಬೇಕು ಅನ್ನೋದು ಸಾಧಾರಣ ವಿಷಯ ಅಲ್ಲ. ಅದರ ಎಲ್ಲ ಆಯೋಜಕರಿಗೆ ಹಗಲು ರಾತ್ರಿ ಈ ಒಂದು ಯಜ್ಞ ಸಂಪನ್ನವಾಗೋದಕ್ಕೆ ಯಾರೆಲ್ಲ ದುಡಿದಿದ್ದಾರೆ ಅವರೆಲ್ಲರಿಗೂ ಭಗವಂತ ಆ ಗುರುಗಳು ಶಕ್ತಿಯನ್ನು ತುಂಬಿ ನಮ್ಮ ಸನಾತನ ಧರ್ಮದ ಪುನರುತ್ಥಾನ ಮಹಾತ್ಮರು ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಜೊತೆಗೆ ಸೇರಿಕೊಳ್ತಾ ಇದ್ದೀರಾ. ಯಾಕಂದರೆ ಮಹಿಳೆಯರಿಂದ ಯಜ್ಞವನ್ನು ಮಾಡಿಸೋದು ವೇದ ಕಾಲದಲ್ಲಿ ಇದ್ದಿದ್ದು, ಅದಕ್ಕೆ ಬಹಳ ಅಬ್ಜೆಕ್ಷನ್ ಇತ್ತು. ಅಮ್ಮ ಆಶ್ರಮದಲ್ಲಿ 108 ಬ್ರಹ್ಮಚಾರಿಯರನ್ನ ಸನ್ಯಾಸಿಯರನ್ನ ಕೂಡಿಸಿ ಯಜ್ಞ ಮಾಡಿಸಿದ್ರು. ಅವ್ರಿಗೆ ಬ್ರಹ್ಮೋಪದೇಶ ಮಾಡಿ ಪೂಜಾರಣಿಯಾಗಿ ಮಾಡಿದ್ರು. ಆವಾಗ ಬಹಳಷ್ಟು ವಿರೋಧವಂತು ಕೇರಳದಲ್ಲಿ, ಆದರೂ ಅಮ್ಮ ವೇದದ ಉದಾಹರಣೆಯನ್ನು ಕೊಟ್ಟರು. ಅದನ್ನೇ ನಾನು ಇಲ್ಲಿ ನೋಡ್ತಾ ಇದ್ದೇನೆ. ತುಂಬ ಸಂತೋಷ. ಅಮ್ಮನ ಕೃಪೆ, ಆ ಜಗನ್ಮಾತೆಯ ಕೃಪೆ, ಸದ್ಗುರುಗಳ ಕೃಪೆ, ಧನ್ವಂತರಿಯ ಕೃಪೆ ಎಲ್ಲರ ಮೇಲೆ ಇರಲಿ. ನಮಸ್ಕಾರ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಶ್ರೀಶಂಗ ಆಧ್ಯಾತ್ಮಿಕ ಪ್ರತಿಷ್ಠಾನ ಕಳೆದ 10 ವರ್ಷದಿಂದ ವೇದ, ಭಗವದ್ಗೀತೆ, ಸಂಗೀತ, ಯೋಗ, ಸಹಸ್ರನಾಮ ಸ್ತೋತ್ರಗಳು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಬಂದಿದೆ. ಈಗ ಕಳೆದ ವರ್ಷದಿಂದ ಗಾಯತ್ರಿ ಕೋಟಿ ಜಪ ಮತ್ತು ಮಹಾಯಜ್ಞವನ್ನು ನೆರವೇರಿಸಿ, ಈಗ ಕಳೆದ ಜುಲೈ 21 ಗುರುಪೂರ್ಣಿಮೆ ಶುಭ ಸಂದರ್ಭದಲ್ಲಿ ಧನ್ವಂತರಿ ಕೋಟಿ ಜಪ ಮತ್ತು ಮಹಾಯಜ್ಞದ ಸಂಕಲ್ಪವನ್ನು ಮಾಡಿಕೊಂಡು ಇವತ್ತಿನ ದಿವಸ ಅಂದರೆ 24 ನವೆಂಬರ್ 2024 ಸುಮಾರು 500ಕ್ಕೂ ಹೆಚ್ಚು ಮಾತೆಯರು ಈ ಕೋಟಿ ಧನ್ವಂತರಿ ಜಪವನ್ನು ಮಾಡಿ ಇಂದು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇದು ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಸಾಧನೆ ಅನ್ನೋದು ನಮ್ಮ ನಂಬಿಕೆ. ಎಲ್ಲರ ಉದ್ದೇಶ ಒಂದು ಸಮಾನತೆ. ಈ ಒಂದು ಪ್ರಪಂಚದಲ್ಲಿ ಎಲ್ಲರೂ ಸಮಾನತೆಯಿಂದ ಬದುಕಬೇಕು, ಸಮಾನವಾಗಿರ್ತಕ್ಕಂಥ ಹಕ್ಕುಗಳು ಎಲ್ಲರಿಗೂ ಸಿಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಯಜ್ಞವನ್ನು ಆರೋಗ್ಯದ ದೃಷ್ಟಿಯಿಂದ ಮತ್ತು ನಮ್ಮೆಲ್ಲರ ಸಮಾನತೆ ದೃಷ್ಟಿಯಿಂದ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿವಸ 200 ಜನ ಹೆಣ್ಣು ಮಕ್ಕಳು ಮತ್ತು ಮಾತೆಯರು ಯಜ್ಞವನ್ನು ಪೂರ್ಣವಾಗಿ ಸಮರ್ಪಿಸಿದ್ದಾರೆ. ಇದು ನಮ್ಮೆಲ್ಲರಿಗೂ ಅತ್ಯಂತ ಆನಂದವನ್ನು ತಂದಿರತಕ್ಕಂಥ ವಿಷಯ. ಹಾಗೆ ಇಂದು ಮುಖ್ಯ ಅತಿಥಿಗಳಾಗಿ ರಾಮಕೃಷ್ಣ ಆಶ್ರಮ ಹೊಸಪೇಟೆ ಅಲ್ಲಿಂದ ಸ್ವಾಮೀಜಿಯವರು ಬಂದಿದ್ದಾರೆ. ಹಾಗೆ ಆತ್ಮನಿರತಾನಂದ ಸ್ವಾಮೀಜಿಯವರು ಬಂದಿದ್ದಾರೆ. ಶಂಕರ ಗುರುಕುಲದಿಂದ ಡಾಕ್ಟರ್ ಚಂದ್ರಶೇಖರ್ ಅವರು ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಅವರು ಕೂಡ ಅವರ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀ 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 ಶಂಕರ ಭಗವತ್ಪಾದಾಚಾರ್ಯರು ಮತ್ತು ಎಲ್ಲ ಸದ್ಗುರುಗಳ ಅನುಗ್ರಹದಿಂದ ಈ ಒಂದು ಮಹತ್ ಕಾರ್ಯ ನಡೀತಾ ಇದೆ. ಇದಕ್ಕೆ
ಶೃಂಗೇರಿ ಜಗದ್ಗುರುಗಳು ಭಾರತೀ ತೀರ್ಥ ಸ್ವಾಮಿಗಳು ಮತ್ತು ವಿಧುಶೇಖರ ಭಾರತೀ ಸ್ವಾಮಿಗಳು ತಮ್ಮ ಅನುಗ್ರಹಗಳನ್ನು ಕಳಿಸಿದ್ದಾರೆ. ಹರಿಹರಪುರದ ಸ್ವಾಮೀಜಿಯವರು ಕೂಡ ಪೂರ್ಣ ಅನುಗ್ರಹವನ್ನು ಮಾಡಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಮೂಡಿ ಬರಲಿ. ಇನ್ನು ಮುಂದೆ ಪ್ರತಿ ಮಾರ್ಚ್ ತಿಂಗಳಲ್ಲಿ ಮಹಾರುದ್ರ ಯಾಗ ಮತ್ತು ಮೃತ್ಯುಂಜಯ ಜಪ, ಜೂನ್ನಲ್ಲಿ ಗಾಯತ್ರಿ ಮಹಾಯಜ್ಞ, ಹಾಗೆ ನವೆಂಬರ್ ಡಿಸೆಂಬರಲ್ಲಿ ಈ ಧನ್ವಂತರಿ ಮಹಾಯಜ್ಞವನ್ನು ಮಾಡಬೇಕು ಅಂತ ಒಂದು ಸಂಕಲ್ಪ ಆಗಿದೆ. ಆ ಭಗವಂತನ ಅನುಗ್ರಹದಿಂದ ಇದು ನಡೆಯಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕಳಕಳಿ ಪ್ರಾರ್ಥನೆ.